మా కోసమే నీవు పుట్టావయ్యా, మా కోసమే నీవు నిలిచావయ్యా, మా కోసమే నీవు పుట్టావయ్యా, మా మానవతావాది బాబా సాహెబ్ అంబేద్కర్, మానవతావాది బాబా సాహెబ్ అంబేద్కర్. జై భీమ్, జై భీమ్, జై భీమ్. వీర వణక్కం, 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 వీర వణక్కం. బాబా సాహెబ్ అంబేద్కర్, బాబా సాహెబ్ అంబేద్కర్, బాబా సాహెబ్ అంబేద్కర్. కోసమే నీవు నిలిచావయ్యా, తరతరాల తలరాతలు తుడిచేసి నీవు నవయుగ నిర్మాణానికి నాంది పలికినావా. ఓ డాక్టరు బాబా అంబేద్కరా, మా దళిత బహుజనులకు దయా సాగరా. ఓ డాక్టరు బాబా అంబేద్కరా, మా దళిత బహుజనులకు దయా సాగరా. కుల రక్కసి కోరల్లో ಕುಟಿಲ ನೀತಿ ಲೋಕಮುಲೋ ಕುಲ ರಕ್ಕಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರಿಗೆ ಬಂದಾಗ ಈ ರೋಡ್ಗೆ ಬಂದಿದ್ದಾರೆ. ಅದಕ್ಕಾಗಿ ನಾವು 1,000 ಕಾರ್ಯಕರ್ತರು ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನಕ್ಕೆ ಡಿಸೆಂಬರ್ 4ನೇ ತಾರೀಕು ರಾತ್ರಿ ಯಶವಂತಪುರ ಜಂಕ್ಷನಲ್ಲಿ ಸೇರ್ಕೊಳ್ಳೋದ್ರ ಮೂಲಕ 1,000 ಜನ ಹೋಗಿ ನಾವು ಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣವನ್ನು ತೀರಿಸಲಿಕ್ಕೆ ಅವರ ಜೀವಿತ ಕಾಲದಲ್ಲಿ ಕಷ್ಟಪಟ್ಟು ಈ ದೇಶದ ಒಂದು ಶೋಷಿತ ಸಮುದಾಯಕ್ಕೆ ಕೊಟ್ಟಂತ ಒಂದು ಜಾಗೃತಿ, ಒಂದು ಬೆಳಕು, ಒಂದು ರಕ್ಷಣೆ ಮತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಒಬ್ಬ ಮಹಾ ಮಾನವತಾವಾದಿಗೆ ಗೌರವ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಈ ನಾಡಿನ ಬಹುತೇಕ ಜನರನ್ನ ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಈ ಮೂಲಕ ಆಹ್ವಾನಿಸ್ತೀವಿ. ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಪ್ರಾರಂಭವಾಗಿ ಈ ನಗರದ ಬಹುತೇಕ ಎಲ್ಲ ಇಂಥ ಒಂದು ಶಿಲೆಗಳಿರ್ತಕ್ಕಂಥ ಜಾಗದಲ್ಲಿ ರಿಪಬ್ಲಿಕನ್ ಸೇನೆಯವರು ಪ್ರತಿನಿತ್ಯ ಡಿಸೆಂಬರ್ 4ನೇ ತಾರೀಕುವರೆಗೂ ಈ ಮಾಲಾ ಕಾರ್ಯಕ್ರಮವನ್ನು ಹಾಕೋದ್ರ ಮೂಲಕ ಜನಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಮ್ಮ ಋಣವನ್ನು ನೆನೆಸಿ ಸ್ಮರಿಸಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಆಂಬೂರ್ನಿಂದ ಆಂಬೂರ್ ಜಾರ್ಜ್ ಅವರು ಮತ್ತು ಆಂಬೂರ್ ಕರುಣಾನಿಧಿ ಅವರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಬಟ್ ಅದೇ ಜೊತೆಗೆ ಸಿಂಡಿಕೇಟ್ ಬ್ಯಾಂಕಿನ ಹಾಲಿ ವ್ಯವಸ್ಥಾಪಕರು ಮತ್ತು ಮಾಜಿ ವ್ಯವಸ್ಥಾಪಕರು ಇವರು ಈ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮಲ್ಲಿ ಬಹುತೇಕ ಜನ ಅಂಬೇಡ್ಕರ್ ಋಣವನ್ನು ಪಡೆದು ಅಂಬೇಡ್ಕರ್ ಋಣದಿಂದ ವಿದ್ಯಾವಂತರಾಗಿ ನೌಕರಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಅಂಬೇಡ್ಕರ್ ಫೋಟೋನೇ ಅವ್ರ ಮನೇಲಿ ಇಡಲ್ಲ, ಮತ್ತೆ ಅಂಬೇಡ್ಕರ್ ಕಾರ್ಯಕ್ರಮ ಬಡೋಕ್ಕೂ ನಾಚ್ಕೋತವೆ. ಅಂಥದ್ರಲ್ಲಿ ಆ ಒಂದು ನೌಕರಶಾಹಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕನಸು ಕಂಡಿದ್ರು, ಬಟ್ ಅಷ್ಟೇ ನೋವನ್ನು ಪಟ್ಟಿದ್ರು. ಆದರೆ ಬಹಳ ಕನಸು ಕಂಡವ್ರ ಪೈಕಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶಿವಶಂಕರಯ್ಯನವರು, ಕೃಷ್ಣಮೂರ್ತಿ ಅವರು ನಮ್ಮ ಹಿರಿಯರು, ಅವರು ನಮ್ಮ ಮಾರ್ಗದರ್ಶಕರು, ಅವರು ನಮ್ಮ ಈ ಒಂದು ರಿಪಬ್ಲಿಕನ್ ಸೇನೆಯನ್ನು ಈ ಸಮುದಾಯದ ಜೊತೆ ನೆನೆಯಲಿಕ್ಕೆ ಒಂದು ಸ್ಫೂರ್ತಿಯನ್ನು ತುಂಬಲಿಕ್ಕೆ ಬಂದರೆ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ 2 ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ಆಗಸ್ಟ್ 25ನೇ ತಾರೀಕು ಈ ಒಂದು ಸಂಸ್ಥೆಯನ್ನು ನಾವು ಕರ್ನಾಟಕ ಶಾಖೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಒಂದು ರಿಪಬ್ಲಿಕನ್ ಸೇನೆ ವತಿಯಿಂದ ನಾವು 2 ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಮೊದಲನೇ ನಿರ್ಣಯ
ಗುಲ್ಬರ್ಗಾ ಪ್ರಾಂತ್ಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಾರಿ ಗುಲ್ಬರ್ಗ ಕಡೆ ಬಂದೋಗಿದ್ದಾರೆ. ಅವರ ಒಂದು ಕರ್ಮಭೂಮಿ. ಅದಕ್ಕಾಗಿ ಗುಲ್ಬರ್ಗಕ್ಕೆ ಬೇರೆ ಹೆಸರಿತ್ತು. 1934ನೇ ಇಸ್ವಿನಲ್ಲಿ ಬಹುಮನಿ ಸುಲ್ತಾನರು ಆಳುವಂಥ ಸಂದರ್ಭದಲ್ಲಿ ಯಲಬುರ್ಗಾ ಅನ್ನೋದನ್ನ ಗುಲ್ಬರ್ಗಾ ಅಂತ ಮಾಡೋದ್ರ ಮೂಲಕ ಅದು ಒಂದು ಪರಿವರ್ತನೆ ಮಾಡಿದ್ರು. ಆದರೆ ನಾವು ಗುಲ್ಬರ್ಗಾ ನಗರಕ್ಕೆ ಅಂಬೇಡ್ಕರ್ ಹೆಸರಿಡಿ ಅಂತ ನಮ್ಮ ಬೇಡಿಕೆ ಅಲ್ಲ. ಆದರೆ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಗುಲ್ಬರ್ಗಾ ಯೂನಿವರ್ಸಿಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಡಬೇಕು ಅಂತ ಒಂದು ಡಿಮ್ಯಾಂಡು. ಮತ್ತೊಂದು ಶಿರಾ ತಾಲೂಕಿನ ಬಸ್ ಸ್ಟ್ಯಾಂಡ್ಗೆ ರಾಜ ಕಸ್ತೂರಿ ರಂಗಪ್ಪ ನಾಯಕರ ಹೆಸರು ನೀಡಬೇಕಂತ ಈ ಎರಡು ನಿರ್ಣಯಗಳನ್ನು ಇಟ್ಟು ನಾವಿವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ಈ ಎರಡು ನಿರ್ಣಯಗಳ ಜೊತೆಗೆ ನಾವು ಹೊರಡುವಂಥ ಯಾತ್ರೆ ಇವತ್ತು ನಮಗೆ ಡಿಸೆಂಬರ್ 6ನೇ ತಾರೀಕು ಈ ಶೋಷಿತ ಸಮುದಾಯಕ್ಕೆ, ಈ ಶೋಷಿತ ಭಾರತ ದೇಶದ ಬಹುತೇಕ ಎಲ್ಲ ಜನರಿಗೆ ವಿಮೋಚನೆಗೆ ಹುಟ್ಟಿ ಬಂದಂಥ ಮಹಾ ಸೂರ್ಯನಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ತಂಗತವಾದಂಥ ದಿನ ಡಿಸೆಂಬರ್ 6. ಆ ಕಾರಣಕ್ಕಾಗಿ ಲಕ್ಷಾಂತರ ಜನ ಬಾಂಬೆಗೆ ಬರ್ತಾ ಇದ್ದಾರೆ. ಅದು ನೀವು ಕೂಡ ನಿಮ್ಮ ಜೀವಿತ ಕಾಲದಲ್ಲಿ ಒಂದು ಸಾರಿನಾದರೂ ಬಂದು ಒಬ್ಬ ಮಹಾಪುರುಷನ ಸಮಾಧಿ ಹತ್ರ ಒಂದು ಹೂವು ಇಡಬೇಕು. ಆ ಹೂವು ಇಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಜೀವಿತ ಕಾಲದಲ್ಲಿ ತನಗೆ ಸಿಕ್ಕಂಥ ಎಲ್ಲ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ತನ್ನ ಸಮುದಾಯದ, ತನ್ನ ದೇಶದ ವಿಮೋಚನೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ದೇಶ ಪ್ರೇಮಿ, ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ಈ ಸಭೆಯನ್ನು ಕುರಿತು ನಮ್ಮ ಸಿಂಡಿಕೇಟ್ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ಚಂದ್ರಶೇಖರಯ್ಯನವರು ಮಾತನಾಡಬೇಕಂತ ವಿನಂತಿಸ್ತೇನೆ. ಇಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ನಮ್ಮ ಜಿಗಣಿ ಶಂಕರ್ ಸಾಹೇಬರಿಗೆ ಮೊದಲನೇದಾಗಿ ಹೊಂದಿಸ್ತಾ, TCMN ರಾಯನ್ ರಸ್ತೆಯ ಒಂದು ಏನು ಸೇವೆ ಅಂಬೇಡ್ಕರ್ ಅವರ ಒಂದು ಅನುಯಾಯಿಗಳಾಗಿ ಅಂದಿನ ದಿನದಲ್ಲೇ ಒಂದು ಟೆಲಿಗ್ರಾಮ್ ಕಳಿಸಿದಂಥ ಸಂದರ್ಭದಲ್ಲಿ ಇಲ್ಲಿಂದ ಆ ಸಂದರ್ಭದಲ್ಲಿ ಅದೊಂದು ಕಳಿಸಿದಂಥ ಒಂದು ಟೆಲಿಗ್ರಾಮು ಅದು ಎಷ್ಟೋ ಸಾವಿರ ಲಕ್ಷ ಸಂಖ್ಯೆಗೆ ಸಮ. ಇಂಥ ಒಂದು TCN ರಾಯನ್ ರಸ್ತೆಯ ಸ್ಥಳದಲ್ಲಿ ಇವತ್ತು ನಮ್ಮ ರಿಪಬ್ಲಿಕನ್ ಸೇನೆಯ ವತಿಯಿಂದ ಈ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರದಾದ್ಯಂತ ಅಂಬೇಡ್ಕರ್ ಪರಿನಿರ್ವಾಣದ ದಿನದಕ್ಕೆ ಹೋಗೋದಕ್ಕೆ ಪ್ರತಿ ಅಂಬೇಡ್ಕರ್ ಪ್ರತಿಮೆಗೂ ಮಾಲಾರ್ಪಣೆಯನ್ನು ಸಲ್ಲಿಸಿ ಅವರಿಗೆ ನಮ್ಮ ಈ ಜನಾಂಗದ ಕೃತಜ್ಞತೆಯನ್ನು, ಋಣವನ್ನು ತೀರಿಸುವಂಥ ಕೆಲಸ ಪ್ರಾರಂಭಿಸುವುದು ಅದು ಬಹಳ ಅದ್ಭುತವಾದ ಕೆಲಸ. ಯಾಕೆಂದರೆ ಅವರು ಅಂಬೇಡ್ಕರ್ ಅವರು ನಮಗೆ ಇಡೀ ಜಗತ್ತಿಗೆ ಅವರು ಬರೀ ಕೇವಲ ಶೋಷಿತ ಜನಾಂಗಕ್ಕೆ ನಾಯಕರು ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ. ಆದರೆ ಅವರು ಅತ್ಯುತ್ತಮ ಜಗತ್ತಿಗೆ ಒಬ್ಬ ನಾಯಕರು ಅಂತ ಹೇಳೋದಕ್ಕೆ ನಾನೇನು ಹಿಂಜರಿಯಲ್ಲ. ಈ ಸಂದರ್ಭದಲ್ಲಿ ಅವರು ಆರ್ಥಿಕ ಜ್ಞಾನ ಆಗಲಿ, ಸಮಾಜದ ಬಗ್ಗೆ ಒಂದು ಕಮಿಟ್ಮೆಂಟ್ ಏನಿತ್ತು, ಬಡವರು, ದೀನದಲಿತರು, ಹಿಂದುಳಿದವರು, ಈ ಜನಾಂಗಕ್ಕೆ ಅವರನ್ನೇ ಅವರು ಅರ್ಪಿಸಿಕೊಂಡು ಅವರ ಸೇವೆಯನ್ನು, ಅದ್ಭುತವಾದ ಸೇವೆಯನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡ್ರು. ಅವರಿಗೆ ಋಣ ತೀರಿಸುವ ಕಾರ್ಯಕ್ರಮ ಆಗಿ ಈ ಸಮುದಾಯ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿರೋದು ನಮಗೆಲ್ಲ ಭಾಳ ಸಂತೋಷ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ. ನಮ್ಮ ಜಿಗಣಿ ಶಂಕರ್ ಅವರ ನಾಯಕತ್ವದಲ್ಲಿ ಇದು ಉತ್ತಮವಾಗಿ ಮುಂದುವರಿಲಿ ಅಂತೇಳಿ ನನ್ನ ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅನೇವರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟು ಈಗ ಒಂದು ರಿಮೆಂಬರೆನ್ಸ್ ಮಾಡಿದ್ದಾರೆ. ಅದು ಏನಂತೆ, ರಿಪಬ್ಲಿಕ್ ಸೇನಾ ಶುರು ಮಾಡಿ ಈಗ 15 ವರ್ಷ, ರಿಪಬ್ಲಿಕ್ సేన బర్త్డే కోరల్లో కుటిల నీతి లోకములో మనుధర్మపు మత్తులో మగ్గుతున్న నీ జాతిని కడజాతి వాడంచు కడుదూరం చేశారి మండుతున్న సూర్యుడివై మనువును భస్మము చేసితివా
మండుతున్న సూర్యుడివై మనువును భస్మము చేసితివా ఓ డాక్టర్ బాబా అంబేద్కరా మా దళిత బహుజనులకు దయా సాగరా ఓ డాక్టర్ బాబా అంబేద్కరా మా దళిత బహుజనులకు దయా సాగరా ಅದೆಲ್ಲ ನೋಡ್ಬೇಕಲ್ಲ, ನಿಮ್ಮವ್ರು ನೋಡ್ಬೇಕಲ್ಲ. ನೀನು ಹೋಗಿ ನಿಮ್ಮ ರಿಲೇಷನ್ ಹತ್ರ ನಿಮ್ಮ ಜನ ಎಲ್ಲೆಲ್ಲಿ ಇದ್ದಾರೋ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಯಾವುದು ಎಲ್ಲೆಲ್ಲಿ ಇದ್ದಾರೋ ಅವ್ರಿಗೆಲ್ಲ ಸ್ವಲ್ಪ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದೇ ಇವಾಗ ನಮ್ಮ ಜಿಗ್ನಿ ಶಂಕರ್ ಮಾಡಿದ್ದಾರೆ. ಈಗ ನಾವು ಒಂಥರ ಥ್ಯಾಂಕ್ಸ್ ಮಾಡೋದು, ರಿವರ್ಸ್ ಥ್ಯಾಂಕ್ಸ್ ಮಾಡೋದು. ನಮ್ಮ ಓಲ್ಡ್ ಪೀಪಲ್ಗೆ, ನಮ್ಮ ಜನಕ್ಕೆ, ನಮ್ಮವ್ರಿಗೆ ಎಜುಕೇಷನಲ್ಲಿ ಈಗ ರಿಸರ್ವೇಷನ್ ಕೊಟ್ಟಿದ್ದಾರೆ, ಪೊಲಿಟಿಕಲಿ ರಿಸರ್ವೇಷನ್ ಕೊಡ್ತಾರೆ. ನಮ್ಮವರು ಅಪ್ಲಿಫ್ಟ್ ಮಾಡೋಕ್ಕೆ ತುಂಬ ಏನೇನೋ ಕೆಲಸ ಮಾಡಿ ನಮ್ಮ ಜನಗಳಿಗೆ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಮಾಡೋದನ್ನ ಹೇಳ್ಕೊಟ್ಟು ಚಾನ್ಸ್ ಕೊಟ್ಟಿರೋರಿಗೆ ಥ್ಯಾಂಕ್ಸ್ ಮಾಡಿ ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಅಣ್ಣನ್ ಅಂಬೇಡ್ಕರ್, ಅಣ್ಣನ್ ಅಂಬೇಡ್ಕர், பாபா சாஹேப் அம்பேத்கர், பீம்ராவ் அம்பேத்கர். அந்த ஜெய்பீம் கலந்த வணக்கத்தை தெரிவித்துக் கொள்கின்றேன். இங்கே நம்முடைய ஐயா ஜெய்னி சங்கர் அவர்கள் இன்றைய தினம் கர்நாடக மாநிலத்திலிருந்து சூறாவளி சுற்றுப்பயணம் செய்து கொண்டு இந்த பாபா அம்பேத்கருடைய கொள்கைகளை ரிபப்ளிக் சேனா அவர்களை நம்முடைய ஆனந்த் பவன் அவர்களை வெளிப்படுத்தி இங்கே ஏற்பாடு செய்து கொண்டிருக்கிறார். அவருக்கு என்னுடைய தமிழ்நாடு சார்பாக நன்றி தெரிவித்துக் கொள்கின்றேன். ஆனால் பாபா சாஹேப் அம்பேத்கருடைய கனவுகளை ஜெய்சங்கர் நிறைவேற்றுவார் என்ற நம்பிக்கையோடு நாங்கள் இங்கே தெரிவித்துக் கொள்கின்றோம். காரணம் சொன்னால் கர்நாடகாவிலே எத்தனையோ பேர் பாபா சாஹேப் அம்பேத்கர் பேரில் வைத்துக் கொண்டிருக்கிறார்கள். ஆனால் யாரும் அதை ஈடுபடுத்துவதில்லை. ஆனால் நானும் சென்ற 15 நாளுக்கு முன்னே ஒரு முறை கூட்டம் நடத்தினார்கள். அந்த கூட்டத்திலே கிட்டத்தட்ட 1000 பேருக்கான மக்கள் வந்து கலந்து கொண்டு ஜெய்சங்கரை ஒளிப்படுத்தினார்கள். ஆனால் டிசம்பர் 6ஆம் தேதி அவர் எடுத்துக்கின்ற ஒரு முடிவு ஒரு சாதாரண முடிவு அல்ல. கர்நாடக ஒரு விடிவுக்காலம் பொறுக்கம் என்பதை நான் நம்பிக்கையோடு தெரிவித்துக் கொள்கின்றேன். இங்கே எல்லாம் காரணம் சொன்னால் இங்கே ரிஜர்வேஷன் சட்டமன்ற உறுப்பினராக வந்திருக்கிறார்களே, யாரும் அம்பேத்கர் நினைக்கிறார்களா? பாராளுமன்ற உறுப்பினர் வந்திருக்கிறார்கள், கர்நாடகாவில் யாரும் அம்பேத்கர் நினைக்கிறார்களா? மத்திய அமைச்சராக மாநில அமைச்சராக அமர்ந்து கொண்டிருக்கிறார்கள், அவங்க யாரும் நினைக்கிறார்களா? இல்லை. ஆனால் நாங்கள் தான் அம்பேத்கரை நினைத்துக் கொண்டிருக்கின்றோம். ஆனால் அம்பேத்கர் சங்கரை வந்தவர்கள் எல்லாம் வந்து விடார்கள். அவருடைய தலைவர்கள் தான் முக்கியம் என்று சொல்கிறார்கள் தவிர, ஆனால் இங்கே இருக்கின்ற சிண்டிகேட் பேங்கினுடைய மேனேஜர் அவர்கள் பேசினார்கள். உண்மையாக நான் மகிழ்ச்சி அடைகின்றேன். அருமை தமிழ்நாட்டில் ஒரு சிவாஜி கணேசன் ஒரு இருக்கான்னு சொன்னால், அருமை சிவாஜி கனரா வங்கியினுடைய ஆல் இந்தியா செக்ரட்டரியாக இருந்து கொண்டிருக்கிறார். இதே போல எப்படி நம்மளுடைய கனரா வங்கியினுடைய சிண்டிகேட் பேங்கினுடைய தலைவர் எப்படி ஆனந்தமணி செய்கிறார்களோ அதே போல தமிழ்நாட்டிலே சிவாஜி அவர்கள் செய்து கொண்டிருக்கிறார்கள். ಅವರಿಗೆ ಬಾಬಾ ಸಾಹೇಬರ ವಿಚಾರಗಳನ್ನ ಜನಜಾಗೃತಿ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಿಪಬ್ಲಿಕ್ ವಿಶೇಷವಾಗಿ ಆಶಿಸಿದಾರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರನ್ನ ಕೇಳಿದ್ರೆ
ನಮ್ಮ ಮೈಯಲ್ಲಿ ಒಂಥರ ಮಿಂಚು ಹರಿದಂಗಾಗುತ್ತೆ. ಯಾಕೆ ಅಂದರೆ ಈ ಮಹಾನ್ ಪುರುಷ, ಯುಗ ಪುರುಷ, ಮಹಾಚೇತನ ಈ ಮನುಷ್ಯ ಈ ಭಾರತದಲ್ಲಿ ಜನ್ಮ ತಳೆದೇ ಹೋಗಿದ್ರೆ ನಾವು 5,000 ವರ್ಷಗಳಿಂದ ಏನು ಶೋಷಿತರಾಗಿ ವಂಚನೆಗೆ ಒಳಗಾಗಿ ನಾವು ಸಾಯುವ ಸ್ಥಿತಿಯಲ್ಲಿದ್ದೆವೋ ಅಂಥವರನ್ನೆಲ್ಲ ವಿನಾಶದ ಅಂಚಿನಲ್ಲಿದ್ದ ನಮ್ಮ ಜನಾಂಗವನ್ನೇ ಮೇಲಕ್ಕೆ ತಂದಂಥ ಮಹಾಪುರುಷ. ಈ ಪುರುಷನಿಲ್ಲದಿದ್ದರೆ ನಮಗೆ ಬಿಡುಗಡೆಯೇ ಇದುವರೆಗೂ ಆಗುತ್ತಿರಲಿಲ್ಲ. ಆದರೂ ಗೆಳೆಯರೇ, ಇನ್ನು ನಮ್ಮ ಸಂಪೂರ್ಣ ಬಿಡುಗಡೆ ಆಗಿಲ್ಲ. ನಮ್ಮ ಮಕ್ಕಳಿಗೆ ಶಿಕ್ಷಣ ದೊರೆಯುತ್ತಿಲ್ಲ. ನಮ್ಮ ಮಕ್ಕಳಿಗೆ ಮುಂದಿನ ಉದ್ಯೋಗಗಳ ಭರವಸೆ ಇಲ್ಲ. ಅದೇ ರೀತಿ ನಾವು ವಾಸಿಸುವ ನಮಗೆ ನೆಲೆ ವಸತಿಯಾಗಿ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ. ಈ ಒಂದು ಕಾರ್ಯದ ಅನುಷ್ಠಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಪರ್ಯಂತ ದುಡಿದು ತಮ್ಮನ್ನೇ ತಾವು ಅರ್ಪಿಸಿಕೊಂಡರು. ಅವರು ಕೇವಲ 56 ವರ್ಷದಲ್ಲಿ ಈ ಲೋಕವನ್ನೇ ತ್ಯಜಿಸಿ ಹೋದರು. ಅವರೇ ಅದು ಯಾಕೆ ಅಷ್ಟೊಂದು ಬೇಗ ಅವರಿಗೆ ಸಾವು ಬಂತು ಅಂತ ಹೇಳಿದ್ರೆ ಈ ನಿರಂತರ ಹೋರಾಟ ಮಾಡಿ ನಮಗಾಗಿ ಮಿಡಿದಂಥ ಹೃದಯ ಡಾಕ್ಟರ್ ಅಂಬೇಡ್ಕರ್ ಅವರು. ಅವರಿಗೆ ಈ ಒಂದು ಪುಣ್ಯತಿಥಿಯ ಸಮಯದಲ್ಲಿ ನಾವು ಅವರ ಸ್ಮರಣ ಭೂಮಿ ಹತ್ರ ಹೋಗಿ ಡಿಸೆಂಬರ್ 6ರಂದು ನಾವೆಲ್ಲ ಗೌರವ ಸೂಚನೆಯನ್ನು ಮಾಡಬೇಕಂತ ಇದ್ದೇವೆ. ಆ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸೇನೆಯ ರಾಷ್ಟ್ರಾಧ್ಯಕ್ಷರಾದ ರಿಪಬ್ಲಿಕ್ ಸೇನೆಯ ರಾಷ್ಟ್ರಾಧ್ಯಕ್ಷರಾದ ಆನಂದರಾಜ್ ಅಂಬೇಡ್ಕರ್ ಅವರು ಈ ಒಂದು ಮಾಹಿತಿಯನ್ನು, ಸೂಚನೆಯನ್ನು, ಆಜ್ಞೆಯನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಆಜ್ಞೆ ಪ್ರಕಾರ ಸುತ್ತಮುತ್ತಲೂ ಇರುವ ಎಲ್ಲ ಕೇರಿಗಳಲ್ಲಿರುವ ಎಲ್ಲ ಜಾಗಗಳಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಅವರನ್ನು ನೆನೆಸುತ್ತಾ, ಅವರ ಪುಣ್ಯ ಸ್ಮರಣೆಯನ್ನು ನೆನೆಸುತ್ತಾ, ಅವರ ಒಂದು ಗುಣಗಾನವನ್ನು ನಾವು ಶ್ಲಾಘಿಸುತ್ತಾ ನಮ್ಮ ಜನರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಉಂಟಾಗಬೇಕು ಹಾಗೂ ಅವರಲ್ಲಿ ಬುದ್ಧಿಬಲ ಹೆಚ್ಚಾಗಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. அருமை தலைவர் இளைய தளபதி அருமை ஜெய்சங்கர் அவர்கள் தலைமையிலே இங்கே கர்நாடகா அன்று பாண்டிச்சேரி, கேரளா, தமிழ்நாடு ஆகிய மாநிலங்களில் அவர் தலைமையிலே இங்கே நாங்கள் புனித பூமிக்கு டிசம்பர் 6ஆம் தேதி புறப்பட தயாராகி இருக்கின்றோம். அனைத்து தலித் மக்கள் இருந்தாலும் சரி, எந்த பிற்பட்ட மக்கள் இருந்தாலும் சரி, அனைவரும் கலந்து கொள்ளுமாறு அன்போடு கேட்டுக்கொள்கின்றோம். ஆனால் அந்த அம்பேத்கருடைய பேரன் வாரிசாக வருகின்ற ஆனந்த் பகவான் அம்பேத்கர் அவர்களை அவர் தலைமையிலே இயங்கி இந்தியா முழுவதும் சுற்றுப்பயணம் செய்து பாபா சாஹேப் அம்பேத்கருடைய பெயரை வலுவுறுத்த வேண்டும் என்று நான் பணியோடு கேட்டுக்கொள்கின்றேன். அமைப்புகள் எது இருந்தாலும் அதை பற்றி கவலை கிடையாது. ஆனால் பாபா சாஹேப் அம்பேத்கர் இல்லை என்று சொன்னால் நம்மளுக்கு ஓட்டு உரிமை இல்லாதவர்கள் இருந்ததை அந்த ஓட்டு உரிமை கொடுத்தவர் தான் பாபா சாஹேப் அம்பேத்கர் அவர்கள். இன்னைக்கு இடம் ஒதுக்கிறார் சொன்னால் அது பாபா சாஹேப் அம்பேத்கர் தான். இன்னைக்கு சட்டமன்றத்தில் 46 எம்எல்ஏ ஒவ்வொரு ஸ்டேட்டுக்கு இருக்கிறான்னு சொன்னால் பாபா சாஹேப் போட்ட பிச்சை. அரசாங்கத்தில் வேலை செய்கின்ற அனைத்து அரசு ஊழியர்களும் சரி, அந்த இடஒதுக்கீடு ஒதுக்கி கொடுத்ததுதான் பாபா சாஹேப் அம்பேத்கர். அதே நேரத்தில் ப்ரொமோஷன் கொடுத்ததுதான் பாபா சாஹேப் அம்பேத்கர். போனஸ் உருவாக்கி கொடுத்த அம்பேத்கர். அம்பேத்கர் கல்விக்காக குரல் கொடுத்த பாபா சாஹேப் அம்பேத்கர் என்பதை இங்கு மக்களுக்கு தெரிந்து கொள்ள வேண்டும் என்று நான் கேட்டுக்கொள்கின்றேன். ஏன் சொன்னால் நாங்கள் தமிழகத்திலே அண்ணன் மூர்த்தி அவர்கள் இருக்கும்போது பிரகாஷ் அம்பேத்கர் வரும்போது நாங்கள் எல்லாருமே ஒன்றாக இணைந்தோம். அமைப்பெல்லாம் பார்க்கறதில்லை. தலித் மக்கள் ஒன்றாக இணைந்து செயல்பட்டோம். அதே போன்றுதான் வருகின்ற பிப்ரவரி மாதம் ஜெய்சங்கர் அவர்கள் தேதியை கொடுத்தால் நிச்சயமாக கர்நாடகா, ஆந்திரா, பாண்டிச்சேரி, தமிழ்நாடு ஆகிய 5 மாநிலத்திலிருந்து ஒரு பெரிய மாநாடு ஏற்பாடு செய்து கொண்டிருக்கின்றோம். நீங்கள் எல்லாருமே ஒத்துழைப்பு கொடுக்க வேண்டும் என்று அன்போடு கேட்டுக்கொள்கின்றேன். தலைவர் ஜெய்சங்கர் அவர்கள் உண்மையிலே ஒரு நல்ல ஒரு படித்தவர். சேனாவுக்கு பலமான நன்றி தெரிவித்துக் கொண்டேன். நன்றி, வணக்கம். ಏನು ನಮ್ಮ ಅಧ್ಯಕ್ಷರು ಜಿಗಣಿ ಶಂಕರ್ ಇವತ್ತು ಒಂದು ಹೊಸ ಮೆಸೇಜನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹುಟ್ಟಾಕಿದ್ದಾರೆ. ಇವತ್ತು
ಯಾಕಂದರೆ ಡಿಸೆಂಬರ್ 6 ಏಪ್ರಿಲ್ 14 ಮಾತ್ರ ಕಾರ್ಯಕ್ರಮಗಳಾಗ್ತಾಯಿತ್ತು. ಅದನ್ನು ಏನು ನವಂಬರಲ್ಲೇ ಸ್ಟಾರ್ಟ್ ಆಗಿ ಡಿಸೆಂಬರ್ 4ನೇ ತಾರೀಕುವರೆಗೂ ಇಡೀ ಅಂಬೇಡ್ಕರ್ ಸ್ಟ್ಯಾಚ್ಯೂಗಳು ಎಷ್ಟಿವೆ ಅವಕ್ಕೂ ಕೂಡ ಒಂದು ಕ್ಯಾಂಡಲ್ ಕಾರ್ಯಕ್ರಮ, ಅದು ಅಂಬೇಡ್ಕರ್ ಕನಸು ಕೂಡ. ಅದನ್ನು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿರೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ನನಗೆ ಭಾಳ ಖುಷಿ ಆಗ್ತದೆ, ಯಾಕಂದರೆ ಡಿಸೆಂಬರ್ 6 ಹೂನಾರ ಹಾಕಿ ಮನೆಗೆ ಹೋದರೆ ಮತ್ತೆ ತಿರುಗಿ ಡಿಸೆಂಬರ್ 6ವರೆಗೂ ಬರಲ್ಲ. ಈ ಕಾರ್ಯಕ್ರಮ ನನಗಂತೂ ಭಾಳ ಆತ್ಮೀಯಾಗಿ ಹೇಳಿದ ತಕ್ಷಣ ನಾನು ಹೇಳಿದೆ ನಾನು ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ಈ ಶೋಷಿತ ಸಮಾಜದ ಎಲ್ಲ ಶೋಷಿತ ಜನಾಂಗದ ಪರವಾಗಿ ಅಂಬೇಡ್ಕರ್ ಬಹುಶಃ ಕೆಲಸ ಮಾಡ್ತಾ ಇದ್ದರೆ, ಸಂವಿಧಾನ ಅಳವಡಿಸ್ತಾ ಇದ್ದಿದ್ರೆ ಬಹುಶಃ ಎಲ್ಲ ಜಾತಿ ಜನಾಂಗಗಳಿಗೂ ಸಂವಿಧಾನದಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಂಬೇಡ್ಕರ್ ಅಂದರೆ ಬರೀ ಒಂದು ಜಾತಿ ವರ್ಗ, ಒಂದು ಸ್ಪರ್ಶಿತ ಜಾತಿಗೆ ಸಂಬಂಧಪಟ್ಟವರು ಅಂತೇಳಿ ಭಾಳಷ್ಟು ಜನಗಳು ಇವತ್ತು ದಿವಸ ಅಜ್ಞಾನದಿಂದ ಮಾತಾಡ್ತಾ ಇದ್ದಾರೆ. ಬಾಬಾ ಸಾಹೇಬರಂತ ಶಾಂತಿ ಪುರುಷ ಈ ದೇಶದಲ್ಲಿ ಹುಟ್ಟುತ್ತಾ ಇದ್ದಿದೆ, ಈ ದೇಶ ಉಗ್ರಗಾಮಿಗಳ ರಾಜ್ಯ ಆಗ್ತಾ ಇತ್ತು ಇಷ್ಟೊತ್ತಿಗೆ. ಅದನ್ನು ಶಾಂತಿ ಸಮಾಧಾನದಿಂದ ಈ ದೇಶ ಇವತ್ತಿಗೂ ಕೂಡ ಎಷ್ಟೇ ಕಷ್ಟ ಸುಖಗಳು ಬಂದರೂ ಕೂಡ, ನೋವುಗಳು ಬಂದರೂ ಕೂಡ ಆ ಸಂವಿಧಾನ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆ. ಸಂವಿಧಾನ ಇವತ್ತು ಕೂಡ ಭಾರತ ಪ್ರಜಾಪ್ರಭುತ್ವವನ್ನು ಇವತ್ತು ರಕ್ಷಣೆ ಮಾಡಿ ಇವತ್ತು ಇಡೀ ದೇಶ ತುಂಬ ಬಾಬಾ ಸಾಹೇಬರು ಏನಾದ್ರೂ ಅಂಬೇಡ್ಕರ್ ರಚನೆ ಮಾಡದೇ ಇದ್ದಿದ್ರೆ, ಈ ಯಾರಾದರೂ ಬೇರೆ ಬಾಬಾ ಸಾಹೇಬರಿಗೆ ಸಂವಿಧಾನ ರಚನೆ ಮಾಡಿದರೆ ಈ ದೇಶಕ್ಕೆ ಭಾಳ ಆತಂಕದ ದಿನಗಳನ್ನು ಕೂಡ ಇರ್ತಾಯಿತ್ತು ಅಂತೇಳಿ ನನ್ನ ಭಾವನೆ. ಯಾಕಂದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಈ ದೇಶ ನಡ್ಕೊಂಡು ಹೋಗ್ತದೆ. ಆದರೂ ಆಳುವ ವರ್ಗಗಳು ಅಂಬೇಡ್ಕರ್ ವಿಚಾರಗಳನ್ನ ಭಾಳ ದೊಡ್ಡದಾಗಿ ದೇಶಕ್ಕೆ ಬೇಕು. ಈ ಕಾಲಘಟ್ಟಕ್ಕೆ ಅಂಬೇಡ್ಕರ್ ವಿಚಾರಗಳು ಭಾಳ ಇವತ್ತು ಆಸಕ್ತಿಯಾಗಿ ಉಳಿದಿದೆ. ಇವತ್ತು ಭಾಳ ಜರೂರಾಗಿ ಬೇಕೀಗ ಅಂಬೇಡ್ಕರ್ ವಿಚಾರಗಳಲ್ಲಿ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಳವಡಿಸ್ಕೊಂಡ ಇದ್ರೆ ಮುಂದಿನ ದಿನಗಳಲ್ಲಿ ಭಾಳ ನಮಗೆ ಆ ಗಂಡಾಂತರಗಳು ಕಾಯ್ದಿದೆ. ಅದರಿಂದ ಅಂಬೇಡ್ಕರ್ ವಿಚಾರಗಳು ಎಲ್ಲ ರಾಜಕಾರಣಿಗಳನ್ನು ಕೂಡ ಇವತ್ತು ಅಳವಡಿಸ್ಕೊಬೇಕಾಗಿದೆ. ಮಾಡದೇ ಬಂದರೆ ಬಹುಶಃ ಇವತ್ತಿನ ದಿವಸ ಕಾರ್ಮಿಕರು ಇರ್ಬೋದು, ಮಹಿಳೆಯರು ಇವತ್ತಿನ ದಿವಸ ಅಂಬೇಡ್ಕರ್ ಮನೆಯಲ್ಲಿ ಕೂಡ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಮಹಿಳಾ ಸಮಾನತೆಗೋಸ್ಕರ ಬುದ್ಧನ ಆದ ನಂತರ, ಜ್ಯೋತಿ ಪುಲೆ ಆದ ನಂತರ ಬಾಬಾ ಸಾಹೇಬ್ರು ಒಬ್ಬರೇ ಅದಕ್ಕೆ ಇವತ್ತಿನ ದಿವಸ ವಿಚಾರನ ಬಿಟ್ಟು ಇವತ್ತಿನ ದಿವಸ ಅವರ ಅಧಿಕಾರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಯ್ತು ಪಾರ್ಲಿಮೆಂಟಲ್ಲಿ. ಹಾಗಾಗಿ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಆಗೋದಂತೂ ನಾನು ಡೈಲಿ ಈ ಕಾರ್ಯಕ್ರಮ ಎಲ್ಲೇ ಆಗಲಿ ಭಾಗವಹಿಸ್ತೀನಿ. ನಾನು ಈ ಕಾರ್ಯಕ್ರಮ ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಏನು ಇವತ್ತು ಸೇರಿ ಎಲ್ಲ ಮಾಡಿರ್ತಕ್ಕಂಥ ಇಲ್ಲಿ ಸೇರಿರ್ತಕ್ಕಂಥ ಅಂಬೇಡ್ಕರ್ ಅಭಿಮಾನಿಗಳಿಗೆ ನಾನು ನಾನು ಮಾತು ಮುಗಿಸಿ. ಜೈ ಭೀಮ್. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ, ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ, ಒಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳಿವೆ, ರಿಪಬ್ಲಿಕನ್ ಸೇನೆ ಜಿಂದಾಬಾದ್, ರಿಪಬ್ಲಿಕನ್ ಸೇನೆ ಜಿಂದಾಬಾದ್, ರಿಪಬ್ಲಿಕನ್ ಸೇನೆ ಜಿಂದಾಬಾದ್. ರಾಜ್ಯಾಧ್ಯಕ್ಷರು ಜಿಗಣಿ ಶಂಕರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿಸ್ತಂತ ವಿನಂತಿಸ್ಕೊಂತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರಣೀಕೃತರಾಗಿರ್ತಕ್ಕಂಥ ಈ ಶಾಂತಿನಗರದ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಒಂದು ಉದಾತ್ತವಾದಂಥ ಒಂದು ಐತಿಹಾಸಿಕವಾದಂಥ ಕೆಲಸವನ್ನು ಮಾಡಿದ್ರಿಂದಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲಿ ಸ್ಥಾಪನೆ ಆಗಿದೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಸೇನೆ 21/1/2013ಕ್ಕೆ 15 ವರ್ಷಗಳು. ನಿನ್ನೆ ದಿವಸ ಇದು ಸ್ಥಾಪಿತ ದಿನ. ಆ ಕಾರಣಕ್ಕಾಗಿ ನಾವು 21ನೇ ತಾರೀಕಿನಿಂದ ಹಿಡಿದು ನಾವು ಮುಂಬೈ ಹೊರಡುವವರೆಗೂ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳ ಮುಂದೆ 5 ಗಂಟೆಯಿಂದ 7 ಗಂಟೆವರೆಗೂ ಒಂದು ನಮನ ಕಾರ್ಯಕ್ರಮವನ್ನು ಮಾಡ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸ್ತೀವಿ ಅಂತ ಒಂದು ಸಂಕಲ್ಪವನ್ನು ತೊಡ್ತಾ ಅವರಿಗೆ ಮಾಲೆ ಹಾಕೋದ್ರ ಮೂಲಕ, ಒಂದು ಕ್ಯಾಂಡಲ್ ಹಚ್ಚೋದ್ರ ಮೂಲಕ, ಅವರನ್ನು ಗುಣಗಾನ ಮಾಡೋದ್ರ ಮೂಲಕ, ಅವರನ್ನ ಸ್ಮರಣೆ ಮಾಡೋದ್ರ ಮೂಲಕ ನಾವು ಈ ರಾಜ್ಯದಲ್ಲಿ ಒಂದು ಹೊಸ ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರು ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದೆ. ಆ ಕೋಡ್ ಬಿಲ್ ಬಿದ್ದೋಗಿ ಅವರು ಬಹಳ ದುಃಖದಿಂದ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನೆಹರು ಅವರಿಗೆ ಒಂದು ಮಾತನ್ನು ಹೇಳ್ತಾರೆ, ಮಿಸ್ಟರ್ ನೆಹರು, ನೀನು ಈಗ ಪ್ರಧಾನಮಂತ್ರಿ ಆಗಿದ್ದೀಯಾ, ನೀನು ಈ ದೇಶವನ್ನು ಆಳ್ತಾ ಇದ್ದೀಯಾ, ಆದರೆ ನಾನು ಬೀಂಗ್ ಅನ್ ಅಂಬೇಡ್ಕರ್, ನಾನು ಸತ್ತ ನಂತರ ಈ ದೇಶವನ್ನು ಆಳ್ತೀನಿ,
ಅಂತ ಒಂದು ಮಾತನ್ನು ಹೇಳ್ತಾರೆ. ಆಮೇಲೆ ನಾವು ಮುಂಬೈನ ಅಂಬೇಡ್ಕರ್ ಸಮಾಧಿ ಮೇಲೆ ಒಂದು ಪದವನ್ನು ಬರೆದಿದ್ದಾರೆ. ಬದುಕಿರುವ ಅಂಬೇಡ್ಕರ್ಗಿಂತ ಸತ್ತಿರುವ ಅಂಬೇಡ್ಕರ್ ಬಹಳ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಅಂತ ಆ ಒಂದು ಸಮಾಧಿ ಮೇಲೆ ಕಲ್ಲು ಕೆತ್ತನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಇಷ್ಟು ಜನ ಅಂಬೇಡ್ಕರ್ ಅನುಯಾಯಿಗಳು ಶಕ್ತಿಶಾಲಿಯಾಗಿ ಧೈರ್ಯದಿಂದ ಒಂದು ಸಂಕಲ್ಪ ತೊಟ್ಟು ನಮ್ಮ ನಮ್ಮನ್ನ ಇಷ್ಟು ವಿಮೋಚನೆಗೆ ತಂದಂತ, ನಮಗೊಂದು ಬದುಕನ್ನು ರೂಪಿಸಿದಂತ, ಭಾರತದ ಭವಿಷ್ಯವನ್ನ ಬಹುದಿಕ್ಕಿನ ಕಡೆ ತಿರುಗಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವಿವತ್ತು ಸ್ಮರಿಸ್ತಾ ಇದ್ದೀವಿ. ಇದು ನಾಡಿನಾದ್ಯಂತ, ದೇಶಾದ್ಯಂತ ಡಿಸೆಂಬರ್ 6ನೇ ತಾರೀಕು ಲಕ್ಷಾಂತರ ಜನ ಶಿವಾಜಿ ಪಾರ್ಕ್ಗೆ ಬರ್ತಾ ಇದ್ದಾರೆ. ಕಾರಣ, ಶತಶತಮಾನಗಳಿಂದ ನೊಂದಂತ, ಬೆಂದಂತ, ಪ್ರಜ್ಞೆ ಇಲ್ದಂತ, ಸ್ವಾಭಿಮಾನ ಇಲ್ದಂತ, ಅತ್ಯಂತ ಪಶುಗಳಾಗಿ ಬದುಕ್ತಾ ಇದ್ದಂತ, ಸಮಾನತೆ ಇಲ್ದಂತ ಒಂದು ಬಹುದೊಡ್ಡ ಅಮಾಯಕ ಶೋಷಿತ ಸಮುದಾಯಕ್ಕೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಂತ ಒಂದು ವೀರಪುತ್ರ, ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕಾಗಿ ನಾವು ಇವತ್ತು ಆ ಒಂದು ಯಾತ್ರೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಇವತ್ತು ಬೇರೆ ಬೇರೆ ಸಮುದಾಯಗಳ ಒಂದು ಸಂಸ್ಕೃತಿ ಆಚರಿಸತಕ್ಕಂಥ ಜನ ಒಂದು ತಿಂಗಳು ಪೂರ್ತಿ ಉಪವಾಸ ಇರೋದ್ರ ಮೂಲಕ, ಒಂದು ತಿಂಗಳು ಪೂರ್ತಿ ನಮಾಜ್ ಮಾಡೋದ್ರ ಮೂಲಕ ಅವರು ಮಕ್ಕಾ ಮದೀನಾಗೆ ಹಜ್ ಹೋಗ್ತಾರೆ, ಇನ್ನೊಬ್ಬರು ಬೇರೆ ಯಾತ್ರೆಗಳು ಹೋಗ್ತಾರೆ. ಆದರೆ ಶೋಷಿತ ಸಮುದಾಯಕ್ಕಾಗಿ ತನ್ನ ಜೀವಿತ ಕಾಲದಲ್ಲಿ ಅತ್ಯಂತ ಕಷ್ಟಗಳನ್ನು ಪಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿದ್ದಂಥ 5 ಮಕ್ಕಳಲ್ಲಿ 4 ಮಕ್ಕಳು ತೀರೋಗ್ತವೆ. 4 ಮಕ್ಕಳು ತೀರೋದಂತ 3 ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಾರ 15 ದಿವಸ ಆದ್ಮೇಲೆ ಗೊತ್ತಾಗುತ್ತೆ. ರಮಾಬಾಯಿ ಅವರು ಲಂಡನ್ ಓದ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ತಕ್ಷಣ ನನ್ನ ಮಕ್ಕಳು ಸತ್ತೋದು ಅಂತ ಗಂಡನಿಗೆ ಲೆಟರ್ ಬರೆದ್ರೆ ಎಲ್ಲಿ ವಿದ್ಯೆಯಿಂದ ವಿಚಲಿತರಾಗ್ತಾರೋ, ಎಲ್ಲೋ ಅಧೈರ್ಯ ಪಡ್ತಾರೋ, ಎಲ್ಲೋ ನೋವು ಪಡ್ತಾರೋ ಅಂತೇಳಿ ಆ ಮಹಾತಾಯಿ ತನ್ನ ಗಂಡನಿಗೆ ಪತ್ರವನ್ನು ಲೇಟಾಗಿ ಬರೀತಾರೆ. ಅವರು ಅಷ್ಟು ತ್ಯಾಗ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅಷ್ಟು ದೃಢ ಸಂಕಲ್ಪಗಳನ್ನ ಪಡೆಯೋದ್ರ ಮೂಲಕ ತನ್ನ ಮಕ್ಕಳನ್ನ ಕಳ್ಕೊಂಡ್ರು. ಈ ನೊಂದ ಮಕ್ಕಳ ದೇಶದಲ್ಲಿರ್ತಕ್ಕಂಥ ಕಾಶ್ಮೀರದಿಂದ ಕನ್ಯಾಕುಮಾರಿ, ಅಸ್ಸಾಮಿಂದ ಗುಜರಾತ್ವರೆಗೂ ಇರ್ತಕ್ಕಂಥ ಭಾರತದ ಎಲ್ಲ ಶೋಷಿತ ಮಕ್ಕಳಿಗಾಗಿ ತಾನು ದೀಪವಾಗಿ ದುರಿದ್ರು, ತಾನು ಒಬ್ಬ ಕ್ಯಾಂಡಲ್ ಆಗಿ ದುರಿದ್ರು. ತಾನು ತನ್ನ ಜೀವನದ ಯಾವುದೇ ಸುಖವನ್ನು ಪಡೆದೆ ಆವತ್ತಿನ ದಿನಗಳಲ್ಲಿ ಅನೇಕ ವೈರುಧ್ಯಗಳನ್ನ, ಕಷ್ಟಗಳನ್ನ ಅನುಭವಿಸೋದ್ರ ಮೂಲಕ ಇವತ್ತೊಂದು ವಿಮೋಚನೆಯನ್ನ ತಂದ್ರು. ಭಾರತದಂತ ಬಹುಸಂಸ್ಕೃತಿ ಇರ್ತಕ್ಕಂಥ, ಭಾರತದಿಂದ ಬಹುಗಡಿ ಪ್ರದೇಶ ಇರ್ತಕ್ಕಂಥ, ಬಹು ವೈರುಧ್ಯಗಳಿರ್ತಕ್ಕಂಥ ಈ ದೇಶಕ್ಕೆ ಸಂವಿಧಾನ ಬರೆಯೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಆದರೆ ಸ್ವಾತಂತ್ರ್ಯ ಕೊಡುವಂಥ ಸಂದರ್ಭದಲ್ಲಿ ಬ್ರಿಟಿಷ್ನವ್ರು ಹಾಕಿದಂಥ ಕಂಡೀಷನ್ನು, ನೀವು ನಿಮ್ಮ ದೇಶಕ್ಕೊಂದು ಸ್ವತಂತ್ರನ ಬರ್ಕೊಂಡು ಬನ್ನಿ, ಆವಾಗ ನಾವು ನಿಮ್ಗೆ ಸ್ವತಂತ್ರವನ್ನು ಕೊಡ್ತೀವಂತ ಚರ್ಚೆಯಲ್ಲಿಟ್ಟಂಥ ಕಂಡೀಷನ್ ಮೂಲಕ ಇದೇ ಭಾರತೀಯರು ಹೋಗಿ ಜರ್ಮನ್ ದೇಶದಲ್ಲಿ ಕೇಳ್ತಾರೆ, ನಾವು ಈ ದೇಶಕ್ಕೆ ಸ್ವತಂತ್ರ ಬರ್ಕೊಡಿ ಅಂತ ಜರ್ಮನ್ ದೇಶವನ್ನ ಕೇಳಿದಾಗ ಜರ್ಮನೀಸ್ ಹೇಳ್ತಾರೆ, ಏನ್ರಿ ಅಂಬೇಡ್ಕರ್ ಅವರಂತ ಮಹಾನ್ ವಿದ್ವಾನ್ ನಿಮ್ಮ ದೇಶದಲ್ಲೇ ಇರುವಾಗ ನೀವು ಜರ್ಮನಿಗೆ ಬಂದು ಭಾರತದ ಸಂವಿಧಾನ ಬರೆದುಕೊಡಿ ಅಂತ ಕೇಳ್ತಿರಲ್ಲ ಅಂತ ಜರ್ಮನೀಸ್ ಹೇಳಿದಾಗ, ಆಗ ಬಂದು ಭಾರತದಲ್ಲಿರ್ತಕ್ಕಂಥ ಭಾರತೀಯ ಹೆಮ್ಮೆ ಪುತ್ರ, ಭಾರತೀಯ ಒಬ್ಬ ಮಹಾನ್ ದೇಶ ಪ್ರೇಮಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಅಂತ ಒಂದು ಜವಾಬ್ದಾರಿಯನ್ನು ಅತ್ಯಂತ ಕಷ್ಟದಿಂದ ಇದ್ದಂಥ 5 ಜನ ಕಮಿಟಿಗಳಲ್ಲಿ ಸುಮಾರು ಜನ ಕಮಿಟಿಗೆ ಸೇರಿದಂಥವ್ರು ಕೋಆಪರೇಟ್ ಮಾಡಲ್ಲ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆ ಬರಲಿಲ್ಲ ಅಂತ ಅಸಹಕಾರ ಕೊಟ್ಟು ಅವರಿಗೆ ಕೆಟ್ಟ ಹೆಸರು ತರಬೇಕನ್ನೋ ಕಾರಣಕ್ಕಾಗಿ ಅವರಿಗೆ ಸಾಕಷ್ಟು ಅಸಹಕಾರ ಕೊಡ್ತಾರೆ. ಆದರೂ ಕೂಡ ಇವ್ರಿಗೊಂದು ಬದ್ಧತೆ ಇತ್ತು, ಅಸ್ಪೃಶ್ಯರಿಗೆ, ಬಡವರಿಗೆ, ನಿರ್ಗತರಿಗೆ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಈ ದೇಶದಲ್ಲಿ ಮಾಡಬಲ್ವಿ, ತೋರಿಸಬಲ್ವಿ ಅಂತ ಹೇಳಿ ಅವರು ಅತ್ಯಂತ ಕಷ್ಟದಿಂದ, ಪರಿಶ್ರಮದಿಂದ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕಾಗಿ ಪ್ರಪಂಚದ ಅತಿ 2ನೇ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶವನ್ನ ಇವತ್ತು ನಿಯಂತ್ರಣ ಆಗ್ತಾ ಇದ್ರೆ ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಮಿಟ್ಮೆಂಟ್ ಅಂಡ್ ಕನ್ಸರ್ನ್ ಅಂಡ್ ಎಫರ್ಟ್. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಈ ಮನುಕುಲ ಇರೋವರೆಗೂ ಸ್ಮರಿಸುವಂಥದ್ದು, ಮನುಕುಲ ಸೂರ್ಯ ಚಂದ್ರ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸ್ಮರಿಸುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಬರೆದಿದ್ದಾರೆ, ಒಂದು ಇದರ ಮೇಲೆ ಬದುಕಿರುವ ಅಂಬೇಡ್ಕರ್ಗಿಂತ ಮೃತ ಅಂಬೇಡ್ಕರ್ ಬಹಳ ಪವರ್ಫುಲ್ ಅಂತ. ಆ ಪವರ್ಫುಲ್ ಏನು ಅನ್ನೋದು ಇವತ್ತು ನಾವು ಪ್ರಾರಂಭ ಮಾಡಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಜಸ್ಟ್ ಲೈಕ್ ಬಂದಿರತಕ್ಕಂಥ ಒಂದು ಸಮುದಾಯಗಳಲ್ಲ,
ಎಷ್ಟೋ ವರ್ಷಗಳ ಜೀವ ವಿಕಾಸ ಆಗಿ, ಎಷ್ಟೋ ಒಂದು ಪರಿವರ್ತನೆ ಆಗಿ, ಎಷ್ಟೋ ನಮ್ಮೆಲ್ಲ ಪೂರ್ವಿಕರ ಕೊಡುಗೆಯಿಂದಾಗಿ, ನಮ್ಮೆಲ್ಲ ಪೂರ್ವಿಕರ ಶ್ರಮದಿಂದಾಗಿ ನಾರಾಯಣಪ್ಪ ಅಂತ ಯಾರೋ ಒಬ್ಬರು ಈ ಪೀಳಿಗೆಯಲ್ಲಿ ಅಂಬೇಡ್ಕರ್ ಇಟ್ಟಿದ್ದ ಕಾರಣಕ್ಕಾಗಿ ಇಂಥ ಎಷ್ಟೋ ಜನ ಈ ಸಮುದಾಯಕ್ಕೆ ಒಂದು ಸ್ವಾಭಿಮಾನ ಪ್ರಜ್ಞೆ ಮೂಡಿಸ್ಲಿಕ್ಕೆ ಬಯಸಿರ್ತಕ್ಕಂಥ ಅನೇಕ ಜನರ ಸ್ಮರಿಸಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ನಾವು 1,000 ಮಂದಿ ನಾವು ರಿಪಬ್ಲಿಕ್ ಸೇನೆ ಕಾರ್ಯಕರ್ತರು ಬೆಂಗಳೂರಿನಿಂದ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ. 1,000 ಕಾರ್ಯಕರ್ತರು. ಈಗಾಗಲೇ ನಾವು ವಿಶೇಷ ಒಂದು ರೈಲನ್ನು ಹಾಕ್ಬೇಕಂತ ಹೇಳಿ ನಾವು ರೈಲ್ವೆ ಮಂತ್ರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ. ಅವರು ಒಂದು ವಿಶೇಷ ರೈಲನ್ನು ಹಾಕಿದ್ದಾರೆ. ಬೆಂಗಳೂರು, KR-ಪುರಂ, ಮುಳಬಾಗಿಲು, ಬಂಗಾರಪೇಟೆ ಇರ್ತಕ್ಕಂಥ ಎಲ್ಲ ಪ್ಲಾಟ್ಫಾರ್ಮ್ ಕೋಟೆಗಳ ಟಿಕೆಟ್ಸ್ ಎಲ್ಲನೂ ಕೂಡ ಇವತ್ತು ರಿಪಬ್ಲಿಕನ್ ಸೇನೆ ಬುಕ್ ಆಗಿದೆ. ಈಗ 61 ವೇಟಿಂಗ್ ಲಿಸ್ಟ್ ಇದೆ. ಇನ್ನೂ ವೇಟಿಂಗ್ ಲಿಸ್ಟ್ ಬುಕ್ ಮಾಡಿದ್ರು ಅಷ್ಟು ಎಕ್ಸ್ಟ್ರಾ ಬೋಗಿಗಳನ್ನು ಹಾಕ್ತಾರೆ. ನಿಮ್ಮ ಜೀವಿತ ಕಾಲದಲ್ಲಿ ನಿಮ್ಮ ಒಂದು ಭವಿಷ್ಯಕ್ಕಾಗಿ, ನಿಮ್ಮ ಒಂದು ಬದುಕಿಗಾಗಿ, ನಿಮ್ಮ ಒಂದು ಸ್ವಾಭಿಮಾನಕ್ಕಾಗಿ, ನಿಮ್ಮ ಒಂದು ಉಳಿಗಾಗಿ ಹೋರಾಟ ಮಾಡಿದಂಥ ಜಗತ್ತಿನ ಏಕೈಕ ಭಾರತೀಯ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕದ ಹತ್ರ ನೀವು ಹೋಗಿ ಅವ್ರ ಋಣ ತೀರಿಸಲಿಕ್ಕೆ ಒಂದೇ ಒಂದು ಹೂವು ಇಟ್ಟು ಒಂದು ಕ್ಯಾಂಡಲ್ ಹತ್ತಿದ್ರೆ ನಿಮ್ಮ ಜೀವಿತ ಕಾಲದಲ್ಲಿ ನೀವು ಸಲ್ಲಿಸುವಂಥ ಅತಿ ದೊಡ್ಡ ಒಂದು ಗೌರವ, ಸನ್ಮಾನ, ಋಣ ತೀರಿಸಲಿಕ್ಕೆ ನೀವು ಅಲ್ಲಿ ಬರೋದಾದ್ರೆ ನಿಮಗೆ 1364 ವರ್ಷಗಳ ಹಿಂದೆ ಗುಲ್ಬರ್ಗವನ್ನು ಆಳಿದಂಥ ಬಹುಮನಿ ಸುಲ್ತಾನರು ಅದು ಯಲ್ಬುರಂ ಅನ್ನೋ ಒಂದು ಒಂದು ಪಟ್ಟಣವನ್ನ ಗುಲ್ಬರ್ಗ ಅನ್ನೋ ಒಂದು ಪಟ್ಟಣವನ್ನ ಕಟ್ಟಿದ್ದಾರೆ. ಅಲ್ಲಿ ಒಂದು ಬಹುದೊಡ್ಡ ಮಸೀದಿಯನ್ನು ಕೂಡ ಕಟ್ಟಿದ್ದಾರೆ. ನಾವು ಗುಲ್ಬರ್ಗಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೀಡಿ ಅನ್ನೋ ನಮ್ಮ ಬೇಡಿಕೆ ಅಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಸಾರಿ ಬೆಳಗಾವಿ, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ ಪ್ರಾಂತ್ಯಗಳಲ್ಲಿ ಬಂದೋಗಿದ್ದಾರೆ. ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದಿನ ಯಾವ ಹಳ್ಳಿಗೆ ಬಂದಿದ್ರು ಆ ವರ್ಷದಲ್ಲಿ ಒಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂತ ಹಳ್ಳಿನಲ್ಲಿ ಒಂದು ಬಹುದೊಡ್ಡ ಊರಹಬ್ಬ ನಡೀತದೆ. ಆ ಊರಹಬ್ಬದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸುವಂತ ಒಂದು ಸ್ಪಂದನ ಅಲ್ಲಿರೋದ್ರ ಕಾರಣಕ್ಕಾಗಿ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ನಾಮಕರಣ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಅದನ್ನ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ತುಮಕೂರು ಜಿಲ್ಲೆ ಪ್ರಾಂತ್ಯದಲ್ಲಿ ತನ್ನ ಜೀವಿತಕಾಲದಲ್ಲಿ 16, 17, 17ನೇ ಶತಮಾನದಲ್ಲಿ ತನ್ನಗೆ ಸಿಕ್ಕಂತ ಒಂದು ಅವತ್ತಿನ ಕತ್ತಿ, ಕುದುರೆ ಮತ್ತು ಬಲದ ಒಂದು ಮೂಲಕ ಒಂದು ಪ್ರಾಂತ್ಯವನ್ನು ಆಳಿದಂತ ರಾಜ ಕಸ್ತೂರಿ ರಂಗಪ್ಪ ನಾಯಕರ ಹೆಸರನ್ನ ಸಿರಾ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕು ಅಂತ ತೀರ್ಮಾನ ಕೂಡ ತಗೊಂಡಿದ್ವಿ. ಜೊತೆಗೆ ಮತ್ತೊಂದು ತೀರ್ಮಾನ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಈ ದೇಶದಲ್ಲಿ ಒಂದು ಶೋಷಿತ ಸಮಾಜವನ್ನ, ಒಂದು ಅಸ್ಪೃಶ್ಯ ಸಮಾಜವನ್ನ, ಒಂದು ಅಳುವ ಸಮಾಜವನ್ನ, ಒಂದು ಆಳುವ ಸಮಾಜವನ್ನಾಗಿ ಒಂದು ಹೊಸ ಪರಿವರ್ತನೆ ಮಾಡಿ ಒಂದು ಹೊಸ ನಿಜ ಸ್ವಾತಂತ್ರ್ಯವನ್ನು ತಂದು ಭಾರತದಲ್ಲಿರ್ತಕ್ಕಂಥ ಬಹುದೊಡ್ಡ ಭೂಪ್ರದೇಶ ಆಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಬಡವರನ್ನ, ಅಸ್ಪೃಶ್ಯರನ್ನ, ಇವರೆಲ್ಲರನ್ನು ಆಳುವ ವರ್ಗವನ್ನಾಗಿ ಪರಿವರ್ತಿಸಿದಂಥ ದಿ ರಿಯಲ್ ಸೋಷಿಯಲ್ ಸೈಂಟಿಸ್ಟ್, ಒಂದು ಸಾಮಾಜಿಕ ವಿಜ್ಞಾನಿ. ಇವತ್ತು ಒಂದು ಸಾಮಾಜಿಕ ವಿಜ್ಞಾನಿಗೆ ನೀವು ಅವ್ರೇನು ಕೇಳಲಿಲ್ಲ, ಭಾರತ ರತ್ನ ಕೊಟ್ಟಿದ್ದೀವಿ, ನಮ್ದೇನು ತಕರಾರಿಲ್ಲ. ಮತ್ತೊಬ್ರು ಕ್ರಿಕೆಟ್ ಆಡಿದ್ರು, ಅವರು ಒಂದು ಬಾಲು ಚೆಂಡು ಮೈದಾನ ಲಕ್ಷಾಂತರ ಜನ, ಅವ್ರಿಗೂ ನೀವು ಭಾರತ ರತ್ನ ಕೊಟ್ಟಿದ್ದೀವಿ, ನಮ್ದೇನು ತಕರಾರಿಲ್ಲ. ಆದರೆ ಯಾವುದೇ ಒಂದು ಬ್ಲಡ್ ಶೆಡ್ ಇಲ್ಲದೆ, ಯಾವುದೇ ಒಂದು ತೊಟ್ಟು ರಕ್ತವನ್ನು ಕೆಳಗೆ ಆಗದೆ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳಿಗಿಂತ ಕಡೆಯಾಗಿ ಬದುಕದಂಥ ಒಂದು ನಿಕೃಷ್ಟ ಸಮುದಾಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ನಂತರ ಒಂದು ಬಹುದೊಡ್ಡ ಪರಿವರ್ತನೆ ತಂದ ಕಾಂಶಿರಾಮ್ ಸಾಹೇಬರಿಗೆ ನೀವು ಒಂದು ಮರಣೋತ್ತರ ಒಂದು ಭಾರತ ರತ್ನವನ್ನ ಕೊಡಬೇಕು. ಅಂತ ಒಬ್ಬ ಮಹಾನ್ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಿಜೆಪಿ ಕುಮಾರಸ್ವಾಮಿ ಸರ್ಕಾರ ಇತ್ತು, ಮುಲಾಯಂ ಸಿಂಗ್ ಸರ್ಕಾರ ಉತ್ತರ ಪ್ರದೇಶದಲ್ಲಿತ್ತು. ಈ ದೇಶದಲ್ಲಿರ್ತಕ್ಕಂಥ ಯಾವ ಸರ್ಕಾರಗಳು ಕನಿಷ್ಠ 5 ನಿಮಿಷ ಮೌನ ಆಚರಿಸಿಲ್ಲ. ಈ ದೇಶದ ಹಿಪೋಕ್ರಸಿ ಇದು. ಪಂಜಾಬ್ನಲ್ಲಿ ಮಾತ್ರ ಪಂಜಾಬ್ನಲ್ಲಿ ಅವ್ರು ಹುಟ್ಟು ಬೆಳೆದು ಅವ್ರ ಊರನ್ನ ಕಾರಣಕ್ಕಾಗಿ ಪಂಜಾಬಲ್ಲಿ ಅವರಿಗೆ ಒಂದು ಶೋಕವನ್ನು ವ್ಯಕ್ತಪಡಿಸಿದರೆ ಹೊರತು ಇಡೀ ದೇಶದಲ್ಲಿ ಇಂಥ ಅವರಿಗೆ ಒಂದು ಸಲ್ಲಬೇಕಾಗಿತ್ತಂತ ಗೌರವವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ಹಿಪೋಕ್ರಸಿಯನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ನಮ್ಮ ದೇಶದ ಉದ್ಯೋಗಕ್ಕೂ ಅಪ್ರಾಮಾಣಿಕತೆಯನ್ನು ಮೆರೆಸುವಂಥದ್ದು, ಪ್ರಾಮಾಣಿಕತೆಯನ್ನು ಮುಚ್ಚಿಡುವಂಥದ್ದು, ಇಂಥ ಅಸಮಾನತೆ, ಅಸ್ಪೃಶ್ಯತೆ, ಅವಮಾನ, ಅನ್ಯಾಯ, ಹಸಿವಿಲ್ಲದ ನಾಡನ್ನು ಕಟ್ಟುವ ಸಂಕಲ್ಪ, ಹಸಿವಿಲ್ಲದ ದೇಶವನ್ನು ಕಟ್ಟುವ ಸಂಕಲ್ಪ ರಿಪಬ್ಲಿಕನ್ ಸೇನೆದು. ಆ ಒಂದು ಸಂಕಲ್ಪದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರು ಒಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ನಾಡಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು 67 ವರ್ಷ ಸ್ವಾತಂತ್ರ್ಯ ಬಂದು ನಮಗೆ
67 ವರ್ಷದ ಸ್ವಾತಂತ್ರ್ಯ ನಂತರವಾದರೂ, ಅರ್ಧ ಶತಮಾನದ ನಂತರವಾದರೂ ಎಚ್ಚೆತ್ತುಕೊಂಡು ನಾವು ಇವತ್ತು ನಿಜ ನಾಯಕರನ್ನು ಹುಡುಕಬೇಕು, ನಿಜ ಸಂಸ್ಥೆಗಳನ್ನು ಹುಡುಕಬೇಕು, ಸರಿಯಾದಂತಹ ಸನ್ಮಾರ್ಗದಲ್ಲಿ ನಡೆಯೋದ್ರ ಮೂಲಕ ಮಾತ್ರ ನಾವು ಈ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ. ಈ ಪ್ರಪಂಚದಲ್ಲಿ ಅನೇಕ ಭೂಪ್ರದೇಶಗಳಲ್ಲಿ ಅನೇಕ ತಳಿಗಳಿದ್ದಾವೆ. ಅನೇಕ ಭೂಪ್ರದೇಶದ ಭಾಗಗಳಲ್ಲಿ ಅನೇಕ ತಳಿಗಳು ಕೇವಲ 50 ವರ್ಷ 100 ವರ್ಷದಲ್ಲೇ ಆ ತಳಿಗಳು, ಆ ಭಾಗಗಳು, ಆ ಸಮುದಾಯಗಳು ವಿಮೋಚನೆ ಆಗಿದ್ದಾವೆ, ಅಭಿವೃದ್ಧಿ ಆಗಿದ್ದಾವೆ. 1941ರಲ್ಲಿ ಅಮೆರಿಕ ದೇಶ ಜಪಾನ್ ಮೇಲೆ ಹಿರೋಶಿಮಾ ಮತ್ತು ನಾಗಸಾಕಿನಲ್ಲಿ ಹೈಡ್ರೋಜನ್ ಬಾಂಬ್ ಹಾಕಿದಾಗ ಇಡೀ ಜಪಾನ್ ಮುಚ್ಚೋಗಿತ್ತು. ಆದರೆ ಅವರು ಕೇವಲ 50 ವರ್ಷದಲ್ಲಿ ಒಂದು ಸಮೃದ್ಧಿ ದೇಶವನ್ನು ಕಟ್ಟಿಕೊಂಡ್ರು. ಇವತ್ತು ಪ್ರಪಂಚದ ನಾಯಕರಾಗಿದ್ದಾರೆ. ಪ್ರಪಂಚದ ಆರ್ಥಿಕತೆ ಮತ್ತು ತಂತ್ರಜ್ಞಾನವನ್ನು ಅವರು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಯಾಕೆ ಬಂದಿದ್ದಾರೆ? ಆ ದೇಶದಲ್ಲಿ ಅಸಮಾನತೆ ಇಲ್ಲ, ಆ ದೇಶದಲ್ಲಿ ಅಸ್ಪೃಶ್ಯತೆ ಇಲ್ಲ, ಆ ದೇಶದಲ್ಲಿ ಅನ್ಯಾಯ ಇಲ್ಲ, ಆ ದೇಶದಲ್ಲಿ ನಿರುದ್ಯೋಗಗಳಿಲ್ಲ, ಆ ದೇಶದಲ್ಲಿರೋ ಎಲ್ಲರನ್ನೂ ಉತ್ಪಾದನೆಯಲ್ಲಿ ತೊಡಗಿಸಿದ್ರಿಂದಾಗಿ, ಮೈನ್ ಸ್ಟ್ರೀಮಲ್ಲಿ ತೊಡಗಿಸ್ಕೊಂಡಿದ್ದಾಗೆ ಇವತ್ತು ಆ ದೇಶ ಉದ್ಧಾರ ಆಯಿತು. ಅದೇ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ, ಬಡವರಿಗೆ, ಎಲ್ಲ ಜಾತಿ ಜನವರ್ಗಗಳಿಗೆ ಉದ್ಯೋಗಗಳನ್ನು ಕೊಟ್ಟು ಅವ್ರನ್ನೆಲ್ಲ ಮೈನ್ ಸ್ಟ್ರೀಮಲ್ಲಿ ತಂದು ಈ ಜಾತೀಯತೆ ಇಲ್ಲ ಅಂದರೆ ಭಾರತ ದೇಶ ಇವತ್ತು ಪ್ರಪಂಚದಲ್ಲಿ ಮೊದಲಿಗೆ ನಿಂತಾಯ್ತು. ಇವತ್ತು ಭಾರತದ ಪ್ರಪಂಚವನ್ನು ಕೇವಲ 11 ಜನ ಆಡೋ ಕ್ರಿಕೆಟ್ ಮೂಲಕ ಈ ದೇಶವನ್ನು ಪ್ರತಿನಿಧಿಸೋದು 11 ಜನರ ಈ ಸಂಸ್ಕೃತಿ ಭಾರತದಲ್ಲ. ಭಾರತದ ಬಹುಸಂಸ್ಕೃತಿ, ಶ್ರಮ ಸಂಸ್ಕೃತಿ, ಅನ್ಯಾಯ ಸಂಸ್ಕೃತಿ, ಈ ದೌರ್ಜನ್ಯಗಳಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲ ಬಡಬಗ್ಗರನ್ನ ಎಲ್ಲರನ್ನೂ ಈ ದೇಶದ ಆಗುಹೋಗುಗಳಲ್ಲಿ, ಈ ದೇಶದ ಆರ್ಥಿಕತೆಯಲ್ಲಿ, ಈ ದೇಶದ ಸಮಾನತೆಯಲ್ಲಿ ಒಗ್ಗೂಡಿಸಿದ್ರೆ ನಾವು ಇಷ್ಟಕ್ಕೆ ಪ್ರಪಂಚದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಹೋಗ್ತಾ ಇದ್ವಿ. ಇವತ್ತು ಅಮೆರಿಕ ಎಲ್ಲ ಪ್ರಪಂಚದ ದೊಡ್ಡಣ್ಣ ಆಗ್ತಾ ಇದ್ದು, ಭಾರತ ಇವತ್ತು ಪ್ರಪಂಚದ ದೊಡ್ಡಣ್ಣ ಆಗ್ತಾ ಇದ್ದು. ಕಾರಣ ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿ ಒಂದು ಬಹುದೊಡ್ಡ ಅಸ್ಪೃಶ್ಯ ಸಮುದಾಯವನ್ನ ಒಂದು ಗುಲಾಮ ಸಮುದಾಯವನ್ನಾಗಿ ಮಾಡಿ ಆ ಸಮುದಾಯವನ್ನು ಕಕ್ಕಸ್ಸೊಳಕಿಟ್ಟು, ಆ ಸಮುದಾಯವನ್ನು ರೋಡ್ ಗುಡ್ಸೋಕಿಟ್ಟು, ಆ ಸಮುದಾಯನ ಕೆಟ್ಟದಾಗಿ ಒಡಿಸಿದಂಥ ಈ ಭಾರತೀಯ ಪರಂಪರೆಗೆ ನಮ್ಮದು ಕೋಟಿ 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 ಧಿಕ್ಕಾರ. ಇಂಥ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾಗಿ ಇವತ್ತು ನಮ್ಮ ಮನುಷ್ಯರಾಗಿದ್ವಿ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿದ್ರೆ ಈ 7 ಗಂಟೆನಲ್ಲಿ, ಈ ಲೈಟ್ ಮುಂದೆ, ಈ ಸರ್ಕಲಲ್ಲಿ, ಈ ಮೈಕ್ ಹಾಕಿ ನಾವೆಲ್ಲ ನಿಂತು ಮಾತಾಡುವಂಥ ಒಂದು ಸ್ವಾಭಿಮಾನ ಅವಕಾಶ ನಮ್ಗೆ ಸಿಗ್ತಾನೆ ಇರಲಿಲ್ಲ. ಅದಕ್ಕಾಗಿ ಉತ್ತರ ಎಲ್ಲರಿಗಿಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಎತ್ತರಕ್ಕೆ ಕಾಣ್ತಾರೆ, ಭಾಳ ಗೌರವವಾಗಿ ಕಾಣ್ತಾರೆ, ಭಾಳ ಆದರ್ಶವಾಗಿ ಕಾಣ್ತಾರೆ. ಅದಕ್ಕಾಗಿ ನೀವು ಮುಂಬೈಗೆ ಬನ್ನಿ. ಅವತ್ತು ಯಾಕೆ ನಾನು ಬರಬೇಕಂತ ವಿನಂತಿಸ್ತೀನಿ ಅಂದರೆ, ಇವತ್ತು ಗೊತ್ತಿಲ್ಲದೆ ಅಮಾಯಕ ಸಮುದಾಯಗಳು ಇವತ್ತು ಸೋನಿಯಾ ಗಾಂಧಿ ಕುಟುಂಬ ಜೊತೆ ಇರೋದ್ರಿಂದ ಇವತ್ತು ಸೋನಿಯಾ ಗಾಂಧಿ ಕುಟುಂಬ ಇವತ್ತು ಇಡೀ ದೇಶವನ್ನು ನಿರ್ವಹಿಸ್ತಾ ಇದೆ. ನಿಮ್ಗೆ ಗೊತ್ತಿಲ್ಲದೆ ನೀವು ದೇವೇಗೌಡರ ಕುಟುಂಬದಿಂದ ಇರ್ತಿದ್ದಾಗೆ ಇವತ್ತು ದೇವೇಗೌಡರು ಮಾಜಿ ಪ್ರಧಾನಿ ಆದರು ಮತ್ತು ಅವರು ಈ ರಾಜ್ಯವನ್ನು ನಿರ್ಧರಿಸ್ತಾರೆ. ಆದರೆ ನಿಮ್ಮ ಕುಟುಂಬ, ನಿಮ್ಮ ಒಂದು ಸ್ವಾಭಿಮಾನ, ನಿಮಗಾಗಿ ಜೀವನ ತೆತ್ತಂಥ ಒಂದು ವಂಶಸ್ಥರ ಜೊತೆ ನೀವು ಗುರುಸ್ಕೊಂಡಿದ್ದೆ ಆದರೆ ನೀವು ಡಿಸೆಂಬರ್ 6ನೇ ತಾರೀಕು ಬಂದು ಲಕ್ಷಾಂತರ ಜನ ಅಲ್ಲಿ ಸೇರ್ತಿದ್ದಾರೆ. ಆ ಕುಟುಂಬಕ್ಕೆ ಒಂದು ಶಕ್ತಿ ಬರುತ್ತೆ. ಅದು ನಮ್ಮ ಋಣಾತ್ಮಕವಾದಂಥ, ನಮ್ಮ ಸರಿಯಾದಂಥ ತೀರ್ಮಾನ. ನಿಮ್ಮ 365 ದಿನಗಳಲ್ಲಿ ಕನಿಷ್ಠ ಒಂದು ದಿನ ಆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಿಸಿ ಆ ದಿನ ಬಂದು ಆ ನಮನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ವಿನಂತಿಸಿ, ಜೊತೆಗೆ ಈ ಒಂದು ವಿಮೋಚನೆಗೆ ಹುಟ್ಟಿ ಬಂದ ಮಹಾಸೂರ್ಯ ಎಷ್ಟು ಸತ್ಯನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅಷ್ಟೇ ಸತ್ಯವಾಗಿ ಬದುಕಿದಂಥ ಆ ಮಹಾಸೂರ್ಯನ ಅಸಂಗತವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ, ಒಂದು ಸ್ಮರಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ನಾವು ನಿನ್ನೆ ತಾನೇ ಗೂಡ್ಶೆಡ್ ರೋಡಲ್ಲಿ ಇರ್ತಕ್ಕಂಥ ನಮ್ಮ ನಾರಾಯಣರವರು, ಜಯರಾಮ್ ಅವರು, ಕುಮಾರ್ ಅವರು ಮತ್ತು ರಾಜೀವ್ರವರು, ಆನಂದ್ರವರು, ನಟರಾಜರವರು, ನಮ್ಮ ಕುರುಣಿಯವರು, ಎಲ್ಲರ ಹೆಸರು, ನಮ್ಮ ಬಣಿಯವರು, ನಟೇಶ್ ಅವರು, ಯಾರ ಹೆಸರು ಹೇಳಲಿಲ್ಲ ಅಂತ ಅದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಬೇಡಪ್ಪ. ಈಗ ನೀವೆಲ್ಲರೂ ಸಹಕಾರದಿಂದ ನಾವು ನಿನ್ನೆ ಪ್ರಾರಂಭ ಮಾಡಿದ್ವಿ. ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮ. ನಾವು ಪ್ರತಿ ವರ್ಷ ನಾವು ಕನಿಷ್ಠ ಒಂದು 8-10 ದಿವಸ ಒಂದು ಮೊದಲೇ ಅಡ್ವಾನ್ಸ್ ಆಗೋಣ. ಡಿಸೆಂಬರ್ 6ನೇ ತಾರೀಕಿನ ಹೋಗಿ ಭಾಗವಹಿಸೋಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ನಾವೊಂದು ತತ್ವನಿಷ್ಠೆಯಾಗಿ ಅಡ್ವಾನ್ಸ್ ಆಗೋಣ ಅನ್ನೋ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು 21/11/2000 ಮುಂದಿನ 14 ಈ ದಿನಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ನಾಳೆ ದಿವಸ ನಾವು ಮಲ್ಲತ್ತಳ್ಳಿರ್ತಕ್ಕಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಅದಾಗ್ತಾ ಇದ್ವಿ. ನಾಡಿದ ದಿವಸ ಮತ್ತೆ ಅವರು ಕೋರಿದರೆ ಡಿಸೆಂಬರ್ 4ನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮ ಮುಂದುವರಿಸ್ತೀವಿ. ನೀವು ದಯವಿಟ್ಟು ಯಾರ್ಯಾರು ಅವತ್ತು ರೈಲ್ವೆ ಸ್ಟೇಷನ್ಗೆ ಬರ್ತೀರಿ ಅವ್ರಿಗೆಲ್ರಿಗೂ ಕೂಡ ನಾವು ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಟ್ರೈನ್ ಬರುತ್ತೆ. ನಾವು ಮುಂಬೈ ಹೋಗ್ಲಿಕ್ಕೆ ನಿಮ್ಮೆಲ್ಲರೂ ಸಹಕಾರವನ್ನು ಕೋರ್ತೀವಿ, ನೀವೆಲ್ಲರೂ ಭಾಗವಹಿಸಬೇಕನ್ನು ಕೋರ್ತೀವಿ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಂತ, ವಿನಯಪೂರ್ವಕವಂತ ಈ ಜನ್ಮದ ಋಣಕ್ಕಾಗಿ, ಈ ಜನ್ಮದ ಋಣದ ನಮನಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ಅಂಬೇಡ್ಕರ್
ಜಗತ್ತಿನ ಶ್ರೇಷ್ಠ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗತ್ತಿನ ಶ್ರೇಷ್ಠ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಮುನಿಯಲ್ಲಪ್ಪರು ಬಂದಿದ್ದಾರೆ, ಆಮೇಲೆ ಮಳೆ ವಿಭಾಗದಿಂದ ನಮ್ಮ ಭಾಗ್ಯಮ್ಮ ಅವರು ಬಂದಿದ್ದಾರೆ, ಆಮೇಲೆ ಸಂಘಟನಾ ಕಾರ್ಯದರ್ಶಿಗಳು ರಾಜ್ಯಪಾಲ ತುಳಸಿರಾಮ್ ಅವರು ಬಂದಿದ್ದಾರೆ. ಎಲ್ರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಿ ಈ ಸಭೆಯನ್ನು ಉದ್ದೇಶಿಸಿ ತಮಿಳುನಾಡು ರಿಪಬ್ಲಿಕನ್ ಸೇನೆ ಮುಖಂಡರಾದಂಥ ಜಾರ್ಜ್ ಅವರು ಮಾತಾಡಬೇಕಂತಂದೇಳಿ ಈ ಮೂಲಕ ವಿನಂತಿಸ್ಕೊತೀನಿ. ಕರ್ನಾಟಕದಲ್ಲಿ ದೇಶದಲ್ಲಿ ಪ್ರಾರಂಭ ಆಗಿ 15 ವರ್ಷ ಆದರೂ ಸಹ ಕರ್ನಾಟಕದಲ್ಲಿ ಪ್ರಾರಂಭ ಆಗಿ 60 ದಿನಗಳು ಕಳೆಯಿತು. ಈ 60 ದಿನಗಳ ಎಲ್ಲ 15 ಜಿಲ್ಲೆನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದು ಪೂರ್ವಕವಾಗಿ ಇವತ್ತು ಒಂದು ಫ್ಲಾಗ್ ಅನ್ನು ಕೂಡ ಬಾವುಟವನ್ನು ಕೂಡ ನಮ್ಮ ಸಂಕೇತವಾಗಿ ನಾವು ಒಂದು ಎರಡು ನೀಲಿ ಮತ್ತು ಬಿಳಿ ಕಲ್ಲರು, ಶಕ್ತಿ ಮತ್ತು ಪ್ರೀತಿ, ಶಕ್ತಿ ಮತ್ತು ತ್ಯಾಗ, ಈ ಒಂದು ಸಂಕೇತವಾಗಿ ನಾವು ಒಂದು ಫ್ಲಾಗ್ ಅನ್ನ ಇದು ಮಾಡಿದ್ದೀವಿ. ಇದನ್ನು ನಮ್ಮ ಜಿಗ್ನಿ ಶಂಕರ್ ಅವರು ಮತ್ತು ನಮ್ಮ ತಮಿಳುನಾಡು ಮುಖಂಡರಾದ ನಮ್ಮ ಜಾರ್ಜ್ ಅವರು ಮತ್ತು ಸಿಂಡಿಕೇಟ್ ಮ್ಯಾನೇಜರು ಮತ್ತು ಈ ಇದರ ಪ್ರಿನ್ಸಿಪಾಲ್ರಾದ ರಿಜಿಸ್ಟರ್ ತುಳಸಿರಾಮ್ ಅವರು ಸಹ ಸೇರಿಬಿಟ್ಟು ಉದ್ಘಾಟನೆ ಮಾಡಬೇಕಂತಂದೇಳಿ ಕೇಳ್ಕೊಂತ ಇದ್ದಾರೆ. ಶಕ್ತಿ ಮತ್ತು ಪ್ರೀತಿ ಮತ್ತು ತ್ಯಾಗ ಸಂಕೇತವಾಗಿ ಈ ಎರಡು ಕಲರನ್ನ, ನೀಲಿ ಮತ್ತು ಬಿಳಿ ಕಲರ್ನ ಬಣ್ಣವನ್ನು ನಾವು ಈ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಸಂಕೇತವಾಗಿ ನಾವು ಈ ದಿನ ಎಲ್ಲರೂ ಸಹ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಒಪ್ಕೊಂಡಿದ್ದೀವಿ. ஜெய் பீம். பாபா சாஹேப் அம்பேத்கருடைய டிசம்பர் 6ஆம் தேதி கர்நாடகிலிருந்து புறப்பட்டு புனித பூமிக்கு செல்கின்ற அருமை தலைவர் ஜெயின் சங்கர் தலைமையிலே நீ பட்டி தொட்டியெல்லாம் எங்கெங்கே பாபா சாஹேப் அம்பேத்கர் சிலை வைத்திருக்கார்களோ அங்கெல்லாம் சீர்பழித்து பாபா சாஹேப் அலங்கரித்து அவருடைய பாதத்தை தொட்டு வணங்கி இங்கே செல்கிறார் என்று சொன்னால் உங்களே ஒரு புனிதமான இடத்தில் நான் இங்கே பார்க்கும்போது எல்லா சிலைகளும் தமிழ்நாடு மூலம் டெல்லியில் பார்த்திருக்கின்றேன். ஆனால் இந்த இடம் பார்க்கும்போது எனக்கு உள்ளம் அதாவது மகிழ்ச்சியாகிவிட்டது. காரணம் சொன்னால் இந்த மகிழ்ச்சி எல்லா இடத்திலும் இருக்க வேண்டும் என்று நான் பணிவோடு கேட்டுக்கொள்கின்றேன். பாபா சாஹேப் அம்பேத்கருடைய புனிதமான இடத்தை இதுதான் புனித பூமி என்று நான் நினைப்பேன். காரணம் சொன்னால் தளபதி சி.எம். ஆறுமுகம் அவர்கள் நான் சிறுவயதில் இருக்கும்போது நான் இங்கே வந்திருந்தேன். அப்பொழுது மெடிக்கல் காலேஜ், இன்ஜினியரிங் காலேஜ் போன்ற காலேஜுகளெல்லாம் நான் வந்த போது நான் சிறிய பையனாக இருந்தேன். அப்பொழுது அருமை தலைவர் அவர்கள் தட்டி கொடுத்து என்னை பேச வைப்பார். அதே நிலைமை தான் நம்முடைய தலைவர் ஜெயந்தி சங்கர் அவர்கள் என்னை தட்டி கொடுத்து எங்கேனாலும் எங்கே சென்றாலும் தமிழ்நாட்டிலிருந்து வருகை தந்து நீ பேச வேண்டும் என்று அவருடைய அன்பு கட்டளைக்காக அணங்கி நான் இங்கே வந்து 4 நாட்கள் ஆகிறது தலைவர்கள் சுற்றுப்பயணம் செய்து கொண்டிருக்கின்றேன். காரணம் சொன்னால் தலைவர் ஜெய்சங்கர் அவர்கள் ஒரு பாசமிக்க ஒரு தலைவர், அரவணைக்கின்ற ஒரு தலைவர். அதாவது முகம் சுழிப்பில்லாமல் சில பேர் முகமாக வேறு காட்டுவார்கள். ஆனால் ஜெய்சங்கர் அந்த முகம் மலர்ந்த முகமாக இருக்கிறது. ரோஜா பூ போல மலர்ந்து கொண்டு பாபா சாஹேப் முகம் எப்படி மலர்கிறதோ அதே போல மலர்ந்த முகத்தோடு எல்லாரும் வரவழைத்து எங்களை இங்கே அரவணைக்கிறான்னு சொன்னால் உண்மையிலேயே ஒரு தேசிய தலைவராக ஆக வேண்டும் என்று என்னுடைய மனமார்ந்த வாழ்த்துகின்றேன் அவரை. காரணம் சொன்னால் இந்த மாதிரி தலைவர்களெல்லாம் எல்லாமே இருக்க வேண்டும். படித்தவர்கள் இங்கே வந்தார்கள். தலைவர் நம்மளுடைய துளசிராம் ஐயா அவர்கள் சொன்னார்கள். உண்மையிலே எனக்கு அவர் சொல்லும்போது எனக்கு பெரிய மகிழ்ச்சி. நாங்கள் தமிழ்நாட்டில் லெட்டர் அனுப்பிக்கின்றோம் அவர்கள் எல்லாருக்குமே. இங்கே இருக்கின்ற காலேஜில், அதாவது மெடிக்கல் காலேஜ் சரி, இந்த பாரத தொட்டு தான் உள்ளே போக வேண்டுமே தவிர, அதாவது திருப்பதி கோயிலுக்கு போயிடுறீங்க, வேளாங்கண்ணிக்கு போகிறீங்க, எல்லா கோயிலுக்கு போகிறீங்க. ஆனால் இந்த கோயில் புனிதமான கோயில். ஆனால் முதலில் சி.எம். ஆறுமுகம் நேரத்தில் குருநாதர் அவர்கள் இந்த குருநாதர் சார்ந்த தான் இந்த காலேஜ் தொடங்கப்பட்டது என்பதை நான் நினைக்கின்றேன். காரணம் சொன்னால் குருநாவுக்கு வந்து சி.எம். ஆறுமுகம் பேச்சு கேட்பார்கள், சி.எம். ஆறுமுகம் குருநாதர் பேச்சு கேட்பார்கள். இதுதான் உண்மையான. இன்னைக்கு எல்லாமே படிக்கும்போது உண்மையே இந்த காலேஜ் படிக்கும்போது எனக்கு உண்மையே ரொம்ப மகிழ்ச்சியாக இருக்கிறது. நான்
நைட்டு சாப்பிட்றேன் என்னன்னு தெரியல எனக்கு, தலைவர் சாப்பிட்டு தயவுசெய்து சாப்பிட வேண்டாம், இதை சாப்பிட்ட மாதிரியே இருக்கிறது எனக்கு இந்த காலேஜ் பார்க்கும்போது. ஐயா சாரை பார்க்கும்போது நான் உண்மையாக சொல்கிறேன், ஒரு சைடாக பிரித்து அந்த காலேஜை பார், நல்லா படிங்களும் இந்த காட்டுக்காக காரில். அதுதான் முக்கியமான ஒரு கட்டம். இந்த கட்டத்தை எந்த அறிவாளி செஞ்சாலும் தெரியல, யார் எந்த இன்ஜினியரும் தெரியல. இந்த மாதிரி படித்த இன்ஜினியர் தான் இந்த காலேஜ் காட்டியிருப்பார்கள் என்று நான் நினைக்கின்றேன். ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಜಿಗಣಿ ಶಂಕರ್ ಅವರ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಶಿವಶಂಕರ್ ಅವರು ಮತ್ತು ಅಂಬೇಡ್ಕರ್ ತಾಂತ್ರಿಕ ವಿಜ್ಞಾನ ಕಾಲೇಜಿನ ರಿಜಿಸ್ಟ್ರಾರಾದ ತುಳಸಿರಾಮ್ ಅವರೇ ಹಾಗೂ ತಮಿಳುನಾಡಿನ ಮುಖ್ಯಸ್ಥರಾದ ಜಾರ್ಜ್ ಅವರೇ ಮತ್ತು ಸ್ನೇಹಿತರ ಮತ್ತು ಶಿವರುದ್ರಪ್ಪನವರೇ, ಈಗ ಈ ಕಾರ್ಯಕ್ರಮ ಅಂದುಕೊಂಡಿರೋದು ಎಲ್ಲರಿಗೂ ತುಂಬ ಒಂದು ಇದು ಮುಂಚೆನೇ ಆಗಬೇಕಾಗಿತ್ತು, ಇದು ಭಾಳ ಲೇಟ್ ಆಗಿದೆ. ಆದರೂ ಕೂಡ ಶಂಕರ್ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಎಲ್ಲ ಬೆಂಗಳೂರಿರ್ತಕ್ಕಂಥ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದು ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳಬೇಕು. ಹಾಗೂ ಈಗ ನಾವು ಮಾಡಬೇಕಾದ್ರೆ ಮುಂದಿನ ಕಾರ್ಯಕ್ರಮ ಅಂದರೆ ಹಳ್ಳಿಗಳಿಗೆ ಹೋಗಿ ನಮ್ಮ ಜನಾಂಗದವರಿಗೆ ತಿಳಿ ಹೇಳಿ ಅಂಬೇಡ್ಕರ್ ಸಾಹೇಬರು ಏನೇನು ಮಾಡಿದ್ದಾರೆ ನಮ್ಮ ಇದಕ್ಕೋಸ್ಕರ ಅದನ್ನು ತಿಳಿ ಹೇಳಿ ಜನ ಸಂಘಟನೆ ಮಾಡಿ ಇನ್ನೂ ತುಂಬ ದೇಶಾದ್ಯಂತ ಹರಡಿ ಜನ ಬರಬೇಕು ತುಂಬ ಅಂತ. ಆಮೇಲೆ ಡಿಸೆಂಬರ್ 16ನೇ ತಾರೀಕು ಅಂಬೇಡ್ಕರ್ ಸ್ಮರಣೀಯಕ್ಕೋಸ್ಕರ 100 ರೈಲುಗಳನ್ನು ಬುಕ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನಾನು ತಮ್ಮ ವಿನಂತಿ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ಶಂಕರ್ ಅವರು ಯಾವುದೇ ಕಾರಣಕ್ಕೂ ಈ ಕಾರ್ಯ ನಿಲ್ಲಿಸಬಾರ್ದು. ನಾವು ನಿಮಗೆ ಹಿಂದೆಯಿಂದ ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿ ನಮಗೆ ಇದು ಇನ್ನೂ ಸಂಘಟನೆ ಜಾಸ್ತಿ ಆಗಬೇಕು ಅಂತೇಳಿ ನಾವು ನಮ್ಮ ಶಿವರುದ್ರರು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ನಿಮಗೆ ಹಗಲು ರಾತ್ರಿ ನಿಮ್ಮ ಜೊತೆ ಇದ್ದು ಸಹಕಾರ ಕೊಡ್ತೀವಿ. ದಯವಿಟ್ಟು ಬೆಳೆಸ್ಕೊಂಡೋಗಿ. ಇಷ್ಟು ಮಾತಾಡಿ ನಿಮಗೆ ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದ. ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತಾವಿಟ್ಟಿರೋ ನಂಬಿಕೆ ಇವತ್ತಲ್ಲ, ಇದೇ ಸುಮಾರು 20 ವರ್ಷ ಹಿಂದೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ನಡೆದಂಥದ್ದು ವಿಶ್ವ ವ್ಯಾಪ್ತಿಯಲ್ಲಿ ಇದೊಂದು ಸಂಘಟನೆ ಅವತ್ತು ನಡೆಯಿತು. ಎಲ್ಲನೂ ಯಾವ ರೀತಿ ಇತ್ತು ಅಂತಂದರೆ, ಅವತ್ತು ಸಾಹೇಬ್ರಿಗೆ ಸುಮಾರು ಜನ ಈ ಒಂದನ್ನು ಮಾತ್ರ ಅದೇ ರೀತಿಯಲ್ಲಿ ಮುಚ್ಚಿಡು ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳೋದಕ್ಕೆ ಸಿದ್ಧ ಇದ್ದರು. ಆದರೆ ಅವತ್ತು ಸಾಹೇಬರು ಅಂಬೇಡ್ಕರ್ ಬಗ್ಗೆ ತೋರಿಸಿದ್ದ ಒಲವು ಮತ್ತು ಆ ಪ್ರೀತಿ ವಿಶ್ವಾಸ ಅದನ್ನು ಯಾವತ್ತೂ ಯಾರೂ ಅಳಿಸಂಥದ್ದಲ್ಲ. ಇದು ನಮ್ಮ ಎದುರುಗಡೆ ನಡೆದಂಥ ನಿದರ್ಶನ. ಇಡೀ ಬೆಂಗಳೂರು ಬಂದಾಯಿತು, ಇಡೀ ಕರ್ನಾಟಕ ಬಂದಾಯಿತು, ಇಡೀ ಇಂಡಿಯಾ ಬಂದಾಯಿತು. ಅವತ್ತೊಂದು ದಿವಸ ಯಾರು ಏನು ಬೇಕಾದರೂ ಕೊಡೋದು ಸಿದ್ಧ ಇದ್ದರು. ದೇವೇಗೌಡರ ಪೀರಿಯಡಲ್ಲಿ ಅದೇ BT ಲಲಿತಾ ನಾಯಕ್ ಅವ್ರನ್ನ ಸಾಹೇಬರು ಮನಸ್ಸು ಮಾಡಿ ಒಂದೇ ಒಂದು ವಾರದಲ್ಲಿ ಅವ್ರನ್ನ ಮಿನಿಸ್ಟರ್ ಆಗಿದ್ದವ್ರನ್ನ ಮನೆಗೆ ಕಳಿಸಿದಂಥವ್ರು. ಅದೇ ಇನ್ನೊಂದು ನಿದರ್ಶನ ಹೇಳ್ತಾ ಇದ್ದೀನಿ. ನೆತ್ತಿಗೊಂದು ಚೂರು ಸಾಹೇಬರು ತಗೊಂಬಂದಿದ್ದು ಇವತ್ತು ಗೌರ್ಮೆಂಟಲ್ಲಿ ಇಡೀ ಪ್ರಪಂಚದಲ್ಲಿ ಇಂಪ್ಲಿಮೆಂಟ್ ನೆತ್ತಿಗೊಂದು ಚೂರು ಅಂತ ತಗೊಂಬಂದಿದ್ದು ಜಿಗ್ನಿ ಶಂಕರ್ ಸಾಹೇಬರು. ಆವತ್ತಿನ ದಿವಸ ಪ್ರತಿಯೊಂದು ಬಡವರಿಗೂ ಒಂದು ಚೂರು ಸಿಗಬೇಕು ಅನ್ನೋದನ್ನು ಯಾವ ರೀತಿ ಅವರು ಅದ್ಭುತವಾಗಿ ಅದನ್ನು ಒಂದೇ ಒಂದು ಬಡವರು ಒಂದು ಚೂರು ಇಲ್ದ ಇರಬಾರ್ದು ಅನ್ನೋದನ್ನು ಅವರು ಎಷ್ಟೋ ದಿವಸ ನಿಗೆಟ್ಟು ಮತ್ತು ಇದೇ ರೀತಿ ಸುಮಾರು ಸಂಘಟನೆಗಳಲ್ಲಿ ಅವ್ರು ಮಾಡಿದ್ದಾರೆ. ಅವರು ಮಾಡಿರೋದು ಯಾವಾಗೂ ಚಿರಸ್ಥಾಯಿಯಾಗಿರ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪೂರ್ಣ ಆಶಯವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ಅವರ ಹೋರಾಟದ ರಥವನ್ನು ಮಾಡಿರ್ತಕ್ಕಂಥ ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಅವರು ಈ ದೇಶದಲ್ಲಿ ಒಂದು ರಿಪಬ್ಲಿಕನ್ ಸೇನೆ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭಿಸಿ ನಮಗೆ ಮತ್ತು ನಮ್ಮೆಲ್ಲರಿಗೆ ಅದರ ನಾಯಕತ್ವವನ್ನು, ಅದರ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳೆದ 4-5 ತಿಂಗಳ ಹಿಂದೆ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿದ್ದಂಥ ಮನೆಯನ್ನು ಆ ದಾದರ ಪ್ರಾಂತ್ಯಕ್ಕೆ ಒಂದು ಸಾರ್ವಜನಿಕ ಲೈಬ್ರರಿ ಮಾಡೋದ್ರ ಮೂಲಕ ಆ ಮನೆಯನ್ನು ಸಾರ್ವಜನಿಕಗೊಳಿಸಿದ್ರಿಂದಾಗಿ ಅವರಿಗೆ ಮನೆ ಇರಲಿಲ್ಲ.
ಈಗಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬಕ್ಕೆ 6 ಎಕರೆ ಜಮೀನು ಕೋರ್ಟಲ್ಲಿ ಗೆಲ್ಲೋದ್ರ ಮೂಲಕ ಈಗ ಸ್ವಂತ ಮನೇಲಿದ್ದಾರೆ. ಆ ನಿಟ್ಟಿನಲ್ಲಿ 6 ಎಕರೆ ಗೆದ್ದಿದ್ದಕ್ಕಾಗಿ ಮತ್ತು ಅವರು ಹೋರಾಟವನ್ನು ಮುಂದುವರಿಸಲಿಕ್ಕಾಗಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದವರು ಈ ಒಂದು 57ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ದೇಶದ ಎಲ್ಲ ಜನತೆಯನ್ನು ಅವರು ಕರೆದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ರಿಪಬ್ಲಿಕನ್ ಸೇನೆಯವರು ಈ ಒಂದು ರಿಪಬ್ಲಿಕನ್ ಸೇನೆ ಪ್ರಾರಂಭವಾದಂಥ 21/11/1998 ಮೊನ್ನೆಗೆ ಇದು 15 ವರ್ಷಗಳಾಗಿದ್ದ ಕಾರಣಕ್ಕಾಗಿ ಆ ದಿನದಿಂದ ನಾವು ಬಾಂಬೆಗೆ ಹೋಗುವಂಥ 1000 ಜನರು ಏನು 4ನೇ ತಾರೀಕು ರಾತ್ರಿ ಬಿಡ್ತೀವಿ, ಅಲ್ಲಿವರೆಗೂ ಬೆಂಗಳೂರು ನಗರದ ಎಲ್ಲ ಆಲ್ಮೋಸ್ಟ್ ಆಲ್ ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿದ್ದಾವೆ ಆ ಪ್ರತಿಮೆಗಳಿಗೆ ನಾವು ಮೊನ್ನೆಯಿಂದ ಹೋಗಿ ನಾವೇ ನೀರು ಹಾಕ್ತೀವಿ, ತೊಳೆದು ಅಲ್ಲಿ ಮಾಲೆ ಹಾಕಿ ಕ್ಯಾಂಡ್ಲ್ ಹಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಿಸಿ ಅವರಿಗೆ ಅವರ ಋಣವನ್ನು ತೀರಿಸುವಂಥ, ಅವರ ಋಣಕ್ಕೆ ಅವರ ಪಾದಕ್ಕೆ ನಮ್ಮ ಸ್ಮರಣೆಯನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಪ್ರತಿಮೆಗೆ ನಮ್ಮ ರಾಜ್ಯವರು ತಂದೆ ತೀರಿದ ದಿನ ನಿನ್ನೆ. ಆದರೆ ಅವರು ಹೇಳ್ತಾ ಇದ್ರು, ನಾನು ಇಲ್ಲಿ ನೀರು ಹಾಕಿ ಸುರಿದು ಈ ಮಹಾನ್ ಭಾವನೆ ಹಾಕಿದ್ದಕ್ಕೆ ಇವತ್ತು ನಮ್ಮ ತಂದೆ ಸತ್ತನ 2-3 ವರ್ಷ ಆಯಿತು, 3 ವರ್ಷದ ಇದು ಅನ್ನೋದು ನನಗೆ ಭಾಳ ಆನಂದ ಆಯಿತು. ನಮ್ಮ ತಂದೆನ ಈ ಮೂಲಕ ಕಂಡೆ ಅಂತ ಒಂದು ಭಾವನಾತ್ಮಕವಾಗಿ ಹೇಳ್ತಕ್ಕಂಥ ಸಂದರ್ಭ ರಾತ್ರಿ ನನಗೆ ಫೋನಲ್ಲಿ ಹೇಳು. ಇವತ್ತೇನಾದರೂ ಇಡೀ ಬೆಂಗಳೂರು ನಗರದಲ್ಲಿರ್ತಕ್ಕಂಥ 100 ಶಿಲೆಗಳ ಪೈಕಿ ಭಾಳ ಗೌರವಯುತವಾಗಿ, ಭಾಳ ಬದ್ಧತೆಯಿಂದ, ಭಾಳ ಸ್ವಚ್ಛವಾಗಿ ಅಂಬೇಡ್ಕರ್ಗೆ ಸಲ್ಲಬೇಕಾಗಿರ್ತ ಸಂಪೂರ್ಣ ಗೌರವ ಏನಾದ್ರು ಸಿಕ್ಕಿದೆ ಅಂದರೆ ಅದು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ. ಇದು ಒಂದು ಆದರ್ಶವಾಗಿದೆ, ಒಂದು ಮಾರ್ಗದರ್ಶಕವಾಗಿದೆ. ಬಟ್ ಇದು ಒಂದು ಅರ್ಪಣಾ ಮನೋಭಾವ ಬರುತ್ತೆ. ಈ ಸ್ಥಳಕ್ಕೆ ಬಂದ್ರೇ ಇಲ್ಲಿರೋ ಶುದ್ಧತೆಯನ್ನು ನೋಡಿ, ಇಲ್ಲಿರೋ ಒಂದು ಅವರ ಇಟ್ಟಿರ್ತಕ್ಕಂಥ ಬದ್ಧತೆಯನ್ನು ನೋಡಿ ನಮಗೆ ಭಾಳ ಆನಂದ ಆಗುತ್ತೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ಸಂಸ್ಥೆ ನಡೆಸಲಿಕ್ಕೆ ಅನೇಕ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳ ಜನ ನಡೆಸಿದ್ದಾರೆ. ಇದನ್ನು ಮಾಡಿದಂಥ ಡಾಕ್ಟರ್ ಜಯಪ್ರಕಾಶ್ ನಾರಾಯಣರವರು ಮತ್ತು ಅಂಬೇಡ್ಕರ್ ಕಾಲೇಜು ನಡೆಸಂಥ ನಮ್ಮ ಮೋಹನ್ ಅವರು ಭಾಳ ಜನ ಸತ್ತೋಗಿದ್ದಾರೆ. ಮೋಹನ್ ಅವರು ಜೊತೆಗೆ CM ಆರ್ಮುಗಮ್ಮರು ಮತ್ತು ಈಗಿರ್ತಾರೆ ನಂಜುಂಡಸ್ವಾಮಿಯವರು, PL ನಂಜುಂಡಸ್ವಾಮಿಯವರು, ಕೆಂಪಸಿದ್ದಯ್ಯರು, ಗುರಪ್ಪಾಜಿ ಅವರು, ಕುಬೇರ್ ಅವರು, ಭಾಳ ಜನ ಈಗ ಇಷ್ಟು ದಿನಕ್ಕಿದೆ. ಶಿವಲಿಂಗನವರು, ಸುಮಾರು ಜನ ಹೆಸರುಗಳಿದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಮಾಡಿದ್ದಾರೆ. ಆದರೆ ಇವತ್ತು ಈ ಅಂಬೇಡ್ಕರ್ ವಿದ್ಯಾಸಂಸ್ಥೆ ಮೂಲಕ ಎಷ್ಟೋ ಜನಕ್ಕೆ ವಿದ್ಯಾದಾನ ಮಾಡ್ತಾರೆ, ಅದನ್ನು ನಾವು ಗೌರವಿಸ್ತೀವಿ ಮತ್ತು ಅಭಿನಂದಿಸ್ತೀವಿ. ಅಟ್ ದ ಸೇಮ್ ಟೈಮ್ ಮೊನ್ನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ಒಬ್ಬವ್ರ ಮೇಲೆ ಕೋಟಿ ಸಿಕ್ಕಿದೆ. ಅದು ಅಕ್ರಮ ಹಣವೋ, ಅದು ಸಕ್ರಮ ಹಣವೋ, ಲೂಟಿ ಮಾಡಿದ್ರು, ಅಟ್ಲೀಸ್ಟ್ ಆ ಕೋಟಿ ಇನ್ಕಮ್ ಟ್ಯಾಕ್ಸಲ್ಲಿ ಕೊಡೋ ಬದಲು ಈ ಸಮಾಜಕ್ಕೆ ಅರ್ಪಣೆ ಮಾಡ್ಬೋದಿತ್ತು, ಈ ಸಮಾಜಕ್ಕೆ ಕೊಡ್ಬೋದಿತ್ತು. ಅವ್ರ ಬಾತ್ರೂಮ್ಗಳಲ್ಲಿ ದುಡ್ಡು ಸಿಕ್ಕಿದೆ, ಶೂ ರೂಮ್ಗಳಲ್ಲಿ ದುಡ್ಡು ಸಿಕ್ಕಿದೆ, ಕೋಟಿ ರೂಪಾಯಿ ವೃಥಾ ಹೋಯ್ತು. ಅಂದರೆ ಅಂಬೇಡ್ಕರ್ ಹೆಸರಲ್ಲಿ ಒಂದು ಸಂಸ್ಥೆ ಮಾಡಿ ಒಂದು ಪ್ರಾಂತ್ಯಕ್ಕೆ, ಒಂದು ಜಾತಿಗೆ, ಒಂದು ಕುಟುಂಬಕ್ಕೆ ಅವ್ರು ಅಷ್ಟೇ ಜನ ಅಂಬೇಡ್ಕರ್ ವಾರಿಸ್ತಾರೆ ಅನ್ನೋ ರೀತಿ ಅಲ್ಲಿನ ಸೇವೆಗಳು ಸೇರ್ಕೋತಾರೆ, ಡೈರೆಕ್ಟರ್ಗಳಾಗ್ತಾರೆ. ಇರೋ 3-3 ಜನ ಡೈರೆಕ್ಟರ್ಗಳು. ಆ ಡೈರೆಕ್ಟರ್ಗಳು ಅನ್ಯೋನ್ಯತೆ ಅವಾಗ ಆಗಿರೋ ಏಜ್ಗೆ ಒಂದು ಸಾವಧಾನದಿಂದ, ಒಂದು ಅನ್ಯೋನ್ಯದಿಂದ ಹಂಚ್ಕೊಳ್ಳಾರ್ದೆ ಅವ್ರ ವಿರುದ್ಧ ಇವ್ರು ಕೋರ್ಟ್ಗೆ ಹೋಗ್ತಾರೆ, ಇವ್ರ ವಿರುದ್ಧ ಅವ್ರು ರೌಡಿಸಮ್ ಮಾಡ್ತಾರೆ, ಇವ್ರ ವಿರುದ್ಧ ಅವ್ರು ಸುಪಾರಿ ಕೊಡ್ತಾರೆ. ಅವ್ರು ಹಿರಿತನಕ್ಕಿದು ಒಳ್ಳೇದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಷ್ಟೇ ಜನ ವಾರಿಸಿದಾರಲ್ಲ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಒಂದು ಸಂಸ್ಥೆ ಮಾಡಿದ್ರಿ, ಆ ಮೂಲಕ ಈ ಸಮಾಜಕ್ಕೆ ಒಂದು ಗೌರವ ತಂದ್ರಿ. ಇಂಥ ಕೆಳವರ್ಗಗಳಿಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತ ಒಂದು ನೇಮ್ ಬೋರ್ಡ್ ಹಾಕ್ಬಲ್ರಿ, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲೆ ಮೇಂಟೈನ್ ಮಾಡಬಲ್ರಿ ಅನ್ನೋದು ನೀವು ಸಮಾಜಕ್ಕೆ ತೋರಿಸಿದ್ರಿ. ಇದೊಂದು ದಾಖಲೆ, ಇದೊಂದು ಸಂದೇಶ. ಅಟ್ ದ ಸೇಮ್ ಟೈಮ್ ನಿಮ್ಮ ಆಡಳಿತವನ್ನು ಸುಧಾರಿಸಿ, ನೀವು ಗಳಿಸುವಂಥ ಅಕ್ರಮ ಸಂಕ್ರಮ ಸಂಪತ್ತನ್ನು ಪೇ ಬ್ಯಾಕ್ ಟು ದಿ ಸೊಸೈಟಿ, ಈ ಸಮಾಜಕ್ಕೆ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತ ಸಂದರ್ಭದಲ್ಲಿ, ಸಾಯುವಂಥ ಸಂದರ್ಭದಲ್ಲಿ ಇದ್ದಂಥ ಮನೆನ ಸಾರ್ವಜನಿಕ ಲೈಬ್ರರಿ ಮಾಡಿದ ಕಾರಣಕ್ಕಾಗಿ ಅವ್ರ ಕುಟುಂಬಕ್ಕೆ ಇವತ್ತು ಕೂಡ ಸ್ವಂತ ಮನೆ ಇಲ್ಲದೆ ಈ ವರ್ಷದಲ್ಲಿ ಸ್ವಂತ ಮನೆ ಸಿಕ್ಕಿದೆ. ಅವರು ಅಷ್ಟು ತ್ಯಾಗ ಮಾಡಿ ಅವ್ರ ಹೆಸರಲ್ಲಿ ಬಂದಿರತಕ್ಕಂಥದ್ದು ಈ ಸಮಾಜದಲ್ಲಿರ್ತಕ್ಕಂಥ ಇತರೆ ಸಮಾಜಗಳು ಇವತ್ತು ನಮ್ಮನ್ನು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಇವರಿಗೆ ಅವಕಾಶ ಸಿಕ್ಕಿದ್ರೆ ಅಂಥ ಅವಕಾಶಗಳು ಹೇಗೆ ಬಡಿಸ್ಕೊಳ್ಬಲ್ರು? ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಅಂಬೇಡ್ಕರ್ ಮೆಡಿಕಲ್ ಕಾಲೇಜನ್ನು ನೀವು ಅಮಾನುಲ್ಲಾ ಕಾಲೇಜ್ ಮಾಡಬೇಡಿ. ಒಬ್ಬ ಅಮಾನುಲ್ಲನಿಗೆ ಇಡೀ ಕಾಲೇಜನ್ನು ಪ್ಲಜ್ ಇಟ್ಟಿರಿ, ನಿಮ್ಮ ಅಯೋಗ್ಯತನ ಅದು. ಆದರೆ ನಾವು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ಅಮಾನುಲ್ಲಾ ಖಾನ್ ಹೊರಗಡೆ ಕಳಿಸ್ತೀವಿ. ಆದರೆ ಅಮಾನುಲ್ಲಾ ಖಾನ್ನ ನಿಮ್ಮ ಅನೈತಿಕ ದುರ್ಬಳಕೆ ಅಕ್ರಮಕ್ಕಾಗಿ ಬಳಸ್ಕೊಳ್ಳೋದ್ರ ಮೂಲಕ ಆ ಕಾಲೇಜಿನ ಧ್ವಂಸ ಮಾಡ್ತೀವಿ. ನಾವು ನಿಮ್ಮ ಯಾರ ಪರನೂ ಇಲ್ಲ, ನಿಮ್ಮ ಯಾರ ವಿರುದ್ಧನೂ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ನು
ಇಡೀ ಜಗತ್ತಿಗೆ, ಇಡೀ ಭಾರತಕ್ಕೆ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು. ಬೆಂಗಳೂರಿರ್ತಕ್ಕಂಥ ಬಹುತೇಕ ಕಾಲೇಜುಗಳ ಬಗ್ಗೆ ಟಾಪ್ ಪ್ರಿಯಾರಿಟಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಕೊಡ್ತಾರೆ. ಅಂಥ ಕಾಲೇಜನ್ನು ನಡೆಸಿ ನೀವು ಆದಷ್ಟು ಬೇಗ ನಿಮ್ಗೊಂದು ಗಡುವು ಕೊಡ್ತಾ ಇದ್ದೀವಿ. ನಾವು ತಮಟೆ ಎತ್ಕೊಂಡ್ಬಂದು ಉಗಿದು ಹೊಡೆದು ಓಡಿಸೋಕೆ ಮುಂಚೆನೇ ನೀವು ಅಮಾನುಲ್ಲಾ ಖಾನ್ನ ಓಡಿಸ್ಬಿಡಿ. ಯಾರನ್ನ ನಿಮ್ಮ ಸಮಾಜದವ್ರು ಇಟ್ಕೊಳ್ಳಿ, ಚೆನ್ನಾಗಿ ನಡೆಸ್ಕೊಂಡೋಗಿ. ನಮ್ಗೆ ಇದರಲ್ಲಿ ಏನು ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ಅಂತ ಈ ಸಂದರ್ಭದಲ್ಲಿ ಈ ವಾಹಿನಿ ಮೂಲಕ ಹೇಳ್ತಾ, ನಾವು ಏನು ಈ ಪ್ರಾರಂಭ ಮಾಡಿದ್ದೀವಿ ನಮಗೆ ಅತ್ಯಂತ ಧನ್ಯತೆ ಕೊಡುತ್ತೆ. ಪ್ರತಿನಿತ್ಯ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಭಾಳ ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ಆ ಮಹಾಪುರುಷ ತನ್ನ ಜೀವಿತ ಕಾಲದಲ್ಲಿ ಕಂಡಂಥ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಇನ್ನೊಂದು ಪೀಳಿಗೆ ಏನಾದ್ರು ಮಾಡಬಹುದು ಅಂತ ಬಯಸಿದ್ರು. ಆ ಪೀಳಿಗೆಯಲ್ಲಿ ಎಲ್ಲರೂ ಮಾಡೋಕ್ಕಾಗಿದ್ರೆ ಅಟ್ಲೀಸ್ಟ್ ನಮ್ಮ ಎಲ್ಲ ಸ್ನೇಹಿತರಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಕನಿಷ್ಠ ನಮ್ಮ ಜೀವಿತ ಕಾಲದ ಒಂದು ದಿನದ ಒಂದು ಗಳಿಗೆಯನ್ನು ಒಂದು ಮರು ಅರ್ಪಣೆ ಮಾಡಿದ್ದೇವಲ್ಲ, ಇದು ನಮ್ಮ ಜೀವಿತ ಕಾಲದ ಅತ್ಯಂತ ಪುಣ್ಯ ಗಳಿಗೆ ಅಂತ ನಾನು ಭಾವಿಸಿ, ಮತ್ತು ಇದು ಬೇರೆಯವರು ಕೂಡ ಪ್ರೇರಣೆ ಆಗಲಿ ಅಂತೇಳಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಗುಲ್ಬರ್ಗಾ ಯೂನಿವರ್ಸಿಟಿಗೆ ನಾಮಕರಣ ಮಾಡಬೇಕಂತ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ನೀವು ಯಾರ್ಯಾರಿಗೋ ಮೊನ್ನೆ ಭಾರತ ರತ್ನ ಕೊಟ್ಟಿದ್ದೀವಿ, ನಮ್ಮ ವಿರೋಧ ಇಲ್ಲ. ಅವ್ರೇನು ನಿಮ್ಮನ್ನು ಕೇಳಲಿಲ್ಲ, ಅವ್ರು ಕೊಟ್ಟ ತಕ್ಷಣ ನಿಮ್ಮನ್ನು ಮೂರ್ಖರು ಅಂದರು. ಅವ್ರು ಇನ್ನೋದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಭಾರತ ರತ್ನ ಕೊಟ್ಟರು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪೂರ್ಣ ಕಾರ್ಯವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಒಂದು ಅಸ್ಪೃಶ್ಯ ಸಮಾಜವನ್ನು ಆಳುವ ಸಮಾಜವನ್ನಾಗಿ ಭಾರತದಲ್ಲಿ ಮಾಡಿದಂಥ ಬಹುದೊಡ್ಡ ನಾಯಕ ಶ್ರೀ ಕಾಂಶಿರಾಮ್ ಅವರು. ಅಂತ ಕಾಂಶಿರಾಮ್ ಅವರಿಗೂ ನೀವು ಒಂದು ಮರಣೋತ್ತರ ಭಾರತ ರತ್ನವನ್ನು ನೀಡಿ ನಾವು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಮತ್ತು ಅವರು ಮರಣವಾದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಪಂಜಾಬ್ ಒಂದು ರಾಜ್ಯ ಬಿಟ್ಟರೆ ಬೇರೆ ಯಾವ ರಾಜ್ಯಗಳು ಕೂಡ ಕನಿಷ್ಠ 5 ನಿಮಿಷ ಶೋಕ ಆಚರಣೆ, ಒಂದು ಶೋಕ ಸಂದೇಶವನ್ನು ಕಳಿಸಿಲ್ಲ. ಇದು ಬಹಳ ಕಾಲ ಇತಿಹಾಸವನ್ನು ಈ ರೀತಿ ವಂಚನೆ ಮಾಡೋದು ಅಥವಾ ವಿಚಾರಗಳನ್ನು ಮುಚ್ಚಿಡೋದು ನೋಡಿದ್ರೆ ಯಾವುದೋ ಒಂದು ಪೀಳಿಗೆ ಬಂದೇ ಬರುತ್ತೆ, ಯಾವುದೋ ಒಂದು ಶಕ್ತಿಯುತ ಪೀಳಿಗೆ ಉದ್ಭವ ಆಗುತ್ತೆ, ಅದು ನ್ಯಾಯ ಕೇಳುತ್ತೆ. ಆ ನ್ಯಾಯಕ್ಕಾಗಿ ನೀವು ತಕ್ಷಣವೇ ಅವರಿಗೊಂದು ಭಾರತ ರತ್ನ, ಮರಣೋತ್ತರ ಭಾರತ ರತ್ನವನ್ನು ಕೊಡಿ. ಮತ್ತು ನಾವು 16ನೇ ಶತಮಾನದಲ್ಲಿ ಶಿರಾ, ಚಿತ್ರದುರ್ಗ, ತುಮಕೂರು ಈ ಭಾಗದಲ್ಲಿ ಆವತ್ತು ರಾಜ ಕಸ್ತೂರಿ ರಂಗಪ್ಪ ನಾಯಕರು ಅನೇಕ ಕೆರೆಗಳನ್ನು ಕಟ್ಟೋದ್ರ ಮೂಲಕ, ಕೋಟೆಗಳನ್ನು ಕಟ್ಟೋದ್ರ ಮೂಲಕ ಇಲ್ಲ. ಆವಾಗ ಒಬ್ಬ ಅಸ್ಪೃಶ್ಯ ನಾಯಕ ಬಂದು ಕೇಳ್ತಾನೆ, ನೋಡಿ ಬ್ರಿಟಿಷ್ನವರು ಇವತ್ತು ನಮ್ಮ ಬಾರ್ಡರ್ಗೆ ಬಂದರೆ ನಾವು ಯುದ್ಧ ಮಾಡಿ, ಬ್ರಿಟಿಷ್ ದಾಖಲೆ ಇದೆ, ಆ ಯುದ್ಧ ಇಡೀ ಇತಿಹಾಸದಲ್ಲಿ ಕೋರೆಗಾವಲ್ಲಿ ಬಾರಿಗೆ ಅಸ್ಪೃಶ್ಯರು ಗೆದ್ದಂಥ ಯುದ್ಧ, ಆ ಯುದ್ಧದ ಕೋರೆಗಾವಿದು. ಆ ರೀತಿ ಅಂಥ ಅಸ್ಪೃಶ್ಯರಿಗೆ ಸಮಾನ ಅವಕಾಶ ಕೊಟ್ಟು ಕಾಲಾಳು ಸೈನಿಕರಲ್ಲಿ ಸೇರಿಕೊಂಡಿದ್ದಂಥ ರಾಜ ಕಸ್ತೂರಿ ರಂಗಪ್ಪ ನಾಯಕರ ಹೆಸರನ್ನು ಅತ್ಯಂತ ಸಣ್ಣ ಬೇಡಿಕೆ ಅದನ್ನು ನೀವು ಶಿರಾನಗರ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡಿ ಅಂತ ಈ 3 ಬೇಡಿಕೆಗಳನ್ನಿಟ್ಟು ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಆ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಮತ್ತು ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಅತ್ಯಂತ ಪುಣ್ಯವಾದ ಕ್ಷಣ ಈ ಸಂದರ್ಭದಲ್ಲಿ ನಾವು ಈ ತನ್ನ ಜೀವಿತ ಕಾಲವನ್ನು ಕ್ರಮಬದ್ಧವಾಗಿ ಮುಂದಿನ ಪೀಳಿಗೆಗೆ ಕರೆಸಿದಂಥ ಒಬ್ಬ ಮಹಾನ್ ನಾಯಕನಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರ ಪಾದಕ್ಕೆ ನಾನು ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ನಿರ್ಮಿಸಿದಂತಹ ಅಂಬೇಡ್ಕರ್ ಸೇನೆ ಕರ್ನಾಟಕದ ಶಾಖೆಯು ಇವತ್ತು ಒಂದು ಯಾತ್ರೆಯ ರೂಪದಲ್ಲಿ ಮುಂಬೈಗೆ, ಇಡೀ ನಗರದಲ್ಲಿರುವಂಥ, ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಅಂಬೇಡ್ಕರ್ ಪ್ರತಿಮೆಗಳಿಗೂ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅದೊಂದು ಸೆಲೆಬ್ರೇಷನ್, ಅಂದರೆ ಆಚರಣೆ ರೂಪದಲ್ಲಿ ಒಂದು ಯಾತ್ರೆಯಾಗಿ ಕೈಗೊಂಡು ಅದನ್ನು ಇಷ್ಟೊಂದು ಭಾಳ ಉತ್ತಮವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇರೋದು. ಮತ್ತು ಈ ಕಾರ್ಯಕ್ರಮವನ್ನು ಇದನ್ನು ಅಂದರೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಇದನ್ನು ತನ್ನಲ್ಲೇ ಒಂದು ಹುಟ್ಟು ಹಾಕಿ ಸಮಾಜಕ್ಕೆ ಇದೊಂದು ಅರ್ಪಣೆ ಅನ್ನುವ ರೂಪದಲ್ಲಿ ಅದು ಬಾಬಾ ಸಾಹೇಬರಿಗೆ ಧನ್ಯವಾದವನ್ನು ಅರ್ಪಿಸುವಂತಹ ಮತ್ತು ಅವರು ಎಳೆದು ತಂದ ರಥವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಈ ಒಂದು ಎಲ್ಲರಲ್ಲೂ ಎಚ್ಚರ ಮೂಡಿಸುವಂಥ ಕೆಲಸವನ್ನು ನಮ್ಮ ನಾಯಕರುಗಳು ಇಲ್ಲಿ ನೆರೆದಂಥ ಎಲ್ಲರೂ, ಮುಖ್ಯವಾಗಿ ನಮ್ಮ ಜಿಗಣಿ ಶಂಕರ್ರವರು ಇದನ್ನ ಆಚರಿಸ್ತಾ ಇದನ್ನ ರೂಪಿಸಿರುವುದು ಬಹಳ ಸಂತೋಷದ ವಿಚಾರ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರಾಯವಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರಾಯವಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರಾಯವಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರಾಯವಾಗಲಿ. ಅಂಬೇಡ್ಕರ್ ಅವರ ಆಶಯಗಳು, ಅಂಬೇಡ್ಕರ್ ಅವರ ಆಶಯಗಳು, ಅಂಬೇಡ್ಕರ್ ಅವರ ಸಿದ್ಧಾಂತ, ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಾನವತಾವಾದಿ
ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ನಗರದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ತೊಳೆಯೋದ್ರ ಮೂಲಕ, ಅಲ್ಲಿ ಮಾಲ್ಯವನ್ನ ಹಾಕೋದ್ರ ಮೂಲಕ, ಮತ್ತೆ ಬೆಳಕಿನ ಕಿರಣವನ್ನ ಹಚ್ಚಿಸಿ ಒಂದು ವಿಮೋಚನೆಯ ಒಂದು ಬೆಳಕಿನ ಕಿರಣವನ್ನ ಹಚ್ಚಿಸುವಂತ ಕಾರ್ಯಕ್ರಮವನ್ನ ನಾವು ನಗರದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರತಿಮೆಗೆ ಇವತ್ತು ಮಾಲಾರ್ಪಣೆ ಮಾಡಲಿಕ್ಕೆ ಬಂದಿದ್ದೇವೆ. ಈ ನಂತರ ಈ ಕಾರ್ಯಕ್ರಮನ ಇವತ್ತಿನ ಎಲ್ಲ ಬೇರೆ ಪ್ರತಿಮೆಗಳಿಗೆ ಮಾಲೆ ಹಾಕಲಿಕ್ಕೆ ನಾವು ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲೆಯನ್ನ ಅರ್ಪಿಸ್ತಾ ಇದ್ದೀವಿ. ಈ ಕಾಲೇಜಿನ ಚೇರ್ಮನ್ರು, ಹಿರಿಯರು ಆಗಿರ್ತಕ್ಕಂಥ ಗುರಪ್ಪಾಜಿ ಅವರು ಮತ್ತು ಕುಬೇರಪ್ಪನವರು ಕೂಡ ಬರಬೇಕು ಅಂತ ಅವ್ರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿರಾಯವಾಗಲಿ, ಚಿರಾಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿರಾಯವಾಗಲಿ, ಚಿರಾಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳು ಚಿರಾಯವಾಗಲಿ, ಚಿರಾಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳು ಚಿರಾಯವಾಗಲಿ, ಚಿರಾಯವಾಗಲಿ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಡುಗಡೆದ ಮಹಾತ್ಮ ಭಗವಾನ್ ಬುದ್ಧರನ್ನು ಭಾರತ ದೇಶಕ್ಕೆ ವಾಪಸ್ ತಂದು ಕೊಟ್ಟವ್ರನ್ನು, ನಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಗುಲಾಮಗಿರಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿದ ನಮ್ಮ ಮೋಸ್ಟ್ ವರ್ಷಿಪ್ಫುಲ್, ಅಂದರೆ ಸದಾಕಾಲಕ್ಕೆ ಪೂಜೆ ಮಾಡ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂದರೆ ತಪ್ಪಾಗಲಾರ್ದು. ಅವರು 1956 ಡಿಸೆಂಬರ್ 6ನೇ ತಾರೀಕು ನಿರ್ಮಾಣ ಹೊಂದಿದರು. ಅವರ ಹುಟ್ಟಿದಬ್ಬ ಏಪ್ರಿಲ್ 14ನೇ ತಾರೀಕು ಬರುತ್ತೆ. ಇವೆರಡೂ ನಮಗೆ ಯಾವ ಹಬ್ಬ ಹರಿದಿನಕ್ಕಿಂತಲೂ ಹೆಚ್ಚಾದ ಪವಿತ್ರವಾದ ದಿನಗಳನ್ನು ಅಂದ್ಕೊಂಡು ಮಾಡ್ತಾ ಇದ್ದಾವೆ. ನಮ್ಮ ದಲಿತರು ಏಪ್ರಿಲ್ 6ನೇ ತಾರೀಕು ದಿವಸ ಅವರಿಗೆ ಏಪ್ರಿಲ್ 14ಕ್ಕೆ ಅವರ ಹುಟ್ಟಿದ ಹಬ್ಬದಲ್ಲಿ ಅವರ ಚಿರಸ್ಮರಣೆ ಮಾಡೋದು ಮತ್ತು ಅವರ ಡಿಸೆಂಬರ್ 6ನೇ ತಾರೀಕು ಅವರಿಗೆ ನಮ್ಮ ಭಕ್ತಿ, ನಮನ, ಶ್ರದ್ಧಾ, ತ್ಯಾಗ, ಸೇವೆಗಳನ್ನು ಅವ್ರಿಗೆ ಶ್ರದ್ಧಾಂಜಲಿ ಮಾಡೋ ಕೆಲಸ ಮಾಡಬೇಕು. ಈ ನಮ್ಮನೆಯಲ್ಲಿ ಹಿರಿಯರಿಯಾಗಿ ಅವರು ಕಾಲುವಾದ ದಿವಸ ಇಟ್ಕೊಂಡು ನಾವು ಏನೇನೋ ಸಮಾರಂಭ ಮಾಡ್ತೇವೆ, ಆ ರೀತಿ ನಮ್ಮ ಮನದೇವರು, ನಮ್ಮ ಸರ್ವಸ್ವವಾದ ನಮ್ಮ ಅಂಬೇಡ್ಕರ್ ಅವರನ್ನು ಡಿಸೆಂಬರ್ 6ನೇ ತಾರೀಕು ಅವರ ಹೆಸರಿನಲ್ಲಿ ನಾವು ಅವರಿಗೆ ಶ್ರದ್ಧಾಂಜಲಿ, ಅವರ ಆದರ್ಶ, ಅವರ ತ್ಯಾಗ, ಅವರ ಸೇವೆ, ನಮ್ಮ ದಲಿತರಿಗೆ ಮತ್ತು ದೇಶಕ್ಕೆ ಮಾಡಿದ್ದು ಎಲ್ಲದನ್ನು ಸ್ಮರಿಸಿಕೊಂಡು ಆ ಕೆಲಸ ಮಾಡ್ತೇವೆ. ಈ ನಮ್ಮ ಅಂಬೇಡ್ಕರ್ ಬಂಧುಗಳು ನಮ್ಮ ಕಾಲೇಜಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ತೊಳೆದು ಶುದ್ಧ ಮಾಡಿ ನಮ್ಮನ್ನೆಲ್ಲ ಕರೆದು, ಅದಕ್ಕೋಸ್ಕರ ನಾವು 6ನೇ ತಾರೀಕು ಮುಂಬೈಗೆ ಅವರ ನಿರ್ಮಾಣ ಆದ ಒಂದು ಚೈತ್ಯಭೂಮಿಗೆ ಹೋಗ್ತಾ ಇದ್ದೀವಿ ಅಂತ ಇವ್ರು ಹೇಳಿದರು. ಅದಕ್ಕೆ ಮುಂಚೆ ಬಂದಿದ್ದಾರೆ, ಅವರಿಗೆ ಶುಭ ಕೋರ್ತೇನೆ. ಮತ್ತು ಹೋಗ್ಬಿಟ್ಟು ಬನ್ನಿರಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮನುಷ್ಯನಾದವನಿಗೆ ಸ್ವಾಭಿಮಾನ ಮತ್ತು ಗುಲಾಮಗಿರಿ ಇರಬಾರ್ದು. ಆಮೇಲೆ ಇನ್ನೊಬ್ಬರ ಕೈಯಲ್ಲಿ ಮಧ್ಯವರ್ತಿಗಳ ಕೈಗೆ ಆಮೇಲೆ ದಲ್ಲಾಳಿಗಳ ಕೈಗೆ, ಆಮೇಲೆ ತಲೆ ಹಿಡ್ಕರ ಕೈಗೆ ನಮ್ಮ ಸಂಸ್ಥೆಗಳು ಕೊಡಬಾರ್ದು ಅಂತಕ್ಕಂಥ ನಮ್ಮದೊಂದು ನಿರ್ಣಯ ಇದೆ, ಒಂದು ಸಂಕಲ್ಪ ಇದೆ. ಅದಕ್ಕೆ ನಾವು ನಮ್ಮ ಜನಾಂಗದವರು ಮತ್ತು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಕೊಂಡ ಮೇಲೆ ಅದಕ್ಕೆ ನಾವು ಏನು ಮಾಡಿದ್ರು, ಏನು ತ್ಯಾಗ ಮಾಡಿದ್ರು ಕಡಿಮೆ. ಅವ್ರ ಹೆಸರುಗೋಸ್ಕರ, ಅವ್ರ ಹೆಸರಿನಲ್ಲಿ ಮಾಡ್ತಕ್ಕಂಥ ಸೇವೆಗೋಸ್ಕರ ನಾವು ನಮ್ಮ ಕೈಲಾದನ್ನು ಏನೇ ಬಂದರೂ ಕೂಡ ಹೆಮ್ಮೆಟ್ಟಿ ಒಗ್ಗಟ್ಟಿನಿಂದ ಏರಿಸಬೇಕು ಅಂಥೇಳಿ ನಾನು ಇದರಲ್ಲಿ ಮಾಡ್ತೇನೆ. ಈ ಕೆಲಸವನ್ನು ಮಾಡಿದ ನಮ್ಮ ಎಲ್ಲ ಬಂಧು ಮಿತ್ರರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತ ಕಾಲದಲ್ಲಿ ಸಿಕ್ಕಿದಂಥ ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ತನ್ನ ಜೀವಿತ ಕಾಲವನ್ನು ಅತ್ಯಂತ ಕ್ರಮಬದ್ಧವಾಗಿ ಗ್ರಹಿಸಿ ಮುಂದಿನ ಪೀಳಿಗೆಗಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದಂಥ ಒಂದು ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರ ಶ್ರಮದಿಂದಾಗಿ, ಅವರ ತ್ಯಾಗದಿಂದಾಗಿ ಇವತ್ತು ಕೋಟ್ಯಾಂತರ ಜನರು
ಸ್ವಾಭಿಮಾನದಿಂದ ಒಂದು ತಲೆ ಎತ್ತಿ ಬದುಕುವಂಥ ಒಂದು ಜನಾಂಗದ ಒಂದು ಹೊಸ ಪೀಳಿಗೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಚಿರಋಣಿಯಾಗಿರುತ್ತೇನೆ ಅಂತ ಹೇಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 57ನೇ ಸ್ಮರಣ ದಿನಾಚರಣೆ ನಡೆಯುವಂಥ ಅಲ್ಲಿ ಮುಂಬೈ ಶಿವಾಜಿ ಪಾರ್ಕ್ಗೆ ಲಕ್ಷಾಂತರ ಮಂದಿ ಇವತ್ತು ಸೇರಿ ಅವರ ಋಣವನ್ನು ತೀರಿಸಲಿಕ್ಕೆ ಒಂದು ಕ್ಷಣ ಮಾತ್ರದ ಸಂಕಲ್ಪವನ್ನು ತೊಡ್ಕೊಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಧಿ ಮೇಲೆ ಒಂದು ಸ್ಲೋಗನ್ ಬರೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಅಂಬೇಡ್ಕರ್ಗಿಂತ ಮೃತ ಅಂಬೇಡ್ಕರ್ ಮೋಸ್ಟ್ ಪವರ್ಫುಲ್ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದ ಕಾಲದಕ್ಕಿಂತ ಬದುಕಿಲ್ಲದ ಕಾಲಕ್ಕೆ ಬಹಳ ಪವರ್ಫುಲ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಮೇಲೆ ಬರೆದಿದ್ದಾರೆ. ಆ ಪೂರಕವಾಗಿ ನಾವಿವತ್ತು ಇಡೀ ನಗರದಲ್ಲಿರ್ತಕ್ಕಂಥ ಈ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಗಳು, ಒಂದು ಪ್ರತಿಮೆ ಒಂದು ಸಮಾಜದ, ಒಂದು ಕಾಲಘಟ್ಟದ, ಒಂದು ಪ್ರತಿರೂಪದ, ಒಂದು ಸಂದೇಶವನ್ನು ಕೊಡುವಂಥ, ಒಂದು ಸಾರ್ವಭೌಮತ್ವವನ್ನು ಸಾರುವಂಥ, ಒಂದು ಸಾಂಕೇತಿಕ ಶಕ್ತಿ ಕೊಡುವಂಥ ಮೂಲಕ ನಾವು ಈ ಪ್ರತಿಮೆಗಳನ್ನು ನಾವು ಆರಾಧಿಸ್ತಾ ಇದ್ದೇವೆ ಮತ್ತು ಸ್ವೀಕರಿಸ್ತಾ ಇದ್ದೇವೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಇಲ್ಲದೇ ಯಾಕೆ ಪವರ್ಫುಲ್ ಅನ್ನೋದನ್ನ ಇವತ್ತು ಇಡೀ ದೇಶದ ಜನತೆ ಬಹುಶಃ ಒಬ್ಬ ಮಹಾನ್ ನಾಯಕನಿಗೆ 57 ವರ್ಷ ಸತ್ತ ನಂತರವೂ ಕೂಡ ಆ ಮಹಾನ್ ನಾಯಕನ ಬಗ್ಗೆ ಮಾತನಾಡ್ತಾರೆ, ಅವ್ರಿಗೆ ಗೌರವ ಸಲ್ಲಿಸ್ತಾರೆ, ಅವ್ರನ್ನ ಸ್ಮರಿಸ್ತಾರೆ ಅಂದರೆ ಅದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅನಿಸುತ್ತೆ. ಇವತ್ತು ನಾವು ಅಂಬೇಡ್ಕರ್ ಮೆಡಿಕಲ್ ಕಾಲೇಜನ್ನು ನಾವು ದೂರದಿಂದ ನೋಡಿ ಭಾಳ ಸಂತೋಷವಾಗಿ ನೋಡ್ಕೊಂಡು ಹೋಗ್ತೀವಿ ದಾರಿಲಿ ಹೋಗುವಾಗ. ಈ ಸಂಸ್ಥೆ ನೋಡಿದ್ರೆ ನಮಗೊಂಥರ ಪುಳುಕಿತ ಆಗುತ್ತೆ, ಭಾಳ ಆನಂದ ಆಗುತ್ತೆ. ಆದರೆ ಒಳಗೊಳಗೆ ಎಷ್ಟು ಉಳುಕಿದೆಯೋ ಅದೆಲ್ಲ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಒಳಗಡೆ ಬರೋ ಜನ ಅಲ್ಲ. ಆದರೆ ಒಳಗಡೆಯಿಂದ ನೋಡಿದಾಗಂತೂ ನಮಗೆ ಬಹಳ ಆನಂದ ಆಗುತ್ತೆ. ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಸರಿಯಾದಂಥ ಗೌರವ, ಒಂದು ಪ್ರಾಧಾನ್ಯತೆ, ಒಂದು ಪುರಸ್ಕಾರ, ಒಂದು ಅರ್ಹತೆ ಏನಾದರೂ ಇಡೀ ಕರ್ನಾಟಕದಲ್ಲಿ ಸಿಕ್ಕಿದೆ ಅಂದರೆ ಅದು ಅಂಬೇಡ್ಕರ್ ಎಂಜಿನಿಯರಿಂಗ್ ಕಾಲೇಜಲ್ಲಿರ್ತಕ್ಕಂಥ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ನೀವು ಹೋಗಿ ನೋಡಿದ್ರೆ ಅವರು ಅತ್ಯಂತ ಬದ್ಧತೆಯಿಂದ, ಅತ್ಯಂತ ಶಿಸ್ತಿನಿಂದ, ಒಂದು ಉದಾತ್ತ ದೇಹದಿಂದ ಅಂಬೇಡ್ಕರ್ನ ಶಿಲೆಯನ್ನು ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಅವರು ಮೊನ್ನೆ ನಾವು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಒಂದು ಮಾಲ ಕಾರ್ಯಕ್ರಮ ಹಾಕಿದಾಗ ನೋಡಿದಾಗ ನನಗೆ ಅದು ಬಹಳ ಸಂತೋಷ ಆಯಿತು. ಮತ್ತು ಇಲ್ಲಿರ್ತಕ್ಕಂಥ ಈ ಸಂಸ್ಥೆಯವ್ರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ, ಈ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟಿದ್ದೀರಿ, ಬಹಳ ಸಂತೋಷ. ಇನ್ನೂ ಸ್ವಲ್ಪ ಆಧುನಿಕವಾಗಿ ಇಟ್ಟರೆ ಇನ್ನೂ ಬಹಳ ಅನುಕೂಲ ಅಂತ ಒಂದು ಸಣ್ಣ ಮನವಿಯನ್ನು ಕೊಡೋದ್ರ ಮೂಲಕ ಈ ಸಂಸ್ಥೆಯನ್ನು ಎಷ್ಟೋ ಜನ ಒಂದು ಉದಾತ್ತ ಧ್ಯೇಯದಿಂದ ಕಟ್ಟಿದ್ದಾರೆ. ಅದು CM ಆರ್ಮುಗರ್ ಆಗ್ಬೋದು, ಗೋಪಾಲ್ ಆಗ್ಬೋದು, ಸಿದ್ಧಲಿಂಗ ಶಿವಸ್ವಾಮಿಯವರಾಗ್ಬೋದು, ದಿವಂಗತರು ಭಾಳ ಜನ ಅವರವರ ಆಶಯಗಳಿಗೆ, ಆವತ್ತಿನ ಇತಿಮಿತಿಗಳಿಗೆ ಕಟ್ಟಿದ್ದಾರೆ. ಮತ್ತು ಈ ಒಂದು ಸಂಸ್ಥೆಗೆ ಈ ನಾಡಿನ ಜನರಿಗೆ ಒಂದು ಸಂದೇಶ ಸಿಕ್ಕಲಿ ಮತ್ತು ಸಾವಿರಾರು ಜನಕ್ಕೆ ಶಿಕ್ಷಣ ಸಿಕ್ಕಲಿ, ಆ ಮೂಲಕ ಒಂದು ಶೋಷಿತರಿಗೂ ಕೂಡ ಒಂದು ಅವಕಾಶ ಸಿಕ್ಕರೆ ಅವರು ಕೂಡ ಸಮರ್ಥವಾಗಿ ಒಂದು ಸಂಸ್ಥೆಯನ್ನು ನಡೆಸಬಲ್ಲರು ಅಂತ ಒಂದು ಸವಾಲು ಮೂಲಕ ಇವತ್ತು ಸರ್ಕಾರಗಳು ಇದಕ್ಕೆ ಸಹಾಯನ ಕೊಟ್ಟಿದ್ದಾವೆ. ಇದರಲ್ಲೂ ವಿಶೇಷವಾಗಿ ಗುಂಡೂರಾಯರ ಕಾಲದಲ್ಲಿ ಇದಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ಗುಂಡೂರಾಯರನ್ನು, ಮಾಜಿ ಮುಖ್ಯಮಂತ್ರಿಗಳಂತ ಗುಂಡೂರಾಯರನ್ನು ನಾನು ಸ್ಮರಿಸ್ತೇನೆ ಮತ್ತು ಈ ಶೋಷಿತ ಸಮುದಾಯ ಅವರಿಗೆ ಕೃತಜ್ಞತವಾಗಿದೆ. ಇವತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ಬೆಂಗಳೂರಲ್ಲಿ ಈ ಸಂಸ್ಥೆಗಳಿಗೆ ಸವಾಲಾಗಿ ಮತ್ತು ಈ ಸಂಸ್ಥೆಗಳಿಗೆ ಪ್ರತಿಯಾಗಿ ಅನೇಕ ಸಂಸ್ಥೆಗಳಿದ್ದಾವೆ. ಆದರೂ ಕೂಡ ಈ ಸಂಸ್ಥೆ ನಡೆಸೋದು ಅಷ್ಟು ಸುಲಭವಾದ ಕೆಲಸ ಇಲ್ಲ. ಆದರೂ ಕಷ್ಟಪಟ್ಟು ನಡೆಸ್ತಾ ಇದ್ದೀರಿ. ಇದು ನಡೆಸ್ತಾ ಇರ್ತಕ್ಕಂಥ ಹಿರಿಯರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸ್ತೇನೆ. ಆದರೂ ಕೂಡ ಈ ಒಂದು ಹೊರಗಡೆ ಸುದ್ದಿಗಳು ಏನಿದ್ದಾವೆ ಅದನ್ನು ನೀವು ಬಗೆಹರಿಸ್ಕೋಬೇಕು. ನೀವು ಇವತ್ತು ವಯಸ್ಸಾದವರಿದ್ದೀರಿ, ಅನುಭವಿಗಳಿದ್ದೀರಿ, ಮೇಧಾವಿಗಳಿದ್ದೀರಿ, ಎಲ್ಲವೂ ಇದ್ದೀರಿ. ಇರ್ತಕ್ಕಂಥ 7-8 ಕುಟುಂಬನೇ ಇದಕ್ಕೆ ಓನರ್ಸ್ ಇದ್ದೀರಿ. ಈ 7-8 ಕುಟುಂಬದವರು ಕನಿಷ್ಠ ರಾತ್ರಿನ ಹಗಲ ಒಂದು ಕಡೆ ಕುಂತು ಅತ್ಯಂತ ಸ್ವಾರ್ಥವಾಗಿ ಈ ಸಂಸ್ಥೆನ ಉಳಿಸಿ, ನಾವು ನಿಮ್ಮ ಯಾರು ಪರವಾಗೂ ಬಂದಿಲ್ಲ ಅಥವಾ ಯಾರು ವಿರುದ್ಧವಾಗೂ ಮಾತಾಡ್ತಾ ಇಲ್ಲ. ನೀವೆಲ್ಲ ಹಿರಿಯರಿದ್ದೀರಿ. ನೀವು ಇನ್ನೊಬ್ಬರಿಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಈ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು. ನೀವು ಕೂತು ಪ್ರತಿ ಸಾರಿನೂ ಈ ಮ್ಯಾನೇಜ್ಮೆಂಟ್ ಬದಲಾವಣೆ ಆಗೋಲ್ಲ, ಗುಂಪುಗಾರಿಕೆ ಮ್ಯಾನೇಜ್ಮೆಂಟ್ ಬದಲಾವಣೆ ಒಂದೇ ಚೇರಲ್ಲಿ ಇಬ್ಬರು ಕೂತ್ಕೊಳ್ಳೋದು ಬಹಳ ಅಸಹ್ಯವಾದ ವರ್ತನೆಯನ್ನು ಕೊಡ್ತಾರೆ. ಇದರಿಂದ ಈ ಸಂಸ್ಥೆ ಮೂಲಕ ಇಡೀ ನಾಡಿನ ಶೋಷಿತ ಜನಾಂಗಕ್ಕೆ ಒಂದು ಸ್ವಾಭಿಮಾನ ಇದೆ. ನೀವೊಂದು ಮಾರ್ಗದರ್ಶ, ನೀವೊಂದು ಸಂದೇಶ ಕೊಡಬೇಕು. ಅದರಿಂದಾಗಿ ನೀವು ಯಾರೆಲ್ಲರೂ ಇದ್ದೀರಿ, ಯಾಕಂದರೆ ಈ ಸಂಸ್ಥೆಗೆ ಭಾಳ ಅನುಭವ ಪಡೆದಿರ್ತಕ್ಕಂಥವ್ರು ಇದ್ದೀರಿ, ಅವ್ರ ಹೆಸರುಗಳೇನು ಬೇಡ. ಆದರೆ ನೀವು ನಿಮ್ಮೆಲ್ಲರಿಗೂ ಇಷ್ಟು ಅನುಭವಗಳಿದ್ದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ಮೇನವಾತವಾದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ವಿದ್ವಂತರಿರ್ತಕ್ಕಂಥ ಇಂಥ ಜ್ಞಾನಿಯನ್ನು ಒಂದು ಪ್ರತಿರೂಪನ ಇಟ್ಕೊಂಡು ನಿಮ್ಮೆಲ್ಲರಿಗೂ ಬುದ್ಧಿ ಕಡಿಮೆ ಅಂತನೋ ಅಥವಾ ನಿಮ್ಮೆಲ್ಲರಿಗೂ ಯಾರು ಮಾರ್ಗದರ್ಶಕಿಲ್ಲ ಅಂತ ಹೇಳಿ ಒಂದು ಅಮಾನುಲ್ಲಾ ಖಾನ್ ಅಂತ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಂದರೆ ಇದು ಅತ್ಯಂತ ನಾಚಿಗೇಡಿನ ಸಂಗತಿ. ಅದರಿಂದ
ಧಿಕ್ಕಾರ ಅಮಾನುಲ್ಲಾಗೆ ಧಿಕ್ಕಾರ. ಧಿಕ್ಕಾರ ಅಮಾನುಲ್ಲಾಗೆ ಧಿಕ್ಕಾರ. ಓಡಿಸಿ ಓಡಿಸಿ ಅಮಾನುಲ್ಲಾ ಓಡಿಸಿ. ಓಡಿಸಿ ಓಡಿಸಿ ಅಮಾನುಲ್ಲಾ ಓಡಿಸಿ. ಈಗ ಅಮಾನುಲ್ಲಾ ಅಂದ ತಕ್ಷಣ ಉದ್ವೇಗ ಆಗ್ಬಿಟ್ರಿ. ಅಮಾನುಲ್ಲಾ ಅಂತವನು ಇನ್ನೆಷ್ಟು ಬುದ್ಧಿವಂತ ಇದ್ರೆ ಇಷ್ಟು ಜನರನ್ನೆಲ್ಲ ಮ್ಯಾನೇಜ್ ಮಾಡ್ತಾನೆ. ಅವನು ಯಾರೋ ಪಾಪ. ಈಗ ಒಂದು ಅಮಾನುಲ್ಲಾನ ನೀವು ಅಂಬೇಡ್ಕರ್ ಕಾಲೇಜಾಗಿ ಪರಿವರ್ತನೆ ಮಾಡ್ತೀರಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತರು ದಂಗೆ ಎದ್ದು ಬಂದು ಈ ಕಾಲೇಜ್ ಮುಂದೆ ಕುಂತು ಈ ಕಾಲೇಜನ್ನು ನಾವು ಸರಿ ಮಾಡ್ಕೋತೀವಿ, ಇಲ್ಲ ನಾವೆಲ್ಲರೂ ಸರಿ ಕಾಲೇಜಿನ ಹ್ಯಾಂಡ್ ಓವರ್ ಮಾಡ್ಕೋತೀವಿ. ನಮಗೆ ನೀವು ಸವಾಸನೆ ಬೇಡ, ನಿಮ್ಮ ಕಾಲೇಜ್ ಬೇಡ, ಕಾಲೇಜ್ ನೀವೇ ನಡೆಸಿ, ಅದು ನಮ್ಮ ಇದಲ್ಲ. ಆದರೆ ಒಬ್ಬ ಅಮಾನುಲ್ಲಾ ಖಾನ್ ಒಂದು ಅಂಬೇಡ್ಕರ್ ಕಾಲೇಜಾಗಿ ಪರಿವರ್ತನೆ ಆಗುತ್ತೆ ಅನ್ನೋದಾದರೆ ನಾವು ಇವತ್ತೊಂದು ಒತ್ತಾಯ ಇಡ್ತೀವಿ, ಅಮಾನುಲ್ಲಾ ಖಾನ್ಕೋ ಹಟಾವೋ, ಅಂಬೇಡ್ಕರ್ ಕಾಲೇಜ್ಗೋ ಬಚಾವೋ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗುತ್ತೆ. ಆದರೆ ಒಂದು ವ್ಯಕ್ತಿ ಈ ಭಾಳ ಅಸಹ್ಯ ನಮ್ಗಿದು ಕೇಳಿ. ಒಬ್ಬೊಬ್ಬ ವ್ಯಕ್ತಿ ಇವತ್ತು ನಮಗೆ ಇದು ಯಾವುದಾದ್ರು ಬೇರೆ ಸಂಸ್ಥೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಯಾರನ್ನ ಒಬ್ಬರನ್ನ PR ಆಗಿ ತಗೊಂಡು ಒಂದು ಕಾಲೇಜನ್ನು ನಾವು ನಡೆಸೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಆದರೆ ಆತ ಒಬ್ಬ ಬಂದು ಯಾವುದೋ ಒಂದು ಸಣ್ಣ ಟಿವಿನಲ್ಲಿ ಯಾರ್ದೋ ಏನೋ ಮಾಡ್ಕೊಂಡು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇಂಥ ಒಂದು ಬಹುದೊಡ್ಡ ಸಂಸ್ಥೆ ಕೋಟ್ಯಾಂತರ ಜನಸಂಖ್ಯೆಯ ಸ್ವಾಭಿಮಾನವನ್ನು ನೀವು ದುರ್ಬಲಗೊಳಿಸಿ ಆ ಮೂಲಕ ನೀವು ಒಂದು ಕೆಟ್ಟ ಸಂದೇಶವನ್ನು ಕೊಡ್ತೀರಂದ್ರೆ ಇದನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇವರು ಎಷ್ಟೋ ಜನ ಪಿತೂರಿ ಮಾಡಿ ಈ ಸಂಸ್ಥೆಯನ್ನು ಹಾಳು ಮಾಡ್ಬೇಕನ್ನೋ ಕಾರಣಕ್ಕಾಗಿ ಇದರ ಫಂಡ್ಸ್ನ, ಇದರ ವ್ಯಾಲ್ಯೂನ, ಇದರ ನೇಮ್ ಆ್ಯಂಡ್ ಫೇಮ್ನ ಇವರು ತಮಿಳುನಾಡಲ್ಲಿ ಇನ್ನೊಂದು ಅಂಬೇಡ್ಕರ್ ಕಾಲೇಜು ಅಮಾನುಲ್ಲಾ ಖಾನ್ ಮೂಲಕ ಮಾಡಿಸಿ ಅಲ್ಲಿಗೆ ಶಿಫ್ಟ್ ಮಾಡಿ ಕೃಷ್ಣಗಿರಿಯಲ್ಲಿ 100 ಎಕರೆ ಇವತ್ತು ವಾರಸ್ದಾರ ಅಮಾನುಲ್ಲಾ ಖಾನ್. ಅವ್ರು 1000 ಇಟ್ಕೊಳ್ಳಿ, ನಮ್ದೇನು ತಪ್ಪಲ್ಲ. ಅಮಾನುಲ್ಲಾ ಖಾನ್ಗೂ ನಮ್ಮ ಪರಿಚಯ ಅಂತಾನೆ. ಆದರೆ ಇವತ್ತು ಹೇಳ್ತೀರಿ देखो अमानुल्लाह खान भाई तुम छोड़ दो हमारा लोगों को, तुम इधर नहीं रहो. ನೀವು ಅವ್ರಿಗೇನೋ ಒಂದು ಯಾಕೆ ಸರಿಯಾಗಿ ಸಂಸ್ಥೆ ನಡೀತಾ ಇಲ್ಲ ಅಂದರೆ ಅಮಾನುಲ್ಲಾ ಖಾನ್ ಇಂಟರ್ಫಿಯರ್ ಆಗ್ತಾನೆ, ಅಮಾನುಲ್ಲಾ ಖಾನ್ ದಿಕ್ ತಪ್ಪಿಸ್ತಾನೆ ಅಂತಾನೆ. ಓಕೆ, ಈಗ ಅಮಾನುಲ್ಲಾ ಖಾನ್ ಹೋಗಲೇಬೇಕು, ಹೋಗಿಸ್ತೀವಿ, ಆ ವಿಷಯ ಬೇರೆ. ಆಮೇಲೆ ಆದರೂ ನೀವೆಲ್ಲ ಏನು ಹಿರಿದಿದ್ದೀರಿ, ನಮ್ದು ಯಾವುದು ಒಂದು ಸ್ವಹಿತಾಸಕ್ತಿ ಇಲ್ಲ, ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ, ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ. ನಮಗೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಒಂದು ವಿದ್ಯಾಸಂಸ್ಥೆ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಕೇತವಾಗಿ ಹಿರಿಯರಿದ್ದೀರಿ. ಈ ಸಂಸ್ಥೆನ ಚೆನ್ನಾಗಿ ನಡ್ಸ್ಕೊಂಡೋಗಿ. ಆಮೇಲೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಶಕ್ತಿ ಕೊಟ್ಟಿರಂದ್ರೆ ಹೇಳ್ತೀರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದಿಂದ ಇಲ್ಲಿ ಸುರ್ಕೊಂಡವ್ರೆ ಎಲ್ಲರ ಮನೆಗಳಿಗೂ ಆಗೋಷ್ಟು ಹಣನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟವ್ರೆ. ಒಂದು ಅಕ್ರಮಣನೂ ಇಷ್ಟು ಸಂಪಾದನೆ ಮಾಡೋದಕ್ಕೆ 70 ವರ್ಷ ಆದ್ಮೇಲೆ ಕೂಡ ಮೊನ್ನೆ ಪೇಪರ್ಗಳಲ್ಲಿ ಓದ್ತಾಯಿದ್ರೆ ಕೋಟಿ 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 ಮನೆಗಳು ದುಡ್ಡುಗಳು ಸಿಗ್ತದೆ. ಏನ್ರಿ ಇಲ್ಲಿ ಎಷ್ಟೋ ಜನಕ್ಕೆ ಇನ್ನೂ ಯಾರಿಗೋ ಸರಿಯಾಗಿ ಪ್ರಮೋಷನ್ಸ್ ಇಲ್ಲ, ಅಥವಾ ಇನ್ಯಾರೋ ಇಲ್ಲಿರೋ ಇದು ನೌಕರರು ಮಕ್ಕಳಿಗೆ ಏನಾದ್ರು ಒಂದು ನಿಧಿ ಸ್ಥಾಪನೆ ಮಾಡಿ. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಇವತ್ತು ಸ್ಕೂಲ್ಗಳಲ್ಲಿ ಫೀಸ್ ಕಟ್ಟೋಕ್ಕಾಗದೆ SC/ST ಮಕ್ಕಳು ಇವತ್ತು ನಾನು ಕ್ರಿಶ್ಚಿಯನ್, ನಾನು ಮುಸ್ಲಿಂ ಅಂತ ಸೇರ್ಕೋತಾರೆ, ಮತಾಂತರ ಆಗ್ತಾಯಿದ್ರೆ ಬಡತನದಿಂದಾಗಿ. ಅಂಥ ಮಕ್ಕಳನ್ನ ಗುರುತಿಸಿ, ಒಂದು ಹೋಬಳಿಗೆ 10 ಜನ ಮಕ್ಕಳನ್ನ ಗುರುತಿಸಿ ನಿಮ್ಮ ಕೈಲಾದಷ್ಟು ಅಮೌಂಟ್ ಕೊಡಿ. ಎಲ್ಲ ಶೂನಲ್ಲಿ ದುಡ್ಡು ಇಡೋದು, ಆ ಇಟ್ಟಂಥ ದುಡ್ಡು ಯಜ್ಞಗಳು ತಿನ್ನೋದು ಇನ್ನೊಂದೇನೋ ಆಗೋದು, ಇವೆಲ್ಲವೂ ಆಗೋಂಥ ಅಕ್ರಮ ದುಡ್ಡು ಹಣನ ದಯವಿಟ್ಟು ಇಡಬೇಡಿ. ಈ ಸಂಸ್ಥೆಯಿಂದ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಜೀವಿತ ಕಾಲದಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ. ತನ್ನ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳು ತೀರೋಗ್ತಾರಪ್ಪ ಅವ್ರವ್ರು. ಅಷ್ಟು ನೋವಿದ್ರು ಅವರು ಈ ತನ್ನ ಜೀವಿತ ಕಾಲವನ್ನು ಕ್ರಯಿಸಿ ಇನ್ನೊಂದು ಪೀಳಿಗೆಗೆ ಒಂದು ಇದು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಅಂತಿಮವಾಗಿ ಹೇಳ್ತಾ ಇದ್ವಿ, 10ನೇ ತಾರೀಕು ಒಳಗಡೆ ನೀವು ಆ ಒಂದು ಅಮಾನುಲ್ಲಾ ಖಾನ್ರಿಂದ ಮುಕ್ತರಾಗಬೇಕು. ಅಮಾನುಲ್ಲಾ ಖಾನ್ಕೋ ಹಟಾವೋ, ಅಂಬೇಡ್ಕರ್ ಕಾಲೇಜ್ಗೋ ಬಚಾವೋ. ನೀವು ಯಾವ ಕಾರಣಕ್ಕೂ ಅಂಬೇಡ್ಕರ್ ಕಾಲೇಜನ್ನ ಅಮಾನುಲ್ಲಾ ಖಾನ್ ಮಾಡಕ್ಕೆ ಮಾತ್ರ ನಾವು ಬಿಡಲ್ಲ. ನಿಮ್ಮಲ್ಲಿ ಅಸಹಕಾರ ಇದ್ದು, ಅಸಮರ್ಥತನ ಇದ್ದು, ನಿಮ್ಗೊಂದು ಸೂಡು ಸ್ವರ್ಣೆ ರೋಷ ದ್ವೇಷ ಇದ್ದಿದ್ದಕ್ಕೆ ನೀವು ಸಹಿಸ್ಕೊಂಡಿರ್ಬೋದು. ಆದರೆ ಈ ನಾಡಿನ ಈ ಶೋಷಿತ ಸಮುದಾಯ, ಸ್ವಾಭಿಮಾನ ಸಮುದಾಯ, ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಿರ್ತಕ್ಕಂಥ ನಾವು ಅದನ್ನು ಸಹಿಸಲ್ಲ. ಅದರಿಂದಾಗಿ ನೀವು 5 ಕುಟುಂಬದವ್ರು ಇರ್ತಾರೋ, 10 ಕುಟುಂಬದವ್ರು ಇರ್ತಾರೋ, ನೀವು ಯಾರು ಇರ್ತಾರೋ ನೀವು ಇದ್ಕೊಳ್ಳಿ. ನಾವು ಇದರಲ್ಲಿ ಏನು ಕೆಲಸ ಇಲ್ಲ, ನಾವಿದೆಲ್ಲ ಇದಾಗೋದಿಲ್ಲ. ಆದರೆ ಯಾವ ಕಾರಣಕ್ಕೂ ಒಂದು ಥರ್ಡ್ ಏಜೆನ್ಸಿ, ಒಂದು ಅಂಬೇಡ್ಕರ್ ಸಂಸ್ಥೆಯನ್ನು ನಿರ್ಧರಿಸೋದನ್ನು ಮಾತ್ರ ಕರ್ನಾಟಕ ರಿಪಬ್ಲಿಕನ್ ಸೇನೆ ವಿರೋಧಿಸದೆ ಆ ಪೂರಕವಾದ ಕಾರ್ಯಕ್ರಮವನ್ನು ರೂಪಿಸ್ತದೆ ನಾನು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮರವಾಗಲಿ, 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 ಅಮರವಾಗಲಿ. మా కోసమే నీవు పుట్టావయ్యా, మా కోసమే నీవు నిలిచావయ్యా,
మా కోసమే నీవు పుట్టావయ్యా, మా కోసమే నీవు నిలిచావయ్యా. తరతరాల తలరాతలు తుడిచేసి నీవు నవయుగ నిర్మాణానికి నాంది పలికినావా. ఓ డాక్టరు బాబా అంబేద్కరా, మా దళిత బహుజనులకు దయా సాగరా. ఓ డాక్టరు బాబా అంబేద్కరా, మా దళిత బహుజనులకు దయా సాగరా. కుల రక్కసి కోరల్లో కుటిల నీతి లోకములో, కుల రక్కసి కోరల్లో కుటిల నీతి లోకములో, మనుధర్మపు మత్తులో మగ్గుతున్న నీ జాతిని కడజాతి వాడంటూ కడు దూరం చేశారే. మండుతున్న సూర్యుడివై మనువును భస్వము చేసితివా, మండుతున్న సూర్యుడివై మనువును భస్వము చేసితివా. ఓ డాక్టర్ బాబా ಸಾಹೇಬ್ ಅಂಬೇಡ್ಕರ್ ಅವರ 57ನೇ 15 ದಿವಸಗಳ ಕಾಲ ಒಂದು ರಥ ಮಾಡೋದ್ರ ಮೂಲಕ ನಾವು ಮುಂಬೈ ಶಿವಾಜಿ ಪಾರ್ಕ್ನಲ್ಲಿ ನಡೆಯುವಂಥ ರಾಷ್ಟ್ರ ಮಟ್ಟದ ಸ್ಮರಣ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ. ನಾವು ಈಗಾಗಲೇ ದಿವಸ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿರ್ತಕ್ಕಂಥ ಒಂದು ಪ್ರತಿಮೆಗೆ ನಮ್ಮ ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ. ಮತ್ತು ಮೊನ್ನೆ ಎಳ್ಕುಂಟೆಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ನಾವು ಈಗಾಗಲೇ ನಮ್ಮ ಗೌರವವಾದಂಥ ಒಂದು ಕಾರ್ಯವನ್ನು ಮುಗಿಸಿದ್ದೀವಿ. ಪ್ರತಿನಿತ್ಯ ನಾವು ಇರ್ತಕ್ಕಂಥ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲೆಗೆ ನಾವು ನಮ್ಮ ಋಣವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟವನ್ನು ಒಂದು ಸ್ಮರಣೆ ಮಾಡಿಕೊಂಡು ಆ ಮೂಲಕ ನಾವು ಗೌರವವನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜಯವಾಗಲಿ. ಅಂಬೇಡ್ಕರ್ ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಭಾರತ ರತ್ನ ಅಂಬೇಡ್ಕರ್ ಅಮರವಾಗಲಿ, ಭಾರತ ರತ್ನ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಅಂಬೇಡ್ಕರ್ ತತ್ವಗಳು ಅಮರವಾಗಲಿ, ಅಂಬೇಡ್ಕರ್ ತತ್ವಗಳು ಅಮರವಾಗಲಿ, ಅಮರವಾಗಲಿ. ಅಂಬೇಡ್ಕರ್ ಸಿದ್ಧಾಂತ ಅಮರವಾಗಲಿ, ಅಮರವಾಗಲಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಮರವಾಗಿರಲಿ, ಅಮರವಾಗಿರಲಿ. ಅಂಬೇಡ್ಕರ್ 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 ಭಾರತ ರತ್ನ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ಸಿದ್ಧಾಂತ ಮಾನವತಾವಾದಿ ಅಂಬೇಡ್ಕರ್ ಮಾನವತಾವಾದಿ ಅಂಬೇಡ್ಕರ್. 57ನೇ ಸ್ಮರಣ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಜಾಗೃತಿಯ ಸಂಕೇತ ಮತ್ತು ಅಸಮಾನತೆಯ ಹೋಗಲಾಡಿಸಲಿಕ್ಕೆ ಹಚ್ಚಿದಂಥ ಈ ಒಂದು ಬೆಳಕಿನ ಬತ್ತಿ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಲಿಕ್ಕೆ ಹೊರಟಿರ್ತಕ್ಕಂಥ ಈ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆದಂಥ ಆನಂದರಾಜ್ ಅಂಬೇಡ್ಕರ್ ಅವರ ಆದೇಶದ ಮೇರೆಗೆ ಇವತ್ತು ನಾವು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ತಮಿಳುನಾಡು ಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಚಿತ್ರದುರ್ಗ ಜಿಲ್ಲೆಯ ನಮ್ಮ KRS ಪ್ರತಿನಿಧಿ ಆಗಿರ್ತಕ್ಕಂಥ ಬಾಬೂರವರು ಆಗಮಿಸಿದ್ದಾರೆ. ತಮಿಳುನಾಡಿನಿಂದ ಜಾರ್ಜ್ ಆಂಬೂರ್ ಅವರು ಮತ್ತು ಕರುಣಾನಿಧಿ ಆಂಬೂರ್ ಅವರು ಕೂಡ ತಮಿಳುನಾಡಿನಿಂದ ಆಗಮಿಸಿದರೆ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಿ. మా కోసమే నీవు పుట్టావయ్యా, మా కోసమే
నీవు నిలిచావయ్యా, మా కోసమే నీవు పుట్టావయ్యా, మా కోసమే నీవు నిలిచావయ్యా. తరతరాల తలరాతలు తుడిచేసి నీవు నవయుగ నిర్మాణానికి నాంది పలికినావా. ఓ డాక్టరు బాబా అంబేడ్కరా, మా దళిత బహుజనులకు దయా సాగరా. ఓ డాక్టరు బాబా అంబేడ్కరా, మా దళిత బహుజనులకు దయా సాగరా. కుల రక్కసి కోరల్లో కుటిల నీతి లోకములో ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ 19ನೇ ಶತಮಾನದಲ್ಲಿ ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದ್ದಂಥ ಒಂದು ಸಮೂಹದ ವಿಮೋಚನೆಗಾಗಿ ತನಗೆ ಸಿಕ್ಕಂಥ ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ಒಂದು ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಋಣದಿಂದ ಮತ್ತು ಅವರ ಪರಿಶ್ರಮದಿಂದಾಗಿ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಅಸ್ಸಾಮಿಂದ ಗುಜರಾತ್ವರೆಗೂ ಇರ್ತಕ್ಕಂಥ ದೇಶ ಒಂದು ಭದ್ರತೆಯ ಬುನಾದಿ ಮತ್ತು ಕಾನೂನು ರಕ್ಷಣೆಯಾಗಿ ಈ ದೇಶಕ್ಕೊಂದು ಸಂವಿಧಾನದ ರಕ್ಷಣೆ ಸಿಕ್ಕಿದೆ, ಕೊಡುಗೆ ಸಿಕ್ಕಿದೆ. ಆ ಮೂಲಕ ವಿಶ್ವದ 2ನೇ ಜನಸಂಖ್ಯೆ ಇರತಕ್ಕಂಥ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ಉಳಿದಿದೆ. ಇಂಥ ಒಬ್ಬ ಮಹಾನ್ ನಾಯಕನ ಸ್ಮರಣೆಯನ್ನು 57 ವರ್ಷಗಳ ನಂತರವೂ ಇವತ್ತು ದೇಶಾದ್ಯಂತ ಮೂಲೆಗಳಲ್ಲೂ ಸ್ಮರಿಸ್ತಾ ಇದ್ದಾರೆ. ಅಂದರೆ ಅವರು ತನ್ನ ಜೀವಿತ ಕಾಲದಲ್ಲಿ ಗ್ರಹಿಸಿದಂಥ ಅತ್ಯಂತ ಪ್ರಾಮಾಣಿಕ ಕ್ರಮಬದ್ಧ ಜೀವನ ಕ್ರಮ. ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆಗಿರ್ತಕ್ಕಂಥ ಆನಂದರಾಜ್ ಅಂಬೇಡ್ಕರ್ ಅವರು ಭಾರತೀಯ ರಿಪಬ್ಲಿಕ್ ಸೇನೆ ಅಂತ ಪ್ರಾರಂಭ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಅಂತ ಒಂದು ಶಾಖೆಯನ್ನು ತೆರೆದು ಇವತ್ತಿಗೆ 3 ತಿಂಗಳಾಯಿತು. ಆ 3 ತಿಂಗಳಲ್ಲಿ ನನಗೆ ಕರ್ನಾಟಕದ ಮತ್ತು ತಮಿಳುನಾಡು, ಪಾಂಡಿಚೇರಿ, ಕೇರಳದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೂ ನನ್ನ ಜೀವಿತ ಕಾಲದಲ್ಲಿ ಅತ್ಯಂತ ಸ್ಮರಣೀಯ ಮತ್ತು ಒಂದು ಋಣಾತ್ಮಕವಾದಂಥ ಒಂದು ತ್ಯಾಗಬದ್ಧವಾದ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಾನಿವತ್ತು ಅಂಬೇಡ್ಕರ್ ಅವರ ಕುಟುಂಬದ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಅವ್ರು ಕೊಟ್ಟಿರತಕ್ಕಂಥ ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಅವರ ಆಶಯ ಭಾರತದಲ್ಲಿ ಅಸ್ಪೃಶ್ಯತೆ, ಹಸಿವು ಮತ್ತು ಬಡತನ ಇಲ್ಲದಂಥ ಮುಕ್ತ ಸಮಾಜವನ್ನು ಕಟ್ಟಬೇಕು, ಮುಕ್ತ ಭಾರತವನ್ನು ಕಟ್ಟಬೇಕು ಅನ್ನೋ ಆಶಯಕ್ಕೆ ಬದ್ಧವಾಗಿದ್ದೀವಿ. ಅದರ ಬೆಂಬಲವಾಗಿ ನಿಂತು ನಾವಿವತ್ತು 1,000 ಜನ ರಿಪಬ್ಲಿಕ್ ಸೇನೆ ಕಾರ್ಯಕರ್ತರು ನಾವು ಮುಂಬೈ ಹೋಗ್ತಾ ಇದ್ವಿ. ಈಗಾಗಲೇ ನಾವು ಅದನ್ನು ಎಲ್ಲ ಟಿಕೆಟ್ಸ್ ಎಲ್ಲ ಕಾಯ್ದಿರಿಸಿದ್ದೀವಿ. ಚಾಲುಕ್ಯ ಎಕ್ಸ್ಪ್ರೆಸ್ 4ನೇ ತಾರೀಕು ರಾತ್ರಿ ಬರುವಂಥ ಎಲ್ಲ ಯಾತ್ರಾರ್ಥಿಗಳು, ಇದನ್ನು ನಾನು ಯಾತ್ರೆ ಅಂತ ಯಾಕೆ ಕರಿತೀನಿ ಅಂತಂದರೆ ಇದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡತಕ್ಕಂಥದ್ದು. ಈಗ ನಮ್ಮ ಸಹೋದರ ಮುಸ್ಲಿಂ ಬಾಂಧವರು 1 ವರ್ಷ ರಂಜಾನ್ 1 ತಿಂಗಳು ಕಾಲ ರಂಜಾನ್ ಮಾಡೋದ್ರ ಮೂಲಕ ಅವ್ರ ಕೊನೆಯ ದಿನ ಅವರ ಪ್ರವಾದಿ, ಅವ್ರ ಗುರು ಆಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರ ಸಮಾಧಿ ಬಳಿ ಹೋಗಿ ಅವರ ಋಣವನ್ನು, ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಅದೇ ರೀತಿ ನೈಸರ್ಗಿಕ ದತ್ತವಾದಂಥ ನೀರು ಮತ್ತು ನೈಸರ್ಗಿಕ ದತ್ತವಂಥ ಗೌರವ ಘನತೆಯನ್ನು ಕೂಡ ಪಡ್ಕೊಳ್ಳಾಗಿರತಕ್ಕಂಥ ಒಂದು ಬಹುದೊಡ್ಡ ಮಾನವ ಕುಲಕ್ಕಾಗಿ ಹೋರಾಟ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಧಿ ಬಳಿ ಹೋಗಲಿಕ್ಕೆ ನಾವು ಕೂಡ ಈ ಸಾರಿ ಪ್ರಾರಂಭ ಮಾಡಿದ್ದೀವಿ. 15 ದಿವಸ ಈ ವ್ರತವನ್ನು ಆಚರಿಸಿ ಡಿಸೆಂಬರ್ 6ಕ್ಕೆ ಹೋಗಿ ಅಲ್ಲಿ ನಾವು ಆ ಒಂದು ಸ್ಮರಣೆಯನ್ನು ಒಂದು ಮಾಡಬೇಕು ಅಂತ ನಾವು ಯಾಕೆ ತೀರ್ಮಾನ ತಗೊಂಡಿದ್ದೇವೆ ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಶ್ರದ್ಧಾಭಕ್ತಿ ಕಡೆ ಈ ಸಮುದಾಯವನ್ನು ತಿರುಗಿಸದೆ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಮಂದಿ ಮತಾಂತರ ಆಗ್ತಾರೆ, ಮುಸ್ಲಿಂ ಮತಕ್ಕೆ ಮತಾಂತರ ಆಗ್ತಾಯಿದ್ರೆ ಮತ್ತು ನಗರ ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ ಮತಗಳಿಗೆ ಮತಾಂತರ ಆಗ್ತದೆ. ಈ ಮತಾಂತರ ಆಗೋದು ಅವರ ಇಷ್ಟ, ಅವರ ಹಕ್ಕು. ಆದರೆ ಈ ಒಂದೇ ಕಾರಣಕ್ಕಾಗಿ ಇವರು ಯಾವುದೋ ಒಂದು ಬಡತನಕ್ಕಾಗಿಯೋ ಒಂದು ವಿದ್ಯಾಭ್ಯಾಸಕ್ಕಾಗಿಯೋ ಈ ರೀತಿ ಬಹಳ ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಉಳಿವಿಕೆಯನ್ನು ಬಿಟ್ಟು ಮತ್ತೊಂದು ಕಡೆ ಹೋಗೋದು ಅಷ್ಟು ಸಮಂಜಸವಲ್ಲ. ಮತ್ತು ಅದ್ರ ಜೊತೆಗೇನೆ ಯಾವ ಬಾವಿಲಿ ಏನು ಕಳ್ಕೊಂಡಿರ್ತೀವೋ ಅದೇ ಬಾವಿಲಿ ಹುಡುಕೋದು ಅದು ಸರಿ ಅನ್ನೋದು ನಮ್ಮ ರಿಪಬ್ಲಿಕನ್ ಸೇನೆಯ ನಿಲುವಾಗಿರೋದ್ರಿಂದಾಗಿ ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆ ತಿರುಗಿಸ್ಲಿಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ. ಮತ್ತು ನಾವು ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಕ್ಕೆ ಇಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಂಥ ಕಾಲದಲ್ಲಿ ಅವರು ಗುಲ್ಬರ್ಗಾ ಯೂನಿವರ್ಸಿಟಿಗೆ ಬಂದಿದ್ದರು. ಅವರು ಕರ್ಮಭೂಮಿ ಆಗಿತ್ತು. ಮತ್ತು ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ಯಾವ ಗ್ರಾಮಗಳಿಗೆ ಅವರು ಅವತ್ತು
ಒಂದು ಹೋಗಿದ್ರು ಅದನ್ನ ಇವತ್ತಿಗೂ ವರ್ಷಕ್ಕೊಂದ್ಸಾರಿ ಆ ದಿನವನ್ನ ಆ ಜನ ಊರಬ್ಬದ ಥರ ಆಚರಿಸ್ತಾರೆ. ಅಷ್ಟು ಭಾವನಾತ್ಮಕ ಸಂದರ್ಭ ಇರ್ತಕ್ಕಂಥ ಕರ್ನಾಟಕದ ಭೂಪ್ರದೇಶ ಆಗಿರ್ತಕ್ಕಂಥ ಗುಲ್ಬರ್ಗಾ ಯೂನಿವರ್ಸಿಟಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ. ಯಾಕಂದ್ರೆ ನಾವು ಗುಲ್ಬರ್ಗ ಊರಿಗೆ ಅಂಬೇಡ್ಕರ್ ಹೆಸರಿಡಿ ಅಂತ ನಮ್ಮ ಒತ್ತಾಯ ಇಲ್ಲ. ಯಾಕೆ 1346 ವರ್ಷಗಳ ಹಿಂದೆ ಬಹುಮನಿ ಸುಲ್ತಾನರು ಆಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಲಂಬೂರ್ ಅಂತ ಇದ್ದಂಥ ಊರನ್ನ ಗುಲ್ಬರ್ಗಾ ಅಂತ ಬದಲಾವಣೆ ಮಾಡಿ ಅಲ್ಲಿ ಒಂದು ದೊಡ್ಡ ಮಸೀದಿ ಕಟ್ಟೋದ್ರ ಮೂಲಕ ಒಂದು ದೊಡ್ಡ ಒಂದು ಮುಸ್ಲಿಮರ ಸಾಂಸ್ಕೃತಿಕ ಕೇಂದ್ರ ಮಾಡೋದ್ರ ಮೂಲಕ ಅವರು ಗುಲ್ಬರ್ಗಾ ಮಾಡಿದಂಥ ಬಹುಮನಿ ಸುಲ್ತಾನರು ಅದನ್ನ ನಾವು ಕೇಳ್ತಾ ಇಲ್ಲ. ಆದರೆ ಇತ್ತೀಚೆಗೆ ಅಲ್ಲಿ ಈಗಾಗಲೇ ಖರ್ಗೆ ಅವರು ಒಂದು ಬಹುದೊಡ್ಡ ಬುದ್ಧ ವಿಹಾರವನ್ನ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಯೂನಿವರ್ಸಿಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ದಾಗ ಅವರು ಹಿಂದೂ ಕೋಡ್ ಬಿಲ್ ಅದನ್ನ ಮಂಡಿಸಿ ಅವರು ಅಪಜಯ ಆಗಿ ಸೋಲನ್ನು ಅನುಭವಿಸಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಾಗ ಅವತ್ತು ನೆಹರು ಪ್ರಧಾನಮಂತ್ರಿ ಆಗಿರ್ತಕ್ಕ ಸಂದರ್ಭದಲ್ಲಿ ಅವರು ನೆಹರು ಎದುರುಗಡೆ ಸಿಕ್ಕಿದಾಗ ಅವರು ನೆಹರು ಒಂದು ಮಾತು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸಿ ಮಿಸ್ಟರ್ ನೆಹರು, ನೌ ಯು ಆರ್ ಲೀವಿಂಗ್ ದಿಸ್ ಕಂಟ್ರಿ, ನೌ ಯು ಆರ್ ರೂಲಿಂಗ್ ದಿಸ್ ಕಂಟ್ರಿ. ಸಿ ಮಿಸ್ಟರ್ ನೆಹರು, ನೌ ಯು ಆರ್ ರೂಲಿಂಗ್ ದಿಸ್ ಕಂಟ್ರಿ, ಬಟ್ ಐ ಆಮ್ ಗೋಯಿಂಗ್ ಟು ಲೀವ್ ದಿಸ್ ಕಂಟ್ರಿ ವಿತೌಟ್ ಅಂಬೇಡ್ಕರ್. ನಾನು ಇಲ್ಲದ ಕಾಲಕ್ಕೆ ಈ ದೇಶವನ್ನು ನಾನು ಆಳ್ತೀನಿ ಅಂತ ಆ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಅವ್ರ ಸಮಾಧಿ ಮೇಲೆ ಒಂದು ಸ್ಲೋಗನ್ ಬರೆದಿದ್ದಾರೆ, ಬದುಕಿರುವ ಅಂಬೇಡ್ಕರ್ಗಿಂತ ಮರಣೋತ್ತರ ಅಂಬೇಡ್ಕರ್ ಮೋಸ್ಟ್ ಪವರ್ಫುಲ್ ಅಂತ. ಅಂದರೆ ಜೀವಂತ ಅಂಬೇಡ್ಕರ್ಗಿಂತ ಮರಣೋತ್ತರ ಅಂಬೇಡ್ಕರ್ ಪವರ್ಫುಲ್ ಅನ್ನೋದು ಕಾರಣಕ್ಕಾಗಿ ಇವತ್ತು ಜಗತ್ತಲ್ಲಿ ಯಾವುದಾದ್ರೂ ಒಬ್ಬ ನಾಯಕನಿಗೆ, ಒಬ್ಬ ಮಹಾಪುರುಷನಿಗೆ 57 ವರ್ಷದ ನಂತರವೂ ಇಷ್ಟು ಜೀವಂತವಾಗಿ ಹೊಸ ಕಾರ್ಯಕ್ರಮಗಳು ಆಯೋಜಿಸ್ತಾರೆ, ಸ್ಮರಿಸ್ತಾರೆ ಅಂದರೆ ದಟ್ ಈಸ್ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಿಕಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅತ್ಯಂತ ಅಮೂಲ್ಯವಾದ ಕೊಡುಗೆಗಳು, ಒಂದು ಸಮಾನತೆ, ಒಂದು ಸ್ವಾಭಿಮಾನ ಮತ್ತು ಭಾರತ ದೇಶಕ್ಕೆ ಕೊಟ್ಟಂಥ ಮತದಾನದ ಹಕ್ಕು ಮತ್ತು ಭಾರತ ದೇಶಕ್ಕೆ ಕೊಟ್ಟಂಥ ಸಂವಿಧಾನ ಎಲ್ಲವನ್ನ ಸ್ಮರಿಸಲಿಕ್ಕೆ ಸೂರ್ಯ ಚಂದ್ರ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ವ್ಯಕ್ತಿತ್ವಗಳು ಜನರಲ್ಲಿ ಸ್ಮರಿಸ್ತಾನೆ ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನನ್ನ ಹೆಸರು ಬಾಬು ಅಂತ. ಜಿಗಣಿ ಶಂಕರ್ ಸರ್ ಹೇಳ್ದಂಗೆ ರಾಜ್ಯಾಧ್ಯಕ್ಷರು ಜಿಗಣಿ ಶಂಕರ್ ಅವರು ರಿಪಬ್ಲಿಕ್ ಸೇನೆಯ ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಜಗನ್ನಾಥ್ ಆನಂದ್ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳು. ಮೇಲೆ ಹೇಳ್ದಂಗೆ ಜಿಗಣಿ ಶಂಕರ್ ಅವರು ಇಲ್ಲಿ ರಾಜ್ಯಾಧ್ಯಕ್ಷರು, ಕರ್ನಾಟಕಕ್ಕೂ ತುಂಬ ಹೋರಾಟ ನಡೆಸ್ತಾ ಇದ್ದಾರೆ, ಅವ್ರಿಗೂ ನನ್ನ ನಮನಗಳು. ಇಷ್ಟೇ ನನ್ನ ಮಾತು. ಸಂಘಟನೆಗೆ ನಾನು ಚಿತ್ರದುರ್ಗದಿಂದ ಜಿಗಣಿ ಶಂಕರ್ ಅವರು ಹೇಳ್ದಂಗೆ ನಾನು 1000 ಜನ ಕರ್ಕೊಂಬರೋಕ್ಕೂ ರೆಡಿ ಇದ್ದೀನಿ. ಚಿತ್ರದುರ್ಗ ಒಂದು ಹಿಂದುಳಿದ ದೇಶ, ಹಿಂದುಳಿದ ಜಿಲ್ಲೆ. ಚಿತ್ರದುರ್ಗ ಹಿಂದುಳಿದ ಜಿಲ್ಲೆ ಆದ್ದರಿಂದ ಜಿಗಣಿ ಶಂಕರ್ ಅವರು ಗುರುತಿಸಿದ್ದಾರೆ, ನಮ್ಮನ್ನು ಗುರುತಿಸಿ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಅವ್ರು ಏನು ಹೇಳಿದ್ರು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಐ ಆಮ್ ಕಮಿಂಗ್ ಫ್ರಮ್ ತಮಿಳ್ನಾಡು ಆನ್ ಬಿಹಾಫ್ ಭಾರತೀಯ ರಿಪಬ್ಲಿಕನ್ ಸೇನಾ. South Indian coordinator, Mr. Jigani Shankar is celebrating here last 15 days every statue of Bangalore. Now he is developing Ambedkarism in a different way and in the presence of our new ancestor Ambedkar, Anand Ambedkar ji. Now Bharatiya Republican Sena is become a different revolutionary force in the name of Ambedkar. ಇವರು ಮಾಡಿರೋರು ನಮ್ಮ ಜಿಗಣಿ ಶಂಕರ್ ಅವರು ಮಾಡೋದು ಎಲ್ಲ ನಾವು ಫಾಲೋ ಮಾಡಿಕೊಂಡು ತಮಿಳ್ನಾಡಲ್ಲಿ ಅಲ್ಲೇ ಈ ಥರ ಮಾಡೋಕ್ಕೆ ನಾವು அரேஞ்ச் ಮಾಡ್ತೀವಿ. அவருடைய நினைவுகளை கனவாக்க ஜெகணி சங்கருடைய தலைமையிலே இங்கே ரிபப்ளிக் சேனா அவர்களே அம்பேத்கர் ஆனந்த் பவனுடைய நிகழ்ச்சியை வலியுறுத்தி தமிழ்நாடு முழுவதும் நான் சென்று பாபா சாஹேப் அம்பேத்கருடைய கொள்கைகளை பரப்பி ஜெகணி சங்கர் தலைமையில் நாங்கள் ஏறிக்கொண்டு ஆனந்த் பவனுடைய ரிபப்ளிக் பார்ட்டியை வலுப்படுத்தி வருகின்ற 14 வருஷம் 14 ஒரு பெரிய ஒரு மாற்றத்தை உருவாக்குவோம், ஏப்ரல் 14 உருவாக்கும் என்று நாங்கள் வலியுறுத்துகின்றோம். பாபா சாஹேப் அம்பேத்கருடைய பிறந்தநாள் விழாவை சிறப்பாக ரிபப்ளிக் சேனாவை நாங்கள் ஏற்பாடுபடுத்தி வருகின்ற பிப்ரவரி இல்லை ஜனவரி பிப்ரவரி மார்ச்சிலே ஒரு மகாநாடு ஆனந்த் பவனை தமிழ்நாட்டில் வரவேற்கு ஜெகணி சங்கர் ஏற்பாடு செய்து எங்களுக்கு கொடுத்தால் நிச்சயமாக பல்லாயிரக்கணக்கான மக்களை திரட்டி காட்டி அந்த ரிபப்ளிக் சேனாவை நாங்கள் வலுப்படுத்துவோம் என்று கேட்டுக்கொண்டு வாய்ப்பளித்த ஜெகணி சங்கர் நன்றி தெரிவிக்கின்றோம். நன்றி, வணக்கம்.
ಭಾರತ ರತ್ನ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಭಾರತ ರತ್ನ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಿಂದ ಇದೇ ಡಿಸೆಂಬರ್ 4ನೇ ತಾರೀಕು ಸಾವಿರಾರು ಜನ ಕಾರ್ಯಕರ್ತರು ಮತ್ತು ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಿಂದ ಮತ್ತು ಈ ಕರ್ನಾಟಕದ ವಿವಿಧ ಮೂಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಮುಂಬೈಗೆ ಹೊರಟಿದ್ದೀವಿ. ಅದಕ್ಕೆ ಪೂರಕವಾಗಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಮತ್ತು ನಮಗೆ ಜ್ಞಾನವನ್ನು ಕೊಟ್ಟವರು, ದಾರಿಯನ್ನು ಕೊಟ್ಟವರು, ಬದುಕಿನ ದಾರಿಯನ್ನು ತೋರಿಸೋರು, ಅದರ ಪೂರಕವಾಗಿ ನಾವು ಕ್ಯಾಂಡಲ್ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಈ ರಾಜ್ಯದ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಮಾಡ್ಕೊಂಡು ಬಂದಿದ್ದೀವಿ. ಈ ದಿವಸ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಿರಿಯವರು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಜಿಗ್ನಿ ಶಂಕರಣ್ಣವರು ಬಂದವರೇ. ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತಂದೇಳಿ ವಿನಂತಿಸಿ ಮಾಡ್ಕೊಂತೀನಿ. ಈ ತಿಲಕ್ ನಗರ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಮೆಯನ್ನು ಇಟ್ಟಿರುವಂಥ ಈ ಪ್ರತಿಮೆಯನ್ನು ಇಡಲಿಕ್ಕೆ ಕಾರಣಕರ್ತರಾದಂಥ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ನೆಹರು ಅವರಿಗೆ ಒಂದು ಮಾತು ಹೇಳ್ತಾರೆ. ಅವರು ಹಿಂದೂ ಕೋಡ್ ಬಿಲ್ ಮಂಡನೆ ಮಾಡಿ ಅವಮಾನ ಆದಾಗ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಾಗ ನೆಹರು ಅವ್ರ ಎದುರುಗಡೆ ಸಿಗ್ತಾರೆ. ಆವಾಗ ನೆಹರುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತಾಡ್ತಾರೆ, ಸಿ ಮಿಸ್ಟರ್ ನೆಹರು, ಟುಡೇ ಯು ಆರ್ ರೂಲಿಂಗ್ ದಿಸ್ ಕಂಟ್ರಿ, ಐ ಆಮ್ ಗೋಯಿಂಗ್ ಟು ರೂಲ್ ದಿಸ್ ಕಂಟ್ರಿ ಆಫ್ಟರ್ ಮೀ ಅಂತ. ಅಂದರೆ ನೀವು ಇವತ್ತು ಈ ದೇಶವನ್ನು ಆಳ್ತಾ ಇದ್ದೀರಿ, ಇವತ್ತು ನನಗೆ ಈ ಸಂಸತ್ತಲ್ಲಿ ಅವಮಾನ ಆಯಿತು, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಆದರೆ ನಾನು ಸತ್ತ ನಂತರ ನಾನು ಈ ದೇಶವನ್ನು ಆಳ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಶಿವಾಜಿ ಪಾರ್ಕ್ ಬಾಂಬೆಯಲ್ಲಿದೆ. ಅವರ ಒಂದು ಸಮಾಧಿ ಮೇಲೆ ಬರೆದಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರುವ ಅಂಬೇಡ್ಕರ್ಗಿಂತ ಮರಣೋತ್ತರ ಅಂಬೇಡ್ಕರ್ ಬಹಳ ಪವರ್ಫುಲ್ಲು, ಗಟ್ಟಿ ಅಂತ. ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ 57ನೇ ಪರಿನಿರ್ವಾಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತು 57 ವರ್ಷಗಳಾಗಿದೆ. 57ನೇ ಪರಿನಿರ್ವಾಣದ ಅಂಗವಾಗಿ ನಾವು ಇವತ್ತು ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿದೆ ಅಲ್ಲಿ ಸಂಜೆ ಹೋಗ್ತೀವಿ, ಅಲ್ಲಿ ತೊಳಿತೀವಿ, ಅವರಿಗೆ ಮಾಲೆ ಹಾಕ್ತೀವಿ. ಈ ಒಂದು ವಿಮೋಚನೆಯ ಬೆಳಕನ್ನು, ಬಡತನದ ಬೆಳಕನ್ನು ಮತ್ತು ಅಸ್ಪೃಶ್ಯತೆ ನಿವಾರಣೆಯ ಬೆಳಕನ್ನು ಸಂಕೇತವಾಗಿ ನಾವು ಈ ಕ್ಯಾಂಡಲನ್ನು ಹಂಚ್ತೀವಿ. ಹಚ್ಚಿ ಆನಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಯಾವುದೋ ಕಾರಣಕ್ಕಾಗಿ ಅಂಬೇಡ್ಕರ್ ಪ್ರತಿಮೆಗಳನ್ನು ಹಿಡಿತಾ ಇದ್ದೀವಿ. ಆದರೆ ಅಂಬೇಡ್ಕರ್ ಪ್ರತಿಮೆಗಳು ನಮ್ಮ ಗೌರವಪೂರ್ವಕವಾದದ್ದು, ನಮ್ಮ ಸಂಕೇತಕ ಪೂರ್ವಕವಾದದ್ದು, ನಮ್ಮ ಸ್ವಾಭಿಮಾನ ಪೂರ್ವಕವಾದದ್ದು. ಯಾವ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಅತ್ಯಂತ ಕಷ್ಟವನ್ನು ಬದುಕಿ ನಮ್ಮ ವಿಮೋಚನೆಗಾಗಿ ಕನಸ್ಕೊಂಡಂತ ಒಬ್ಬ ಮಹಾನ್ ನಾಯಕನ ಪ್ರತಿಮೆಗಳು ಏನಾದರೂ ಈ ದೇಶದಲ್ಲಿ ಇದಾವಂದ್ರೆ, ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಪ್ರತಿಮೆಗಳಿದಾವಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಮಾತ್ರ. ಅಂಥ ಪ್ರತಿಮೆಗಳಲ್ಲಿ ನಾವು ನಮ್ಮ ಬದುಕನ್ನು ಕಾಣ್ತೀವಿ, ನಮ್ಮ ಗೌರವವನ್ನು ಕಾಣ್ತೀವಿ, ಒಂದು ಶಕ್ತಿ ಕೇಂದ್ರಗಳನ್ನಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾಣ್ತಾ ಇದ್ದೀವಿ. ಇವತ್ತು ಬೇರೆಯವರು ಒಂದು ರಥ ಆಚರಿಸಿ ಒಂದು ಯಾತ್ರೆ ಮಾಡ್ತಾರೆ, ಆದರೆ ಇವತ್ತು ನಾವು 15 ದಿವಸಗಳಿಂದ ನಿರಂತರವಾಗಿ ಎಲ್ಲ ಕಡೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಈ ಥರ ಪೂಜಿಸೋದ್ರ ಮೂಲಕ, ಅವರಿಗೆ ಅರ್ಪಣೆ ಮಾಡೋದ್ರ ಮೂಲಕ, ಅವರಿಗೆ ಗೌರವ ಸೂಚಿಸೋದ್ರ ಮೂಲಕ ನಾವು ಡಿಸೆಂಬರ್ 4ನೇ ತಾರೀಕು ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಸಾವಿರಾರು ಮಂದಿ ಟ್ರೈನಲ್ಲಿ ಹೊರಡ್ತಾ ಇದ್ದೀವಿ. ಒಂದು ವಿಶೇಷ ರೈಲನ್ನು ಹಾಕಿದ್ದಾರೆ. ನೀವೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ಜೀವಿತ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೋಡಿಲ್ಲ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ತಿಥಿಯ ಅಂಗವಾಗಿ ತಾವು ಬಂದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಧಿಗೆ ಒಂದು ಪುಷ್ಪವನ್ನು ಅರ್ಪಿಸೋದ್ರ ಮೂಲಕ ನಿಮ್ಮ ಋಣಮುಕ್ತರಾಗಬೇಕು. ನಾನು ಇನ್ನೊಂದು ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ಅನುಭವಿಸಿ ಸಾವಿರಾರು ಜನ IAS ಅಧಿಕಾರಿಗಳಾಗಿದ್ದಾರೆ, IPS ಅಧಿಕಾರಿಗಳಾದರೆ, ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡಿದ್ದಾರೆ, ದೊಡ್ಡ ಶ್ರೀಮಂತರಾಗಿದ್ದಾರೆ. ಆದರೆ ಈ ಪ್ರಾಂತ್ಯದ ಬಡವರಿಗಿರೋಷ್ಟು ಕೃತಜ್ಞತೆ ಅಂತ ದೊಡ್ಡ ಅಂಬೇಡ್ಕರ್ ಅವರ ಋಣವನ್ನು ತಿಂದ ಜನಕ್ಕಿಲ್ಲ.
ಅವರು ವಾಸ ಮಾಡ್ತಕ್ಕಂಥ ಶ್ರೀಮಂತ ಎಸ್ಸಿಗಳು ವಾಸ ಮಾಡಂತ ಕಡೆ ಎಲ್ಲಾದರೂ ಅಂಬೇಡ್ಕರ್ ನೀಡ್ತಾರಾ? ಆದರೆ ತಿಲಕ್ ನಗರದ ಜನತೆಗೆ ನಿಮ್ಗೊಂದು ಪ್ರಜ್ಞೆ ಬಂದಿದೆ, ನಿಮ್ಗೊಂದು ಜ್ಞಾನ ಬಂದಿದೆ, ನಿಮ್ಗೊಂದು ಇಚ್ಛಾಶಕ್ತಿ ಬಂದಿದೆ. ನೀವು ಇವತ್ತು ನಿಮ್ಗೆ ಸರಿನೋ ತಪ್ಪ ಗೊತ್ತಿರೋ ರೀತಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಭೆಯನ್ನು ಇಟ್ಟಿದ್ರಿ. ಆದರೆ ಈ ಸಮುದಾಯಗಳಿರ್ತಕ್ಕಂಥ ಶ್ರೀಮಂತ ವರ್ಗಗಳು ಅವರು ಅಂಬೇಡ್ಕರ್ ಅವ್ರನ್ನ ಪೂಜಿಸಲ್ಲ. ಎಷ್ಟೋ ಜನ ಅವ್ರ ಮನೆಗಳಲ್ಲಿ ಅಂಬೇಡ್ಕರ್ ಫೋಟೋ ಇಲ್ಲ. ಇವತ್ತು IAS ಮಾಡಿರ್ತಕ್ಕಂಥ ಸಿದ್ದಯ್ಯನ ಮನೇಲಿ ಫೋಟೋ ಇದೆಯಾ, ಅಥವಾ IPS ಮಾಡಿರ್ತಕ್ಕಂಥ ಭರಣಿ ಅವ್ರ ಮನೇಲಿ ಫೋಟೋ ಇದೆಯಾ? ಯಾವ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಅಂಬೇಡ್ಕರ್ ಹೆಸರು ಹೇಳಿ ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ತಗೊಂಡು ಗೋರಿ ಮೇಲೆ ಮನೆಗಳು ಕಟ್ಕೊಂಡಿರ್ತಕ್ಕಂಥ ಶ್ರೀಮಂತರ ಮನೆಗಳಲ್ಲಿ ಅಂಬೇಡ್ಕರ್ ಫೋಟೋ ಇಲ್ಲ. ಆದ್ರೆ ಇವತ್ತು ಬಡವ್ರ ಮನೆಯಲ್ಲಿದೆ, ಬಡವ್ರ ಹೃದಯದಲ್ಲಿದೆ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಸತ್ತು 57 ವರ್ಷ ಆದರೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸ್ಮರಿಸ್ತಾ ಇದೀವಿ. ಅಂತ ಶಕ್ತಿ ಇದೆ. ಯಾಕಂದ್ರೆ ಆ ವ್ಯಕ್ತಿ ಯಾವ ದೇಶದಲ್ಲಿ ಒಂದು ಬಹುದೊಡ್ಡ ಸಮುದಾಯವನ್ನ, ಬಹುದೊಡ್ಡ ವರ್ಗವನ್ನ ಅತ್ಯಂತ ಕೀಳಾಗಿ ಅವಮಾನವಾಗಿ ಕಾಣ್ತಾ ಇದ್ರು, ಅಂತ ವರ್ಗಕ್ಕೆ, ಅಂತ ಒಂದು ಜನತೆಗೆ ವಿಮೋಚನೆ ತಂದುಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಇವತ್ತು ಅವ್ರ ಋಣ ತೀರಿಸಲಿಕ್ಕೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ, ಈ ಸೇನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದ್ ರಾಜ್ ಅಂಬೇಡ್ಕರ್ ರಾಷ್ಟ್ರ ಮಟ್ಟಕ್ಕೆ ಒಂದು ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಶಾಖೆಯನ್ನು ತೆರೆದು ಆ ಶಾಖೆ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಈ ನಮ್ಮೆಲ್ಲ ಶೋಷಿತರನ್ನ, ನಮಗೆ ಭಾಷೆ ಮುಖ್ಯ ಅಲ್ಲ, ನಮಗೆ ನೋವು ಮುಖ್ಯ, ನಮಗೆ ಭಾಷೆ ಮುಖ್ಯ ಅಲ್ಲ, ನಮ್ಮ ಹಸಿವು ಮುಖ್ಯ, ನಮಗೆ ಭಾಷೆ ಮುಖ್ಯ ಅಲ್ಲ, ನಮಗೆ ವಸತಿ ಮುಖ್ಯ, ನಮಗೆ ಭಾಷೆ ಮುಖ್ಯ ಅಲ್ಲ, ನಾವೆಲ್ಲರೂ ಈ ದೇಶದಲ್ಲಿ ಇದ್ದೀವಿ, ಈ ದೇಶದ ಪ್ರಜೆಗಳಾಗಿದ್ದೀವಿ, ನಾವು ಒಗ್ಗಟ್ಟಾಗಿ ಸ್ವಾಭಿಮಾನದ ಬದುಕೋದೇ ನಮ್ಮ ಒಂದು ಬದುಕು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ತಾವು ಕೂಡ ನೀವು ಬಾಂಬೆಗೆ ಬನ್ನಿ. ಒಂದು ವೇಳೆ ಬರೋಕ್ಕಾಗಿಲ್ಲ ಅಂದ್ರೆ ಡಿಸೆಂಬರ್ 14 ತಾರೀಕು ನೀವು ಇಲ್ಲೇ ನಮನ ಸಲ್ಲಿಸಿ ಪ್ರತಿಯೊಬ್ಬರಿಗೂ ತಂದು ಆ ವಿಚಾರವನ್ನು ತಿಳಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರೆ, ನಾನು ಬದುಕಿರೋ ಕಾಲಕ್ಕಿಂತ ಸತ್ತ ಕಾಲದಲ್ಲಿ ಹೆಚ್ಚು ಶಕ್ತಿಶಾಲಿ, ಪ್ರಭಾವಶಾಲಿ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ, ಅಂತ ಒಂದು ಅವರ ಆಲೋಚನೆಗಳನ್ನು, ಅವರ ಆಶಯವನ್ನು, ಅವರ ಗುರಿಯನ್ನು ಮುಟ್ಲಿಕ್ಕೆ ನೀವು ಒಬ್ಬೊಬ್ಬರು ಕೂಡ ಅಂಬೇಡ್ಕರ್ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದಂಥ ನಮ್ಮ ಬೆಂಗಳೂರಿನ ನಗರ ಜಿಲ್ಲೆಯ ಅಧ್ಯಕ್ಷರಂತ ರಾಜೀವ್ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಕುಮಾರ್ ಅವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಆನಂದ್ರವರು, ಮತ್ತು ನಮ್ಮ ಇನ್ನೊಬ್ಬ ಸಂಘಟನಾ ಕಾರ್ಯದರ್ಶಿ ಜಯರಾಮ್ ಅವರು, ಮತ್ತು ಎಲ್ಲ ಮೇಡಮ್ ಹೆಸರೇನು ಭಾಗ್ಯಮ್ಮನವರು, ಇವರೆಲ್ಲರಿಗೂ ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ ನಾವು ಮುಂದಿನ ವರ್ಷ ಇದೇ ದಿನ, ಒಂದು ವರ್ಷಕ್ಕೊಂದ್ಸಾರಿ ನಮ್ಮ ವ್ರತ ಅದು, ಮುಂದಿನ ವರ್ಷ ಇದೇ ದಿನ ಬಂದು ನಾವಿಲ್ಲೇ ಸಾಹೇಬರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮನ ಸಲ್ಲಿಸುವಂತ ಒಂದು ಸಂಕಲ್ಪನ ತೊಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬಹುಜನ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ, ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಡವರ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಡವರ ಬಂಧು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಬಡವರ ಬಂಧು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಡವರ ನಾಯಕ ಅಂಬೇಡ್ಕರ್ ಬಡವರ ನಾಯಕ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮಂಡ್ಯಪಾಳ್ಯದ ಇವತ್ತು ಗ್ರಾಮಸ್ಥರು ಮತ್ತು ಎಲ್ಲ ಸಮುದಾಯದ ಬಡವರು ಸೇರಿ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 57ನೇ ಪರಿನಿರ್ವಾಣದ ಸಂದರ್ಭದಲ್ಲಿ ಈ ಒಂದು ಮಾಲೆಯನ್ನು ಹಾಕಿ ನಮ್ಮ ಬದುಕು ಹಸನಾಗಲಿ ಅಂತೇಳಿ, ಕತ್ತಲನ್ನು ಓಡಿಸಿ ಬೆಳಕು ಬರಲಿ ಅಂತ ಹೇಳಿ ನಾವು ಇವತ್ತು ದೀಪವನ್ನು ಹಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದವನ್ನು ನಾವು ಕೋರ್ತಾ ಇದ್ದೀವಿ. ಕಳೆದ 21ನೇ ತಾರೀಕಿನಿಂದ ನಾವು ಬೆಂಗಳೂರಿನ ಗೂಡ್ಶೆಡ್ ರೋಡಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಮ್ಮ ಗೌರವ ಅರ್ಪಣೆ ಮಾಡೋದ್ರ ಮೂಲಕ ಪ್ರತಿನಿತ್ಯ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಚಾನಕ್ಕಾಗಿ
ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇಲ್ಲಿನ ಪ್ರಮುಖರಂತ ನಾರಾಯಣು ಮತ್ತು ಎಲ್ಲ ಮುಂತಾದ ಎಲ್ಲ ಬಾಬು, ರಾಜ್ಕುಮಾರ್, ಶಂಕರ್, ಎಲ್ಲರ ಹೆಸರು ಪರ ಇಲ್ಲ, ಎಲ್ಲರ ಹೆಸರು ಹೇಳ್ದಂಗೆ ಅನ್ಕೊಳ್ಳಿ. ನೀವೆಲ್ಲರೂ ಸೇರಿ ಇವತ್ತು ನಿಮ್ಮ ಜೀವಿತ ಕಾಲದಲ್ಲಿ ಒಂದು ಪುಣ್ಯವಾದ ಕೆಲಸ ಮಾಡಿದ್ರಿ. ಯಾವ ವ್ಯಕ್ತಿ ತನ್ನ ಜೀವಿತ ಕಾಲವನ್ನು ಅತ್ಯಂತ ಕಷ್ಟದಲ್ಲಿ ಕಳೆದು ಅತ್ಯಂತ ಕಷ್ಟಪಟ್ಟು ಈ ಕೋಟಿ ಜನರ ಬದುಕಿಗೆ ದಾರಿ ಮಾಡಿದ್ರು ಅಂತ ಒಬ್ಬ ಮಹಾಪುರುಷನ ನೆನೆಯಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕರ್ನಾಟಕ ರಿಪಬ್ಲಿಕನ್ ಸೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಸ್ಥಾಪನೆ ಮಾಡಿದ್ದಾರೆ. ಅವರು ಭಾರತಕ್ಕೆ ಅಧ್ಯಕ್ಷನಾಗಿದ್ದಾರೆ. 3 ತಿಂಗಳ ಹಿಂದೆ ಕರ್ನಾಟಕಕ್ಕೆ ನನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ, ನಾವು ಈ ಹಿಂದೆ ಅನೇಕ ಚಳುವಳಿಗಳನ್ನ ಮಾಡೋದ್ರ ಮೂಲಕ ನಾವು ಬಂಡೆಪಾಳ್ಯಕ್ಕೆ ಏನು ಹೊಸರಲ್ಲ. ಬಹಳ ಜನ ನಮ್ಮ ಸ್ನೇಹಿತರನ್ನ ಬಂದ ತಕ್ಷಣ ಗುರ್ತು ಹಿಡಿದ್ರಿ, ಬಹಳ ಸಂತೋಷ ಆಯ್ತು. ಆದ್ರೆ ಇನ್ನು ಮುಂದೆ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಮತ್ತೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 57ನೇ ಈ ಸ್ಮರಣ ದಿನಾಚರಣೆ ಅಂಗವಾಗಿ 1,000 ಜನ ನಾವು ಬಾಂಬೆಗೆ ಹೋಗ್ತಾ ಇದ್ದೀವಿ. 4ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ವಿಧಾನಸೌಧ ಮುಂದೆ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲೆ ಹಾಕೋದ್ರ ಮೂಲಕ ಅಲ್ಲಿಂದ ಕ್ಯಾಂಡಲ್ ಇಟ್ಕೊಂಡು ಆ ಒಂದು ಯಾತ್ರೆ ಹೋಗ್ತೀವಿ, ಒಂದು ಜಾಥಾ ಹೋಗ್ತೀವಿ. ಅಲ್ಲಿಂದ ನಾವು ಬೇಡಪ್ಪ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ನಿಮ್ಮ ಜೊತೆ ಸಾವಿರಾರು ಬಡವರು ಬರ್ತಾರೆ, ಸಾವಿರಾರು ಅಂಬೇಡ್ಕರ್ ಅನುಯಾಯಿಗಳು ಬರ್ತಾರೆ. ನೀವು ಕೂಡ ಬರೋದಾರೆ ಬಹಳ ಸಂತೋಷ. ತಾವೆಲ್ಲರೂ ಬನ್ನಿ. ನಿಮಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ನಾವು ನಮ್ಮ ಸಂಘಟನೆಯಿಂದ ಮಾಡಿದ್ದೀವಿ. ನೀವೆಲ್ಲರೂ ಬಂದು ನಿಮ್ಮ ಜೀವಿತ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಒಂದು ಮಹಾನ್ ವ್ಯಕ್ತಿಗೆ ಋಣ ತೀರಿಸಲಿಕ್ಕೆ ನೀವೆಲ್ಲರೂ ಬಂದರೆ ಬಹಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಆಹ್ವಾನಿಸಿ ಮತ್ತೆ ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮತ್ತು ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಮಕ್ಕಳು ಇಲ್ಲಿ ಬಂದು ಪಾಲ್ಗೊಂಡು ಒಂದು ಕ್ಯಾಂಡಲ್ ಹಿಡಿದು ಇವರಿಗೆ ಈ ಪ್ರಪಂಚ ಇನ್ನ ಚಿಕ್ಕದಾಗಿ ಅರ್ಥ ಆಗಿದೆ. ಆದರೂ ಕೂಡ ಅವ್ರ ವಯಸ್ಸಲ್ಲಿ ಇಂಥ ಒಂದು ಅಮೂಲ್ಯವಾದ ಕೆಲಸಕ್ಕೆ ಒಂದು 5 ನಿಮಿಷ ಬಂದಂಥ ಮಕ್ಕಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತೀನಿ. ನಿಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ.
ಡಿಸೆಂಬರ್ 6 ಮುಂಬೈ ಚಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಅಂಗವಾಗಿ ನಮ್ಮ ರಾಜ್ಯದ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸನ್ಮಾನ್ಯ ಜಗದೀಶ್ ಶಂಕರ್ ಅವರು ರಿಪಬ್ಲಿಕನ್ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಜಗದೀಶ್ ಶಂಕರ್ ಅವರು ಈ ರಾಜ್ಯದಿಂದ ಪ್ರಪ್ರಥಮ ಬಾರಿಗೆ ಡಿಸೆಂಬರ್ 6 ಯಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಅಂತೇಳಿ ಭಾರತೀಯ ಅಂಬೇಡ್ಕರ್ ಪಕ್ಷದ ಜನರಲ್ ಸೆಕ್ರೆಟರಿ ಆದಂಥ ಶಿವರುದ್ರಯ್ಯ ಅವರು ಅವರಿಗೆ ತಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರ ಒಂದು ಯಾತ್ರೆ ಸುಗಮವಾಗಲಿ, ಈ ಒಂದು ಸಂಘಟನೆಗೆ ಒಂದು ಯಶಸ್ವಿ ಸಿಗಲಿ ಅಂತೇಳಿ ಒಂದು ಹಾರೈಸ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ದೇಶಾದ್ಯಂತ ಅತಿ ಹೆಚ್ಚು ಪ್ರತಿಮೆಗಳಿದ್ದಾವೆ. 57 ವರ್ಷಗಳ ನಂತರವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೊಂದು ಪ್ರಸ್ತುತವಾಗ್ತಾ ಇದ್ದಾರೆ, ಇಷ್ಟೊಂದು ಪ್ರಚಲಿತವಾಗ್ತಾರೆ ಅಂದರೆ ತನ್ನ ಜೀವಿತ ಕಾಲದಲ್ಲಿ ಅವರು ಮುಂದಿನ ಪೀಳಿಗೆಗಾಗಿ ದುಡಿದಂಥ ದುಡಿಮೆ ಮತ್ತು ಅವರು ಕಂಡಂಥ ಆಶಯ. ಅದಕ್ಕಾಗಿ ಇವತ್ತು ಇಡೀ ದೇಶದಲ್ಲಿ ಒಬ್ಬ ಮಹಾನ್ ನಾಯಕನಿಗೆ ಅತಿ ಹೆಚ್ಚು ಪ್ರತಿಮೆಗಳಿದ್ದಾವೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ನೆಹರು ಅವರಿಗೆ ಒಂದು ಮಾತು ಹೇಳ್ತಾರೆ, ಸಿ ಮಿಸ್ಟರ್ ನೆಹರು, ನೌ ಯು ಆರ್ ರೂಲಿಂಗ್ ದಿಸ್ ಕಂಟ್ರಿ, ಬಟ್ ಆಫ್ಟರ್ ಅಂಬೇಡ್ಕರ್ ಐ ವಿಲ್ ಬಿ ರೂಲಿಂಗ್ ದಿಸ್ ಕಂಟ್ರಿ ಅಂತ ಹೇಳಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಂತ ಮಹತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪವರ್ಫುಲ್ ಅಂತ ಅವರ ಸಮಾಜದ ಮೇಲೆ ಒಂದು ಸ್ಲೋಗನ್ ಬರೆದಿದೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚು ಪ್ರಸ್ತುತ ಆಗ್ತಾ ಇದ್ದಾರೆ. ಆ ಪ್ರಸ್ತುತವನ್ನು ಮತ್ತಷ್ಟು ಕಾಪಾಡಿಕೊಳ್ಳೋಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಕಳೆದ 21ನೇ ತಾರೀಕಿನಿಂದ ನಗರದ ಅನೇಕ ಪ್ರತಿಮೆಗಳನ್ನು ತೊಳೆಯೋದ್ರ ಮೂಲಕ, ಗಾರ್ಲ್ಯಾಂಡ್ ಮಾಡೋದ್ರ ಮೂಲಕ, ಅಲ್ಲಿ ಒಂದು ನಮ್ಮ ವಿಮೋಚನೆಯ ದಾರಿಗಾಗಿ ಒಂದು ಅಸಮಾನತೆ ಅಳಿಸುವಂಥ ಒಂದು ಬೆಳಕಿನ ಕಿರಣವನ್ನು ಹಚ್ಚೋದ್ರ ಮೂಲಕ ನಾವು ನಿರಂತರವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದ್ವಿ. ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪುತ್ಥಳಿಗೆ ಮಾಲೆ ಹಾಕೋದ್ರ ಮೂಲಕ ನಾವು ಪ್ರತಿ ವರ್ಷ ನಡೆಸುವಂಥ ಈ ಒಂದು ಮಹಾಯಾತ್ರೆಗೆ ನಾಂದಿ ಆಡ್ತಾ ನಾವು ಇಲ್ಲಿಂದ ಯಶವಂತಪುರದ ಮೂಲಕ ಡಿಸೆಂಬರ್ 6ನೇ ತಾರೀಕು ಮುಂಬೈಯಲ್ಲಿ ನಡೆಯುವಂಥ ಒಂದು ಮಹಾ ಕಾರ್ಯಕ್ರಮಕ್ಕೆ ನಾವು ಕರ್ನಾಟಕದಿಂದ ಸಾವಿರಾರು ಮಂದಿ ಭಾಗವಹಿಸ್ತಾರೆ. ಭಾರತ ರತ್ನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್. మా కోసమే నీవు పుట్టావయ్యా, మా కోసమే నీవు నిలిచావయ్యా, మా కోసమే నీవు పుట్టావయ్యా, మా కోసమే నీవు నిలిచావయ్యా. తరతరాల తలరాతలు తుడిచేసి నీవు నవయుగ నిర్మాణానికి నాంది పలికినావా. ఓ డాక్టరు బాబా అంబేడ్కరా, మా దళిత బహుజనులకు దయాసాగరా. ఓ డాక్టరు బాబా అంబేడ్కరా, మా దళిత బహుజనులకు దయాసాగరా. కుల
రక్కసి కోరల్లో కుటిల నీతి లోకములో